ಶ್ರೀಕೇಶವನಿಧೀನ್ ಭಜೆ. ವಿಶೇಷವಾಗಿ ಇಲ್ಲಿ ನಡೀತಾ ಇರುವಂತಹ ಶ್ರೀ ಶ್ರೀಪಾದರಾಜರ ವೈಭವೋತ್ಸವದ ಕಾರ್ಯಕ್ರಮದ ಅಂಗವಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತು ನಮ್ಮೆಲ್ಲರ ಅಹೋಭಾಗ್ಯ, ನಮ್ಮೆಲ್ಲರನ್ನು ಆಶೀರ್ವದಿಸೋದಕ್ಕಾಗಿ ಪಲೆಮಾರಿನ ಉಭಯ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಅದೇ ರೀತಿಯಾಗಿ ಚಿಕ್ಕಪಟ್ಟದಲ್ಲಿರುವಂತಹ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಶ್ರೀ ಕ್ಷೇತ್ರ ನರಸಿಂಹ ತೀರ್ಥಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಕೂಡ ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸಲಿದ್ದಾರೆ. ತತ್ಪೂರ್ವದಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿರುವಂತಹ ಧ್ರುವ ಚರಿತ್ರೆ, ಶ್ರೀಪಾದರಾಜರು ಯಾವ ಅಂಶದಿಂದ ಅವತಾರ ಮಾಡಿದ್ದಾರೋ ಅಂತಹ ಯಾವ ಧ್ರುವನ ಚರಿತ್ರೆಯನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತಾಪಪಡಿಸೋದಕ್ಕಾಗಿ, ಆ ಧ್ರುವನ ವಿಶೇಷತೆಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸುವ ಉದ್ದೇಶದಿಂದ ಪ್ರಣವಾಚಾರ್ಯರು ಬಂದಿದ್ದಾರೆ. ಪ್ರಣವಾಚಾರ್ಯರಿಗೆ ಶ್ರೀಪಾದರಾಜ ಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಚಾರ್ಯರು ಪ್ರವಚನವನ್ನು ನಡೆಸಿಕೊಡಬೇಕು. ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವದಾತಮಮೃತಾತ್ಮಕರೀಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷಪುಸ್ತಕಸುಬೋಧಯುತಾಬ್ಜಬಾಹುಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಂತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೇದವಿಜ್ಞಾನಬೋಧಾರ್ಥಂ ಯತ್ನಂ ಯಃ ಕೃತವಾನ್ ಸುಧೀಃ ವಿಜ್ಞಾನನಿಧಿಕರ್ಮಂದಿ ಸೋऽಸೌ ಪಾತು ನಿರಂತರಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಈ ಶ್ರೀಪಾದರಾಜರ ವೈಭವೋತ್ಸವದ ಪರ್ವಕಾಲದಲ್ಲಿ ಧ್ರುವಚರಿತೆಯ ಚಿಂತನೆ ಮಾಡುವ ದೊಡ್ಡ ಸುಯೋಗ ನಮ್ಮ ಪಾಲಿಗೆ ಬಂದಿದೆ. ಈ ಕ್ಷೇತ್ರಕ್ಕೆ ಬಹಳ ಮಹತ್ವ ಇದೆ. ಮಹತ್ವ ಯಾಕೆ? ಕುಂಭಮೇಳದಲ್ಲಿ, ಕುಂಭಮೇಳ ದೊಡ್ಡ ಒಂದು ಉತ್ಸವ, ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಮಿಂದೆದ್ರು. ಹಾಗೆ ಇಲ್ಲೂ ಕೂಡ ಈ ಕ್ಷೇತ್ರ ಏನಿದೆ ಇದು ಒಂದು ದೊಡ್ಡ ತ್ರಿವೇಣಿ ಸಂಗಮ ಅಲ್ಲ. ತ್ರಿವೇಣಿ ಸಂಗಮಕ್ಕೂ ಈ ಕ್ಷೇತ್ರಕ್ಕೇನು ಸಂಬಂಧ ಅಂದರೆ, ವ್ಯಾಸರಾಜ ಗುರು ಸಾರ್ವಭೌಮರು ಶ್ರೀಪಾದರಾಜರನ್ನು ಸ್ತೋತ್ರ ಮಾಡುವಾಗ ಕಾಶಿ, ಕೇದಾರ, ಮಾಯಾ, ಕರಿಗಿರಿ, ಮಥುರಾ, ದ್ವಾರಕಾ, ವೆಂಕಟಾದ್ರಿ, ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯವೃತಾತ್ ಸಂಬಭೂವ ಸಮೇಂದ್ರೋ. ಪರವಾಗಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಚಿಕ್ಕಪಟ್ಟದಲ್ಲಿರುವಂತಹ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿಯೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಯಾವ ಸಭೆಗೆ ಅವರನ್ನು ಸ್ವಾಗತ ಮಾಡುತ್ತಾ ಇದ್ದೇನೆ. ಶ್ರೀ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸಭೆಗೆ ಅವರನ್ನು ಕೂಡ ಸ್ವಾಗತವನ್ನು ಮಾಡುತ್ತಾ ಮುಂದೆ ಧ್ರುವ ಚರಿತ್ರೆಯನ್ನು ಮುಂದುವರಿಸಬೇಕು ಅಂಥೇಳಿ ಪ್ರಣವಾಚಾರ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಪಾದಕ್ಕೆ ಸಾಷ್ಟಾಂಗ ಎರಗಿ ಅವರ ಅಪ್ಪಣೆಯನ್ನು ಸ್ವೀಕರಿಸಿ, ನಾವು ಆಗಲೇ ನೋಡ್ತಾ ಇದ್ವಿ, ಇದೊಂದು ತ್ರಿವೇಣಿ ಸಂಗಮ ಅಂದೆ. ಇದು ತ್ರಿವೇಣಿ ಸಂಗಮ ಮಾತ್ರ ಅಲ್ಲ, ಷಡ್ವೇಣಿ ಸಂಗಮ.
ಯಾಕೆ ಅಂದರೆ ವ್ಯಾಸರಾಜರು ಶ್ರೀಪಾದರಾಜನನ್ನು ಸ್ತೋತ್ರ ಮಾಡುವಾಗ ಕಾಶಿ ಕೇದಾರಮಾಯ ಅನ್ನೋ ಪದ್ಯದಲ್ಲಿ ಪುಣ್ಯ ಭೂಮಿ ನಿವಾಸ, ಎಲ್ಲ ತೀರ್ಥಾಭಿಮಾನಿ ದೇವತಾ ಸನ್ನಿಧಾನ ಶ್ರೀಪಾದರಾಜರ ವೃಂದಾವನದಲ್ಲಿದೆ. ಹಾಗೆ ಗಂಗೆಯೂ ಇದ್ದಾಳೆ, ಯಮುನೆ ಇದ್ದಾಳೆ, ಸರಸ್ವತಿ ಇದ್ದಾಳೆ. ಆದ್ದರಿಂದ ಇದು ಕುಂಭಮೇಳದ ಉತ್ಸವ. ಅದು ಸರಿ, ಷಡ್ವೇಣಿ ಹೇಗೆ ಅಂದರೆ ಶ್ರೀಪಾದ ತ್ರಯರಲ್ಲೂ ಕೂಡ ಗಂಗಾ, ಯಮುನಾ, ಸರಸ್ವತಿ ಸನ್ನಿಧಾನ ಇದೆ. ಅದು ಹೇಗೆ ಅಂತ ಪ್ರಶ್ನೆ. ಯಮುನೆ ಸನ್ನಿಧಾನ ಇಬ್ಬರಲ್ಲಿ ಚಿಂತನೆ ಮಾಡ್ಬೋದು. ಹೇಗೆ? ಯಮುನೆ ಯಾರು ಅಂತಂದರೆ ಕೃಷ್ಣನ ಕಥೆಗೂ ಯಮುನೆಗೂ ಒಂದು ಸಂಬಂಧ ಇದೆ. ಕೃಷ್ಣನನ್ನು ತನ್ನ ಶಿರಸ್ಸಿನ ಮೇಲೆ ಹೊತ್ತಿಕೊಂಡು ವಸುದೇವ ಬರುವಾಗ ದಾರಿ ಬಿಟ್ಟವಳು ಯಮುನೆ. ಆದ್ದರಿಂದ ಇಬ್ಬರು ಕೃಷ್ಣಾರ್ಚಕರು. ನಮ್ಮ ಗುರುಗಳು ಗೋಪಿನಾಥನ ಅರ್ಚಕರಾದ್ದರಿಂದಾಗಿ ಕೃಷ್ಣನನ್ನು ಅರ್ಚನೆ ಮಾಡಿ ಪೂಜೆಯನ್ನು ಗೈದ ಪರ್ಯಾಯವನ್ನು ವೈಭವೋಪೇತವಾಗಿ ಸುವರ್ಣಗಳ ಮೂಲಕ, ಎರಡು ತರಹ ಸುವರ್ಣಗಳ, ಒಂದು ಶಾಸ್ತ್ರವೆಂಬ ಸುವರ್ಣ ಗೋಪುರವನ್ನು ನಿರ್ಮಾಣ ಮಾಡುವ ಮೂಲಕ ಒಂದು ಐತಿಹಾಸಿಕತೆಯ ಮೆರುಗು ಕೊಟ್ಟ ಶ್ರೀಪಾದ ದ್ವಯರಲ್ಲಿ ನಾವು ಯಮುನಾ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಬಹುದು. ಗಂಗಾ ಸನ್ನಿಧಾನವೂ ಇದ್ದೇ ಇದೆ. ನಮ್ಮ ಗುರುಗಳಲ್ಲಂತೂ ಗಂಗಾ, ಯಮುನಾ, ಸರಸ್ವತಿ ಮೂರ ಸನ್ನಿಧಾನವೂ ಇದ್ದೇ ಇದೆ. ಅದರಿಂದಾಗಿ ಇದು ಷಡ್ವೇಣಿ ಸಂಗಮವುಳ್ಳ ದೊಡ್ಡ ಕುಂಭಮೇಳ ಪರ್ವಕಾಲ. ಇಲ್ಲಿ ಯಥಾಶಕ್ತಿ ಒಂದು ಧ್ರುವರಾಜರ ಕೆಲವು ಚರಿತ್ರೆಯನ್ನು ನೋಡೋಣ. ಧ್ರುವರ ಬಗ್ಗೆ ಹೇಳುವಾಗ ಆ ತಾಯಿಯ ಮಾತಿಗೆ ಬಹಳ ಕೋಪ ಬಂದಿತ್ತು ಅವರಿಗೆ, ಧ್ರುವರಾಜರಿಗೆ. ಹೇಗಿದ್ದರು ಅವರು? ಭಾಗವತ ಬಹಳ ಚೆನ್ನಾಗಿ ಹೇಳುತ್ತೆ. ಮಾತುಹು ಸಪತ್ನ್ಯ ಸುದುರುಕ್ತಿವಿದ್ಧ ಸ್ವಸನ್ರುಷಾ ದಂಡಹತೋ ಯಥಾ ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ ಜಗಾಮ ಮಾತುಹು ಪ್ರರುದನ್ ಸಕಾಶಂ. ಧ್ರುವ ಆ ಮಲತಾಯಿಯ ಮಾತಿನ ಪೆಟ್ಟು ಧ್ರುವರಾಜರಿಗೆ ಬಿದ್ದಾಗ ದಂಡದಿಂದ ಪೆಟ್ಟು ಕೊಟ್ಟ ಬುಸುಗುಟ್ಟ ಹಾವಿನಂತೆ ಧ್ರುವರಾಜರಿಗೆ ಬಹಳ ಕೋಪ ಬಂದಿತ್ತಂತೆ. ಹಾಗಾಗಿ ಅವರ ಬಾಯಿಂದ ಮಾತು ಬರ್ತಾ ಇಲ್ಲ. ಅಳ್ತಾ ಅಳ್ತಾ ತಾಯಿಯ ಸಮೀಪಕ್ಕೆ ಬರ್ತಾರೆ ಅಂತಿದು ಭಾಗವತದ ಮಾತು. ಇದು ಸಂಪೂರ್ಣ ನಮ್ಮ ಧ್ರುವಾಂಶರಾದ ಶ್ರೀಪಾದರಾಜರಲ್ಲಿ ಸಮನ್ವಯ ಆಗುತ್ತೆ. ಭಾಗವತದ ವೈಶಿಷ್ಟ್ಯ, ಧ್ರುವರ ಚರಿತೆ, ಪ್ರತಿಯೊಂದು ಸಂಗತಿಯೂ ಕೂಡ ನಾವು ಶ್ರೀಪಾದರಾಜರಲ್ಲಿ ಸಮನ್ವಯ ಮಾಡ್ತಾ ಹೋಗಬೇಕು. ಅಲ್ಲ, ಹೇಗೆ ಸಂಬಂಧ ಅಂತ ಪ್ರಶ್ನೆ. ಅಲ್ಲಿ ಇದ್ದದ್ದೇನು? ತಾಯಿಯ ಮಾತಿಗೆ, ಸುರುಚಿಯ ಮಾತಿಗೆ ಹೇಗೆ ಕೋಪ ಬಂದಿತ್ತು ಅನ್ನೋ ಉಪಮೆ ಕೊಡುವಾಗ ವೇದವ್ಯಾಸದೇವರು ಅನೇಕ ಉಪಮೆ ಕೊಡುವ ಅವಕಾಶ ಇತ್ತು. ಅವರು ಹೇಳಿದ್ದು ಮಾತ್ರ ಯಥಾ ಅಹಿಹಿ ಅಂತಾರೆ. ಯಾಕೆ ಹೀಗೆ ಹೇಳಿದ್ದು ಅಂದರೆ ವೇದವ್ಯಾಸದೇವರು ವ್ಯಾಸಃ ಕಶ್ಚನ ಋಷಿಹಿ ಅಂತ ಕೆಲವರು ಮಾತಾಡ್ತಾರೆ. ವೇದವ್ಯಾಸದೇವರು ಸಾಮಾನ್ಯ ಋಷಿಗಳಲ್ಲ, ಸಾಕ್ಷಾತ್ ಪರಮಾತ್ಮ. ಮುಂದಾಗುವ ಅಷ್ಟು ಘಟನೆ ಅವರಿಗೆ ಗೊತ್ತಿತ್ತು ಅಂತ. ಹೇಗೆ? ಈ ಧ್ರುವರಾಜರೇ ಶ್ರೀಪಾದರಾಜರಾಗಿ ಬರ್ತಾರೆ. ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಪರಂಪರೆಯಲ್ಲಿ ಮೊಟ್ಟ ಮೊದಲ ವ್ಯಾಖ್ಯಾನ ವಾಗ್ವಜ್ರ. ಸುಧಾ ಅಂದರೆ ಯಾರು? ಶೇಷದೇವರು. ಹಾಗಾದರೆ ಇಲ್ಲಿ ಸುರುಚಿ ಇದ್ದ ಹಾಗೆ ಪರವಾದಿಗಳು ನ್ಯಾಯಸುಧಾಕ್ಕೆ ಏನೇನೋ ಅಬದ್ಧಾಬದ್ಧ ವ್ಯಾಖ್ಯಾನ ಮಾಡ್ತಾ ಇರುವಾಗ ಅಲ್ಲಿ ಧ್ರುವರಾಜರಿಗೆ ಅವರು ಸರ್ಪದ ಹಾಗೆ ಕೋಪ ಬಂದಿತ್ತು. ಇಲ್ಲೂ ಕೂಡ ಶ್ರೀಪಾದರಾಜರಿಗೆ ಸರ್ಪದ ವಿಶೇಷ, ಅರ್ಥಾತ್ ಶೇಷದೇವರ ವಿಶೇಷ ಸನ್ನಿಧಾನವುಳ್ಳ ಜಯತೀರ್ಥರ ಕೃತಿ, ಅದಕ್ಕೆ ಅಪವ್ಯಾಖ್ಯಾನ ಮಾಡಿದಾಗ ಕೋಪ ಬಂತು. ಆವಾಗ ಧ್ರುವರಾಜರು ಹೋದದ್ದು ಯಾರ ಬಳಿಯಲ್ಲಿ? ಸುನೀತಿಯ ಬಳಿಯಲ್ಲಿ ಹೋದದ್ದು. ಸುನೀತಿ ಅಂದರೆ ಒಳ್ಳೆಯ ನೀತಿಯನ್ನು ನಮಗೆ ನಿರೂಪಣೆ ಮಾಡುವ ತಾಯಿ ಯಾರು ಅಂದರೆ ಇಲ್ಲಿ ಶ್ರೀಪಾದರಾಜರಿಗೆ ಗೋಪಿನಾಥನೇ ಸುನೀತಿ ಇದ್ದ ಹಾಗೆ. ಗೋಪಿನಾಥನ ಬಳಿ ಹೋಗಿ ತಾವು ಸ್ವಯಂ ಅದಕ್ಕೆ ದೊಡ್ಡ ವಾಗ್ವಜ್ರ ಅನ್ನುವ ಗ್ರಂಥದ ರಚನೆ ಮಾಡ್ತಾರೆ. ಇದು ಶ್ರೀಪಾದರಾಜರ ವೈಭವ. ಇದನ್ನು ಸೂಚನೆ ಮಾಡುವ ಸಲುವಾಗಿ ಭಾಗವತ ಹೇಳಿತು ಸ್ವಸನ್ ಋಷಾ ದಂಡ ಹತೋ ಯಥಾಹಿಹಿ ಅಂತ. ಆದ್ದರಿಂದ ಸ್ಪಷ್ಟ ಈ ಘಟನೆ ನಮಗೆ ಶ್ರೀಪಾದರಾಜರು ಧ್ರುವಾಂಶರು ಅಂತ ಹೇಳುವುದಕ್ಕೆ ಸ್ಪಷ್ಟ ಪೂರಕ ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ. ಮುಂದೆ ಏನಾಯಿತು ಅಂತಂದರೆ, ಬಹಳ ಅವಳ ಕಣ್ಣಲ್ಲಿ ಬಹಳ ನೀರಿತ್ತು ಮಗನ ಈ ಅಷ್ಟು ಪರಿಸ್ಥಿತಿ ಕಂಡು.
ಬೇರೆಯವರಾಗಿದ್ದರೆ ಹೇಗೆ ಉಪದೇಶ ಮಾಡ್ತಾ ಇದ್ರು, ಹಾಗೆ ಉಪದೇಶ ಮಾಡಲಿಲ್ಲ ಇಲ್ಲಿ ಸುನೀತಿ ಹೇಳ್ತಾಳೆ, ದೀರ್ಘಂ ಶ್ವಸಂತಿ ವ್ರಜಿನಸ್ಯ ಪಾರಂ ನ ಪಶ್ಯತಿ ಬಾಲಕಮಃ ಬಾಲ ಮಾ ಮಂಗಲಂ ತಾತ ಪರೇಶು ಮಂಸ್ತಾ ಭುಂಕ್ತೆ ಜನೋ ಯತ್ ಪರ ದುಃಖದಸ್ತತ್. ನಿಟ್ಟಿಸರು ಬಿಡ್ತಾ ಹೇಳಿದ್ಲಂತೆ ಸುನೀತಿ, ನೋಡು, ಇನ್ನೊಬ್ಬರ ವಿಷಯದಲ್ಲಿ ಕೇಡನ್ನು ಎಣಿಸುವುದು ನಮ್ಮ ಕರ್ತವ್ಯ ಅಲ್ಲ. ಮಾ ಅಮಂಗಲಂ ತಾತ ಪರೇಶು ಮಂಸ್ಥಾಹ. ಯಾಕೆ? ಭುಂಕ್ತೆ ಜನೋ ಯತ್ ಪರ ದುಃಖದಸ್ತತ್ ಅಂತ ಬಹಳ ದೊಡ್ಡ ಪಾಠ ಕಲಿಸ್ತಾಳೆ ಸುನೀತಿ. ನಮಗೆಲ್ಲ ಕೋಪ ಮೂಗಿನ ತುದಿ ಮೇಲಿರುತ್ತೆ. ಯಾರಾದರೂ ನಮ್ಮನ್ನು ಬೈದರೆ ಕೂಡಲೇ ಅವರನ್ನು ಶಾಪ ಹಾಕೋದು, ಅದು ಮಾಡೋದು ಇದು ಮಾಡೋದು. ನಮ್ಮ ಶಾಪದಿಂದ ಏನೂ ಆಗೋದಿಲ್ಲ. ಯಾವತ್ತೂ ದಾನಿಗಳ ಚರ್ಯೆ ಹೇಗಿರುತ್ತೆ, ವಿದುರನ ಹೋರಾಟ ಫಲ ಕೊಡಲಿಲ್ಲ. ಇಡೀ ದುರ್ಯೋಧನನನ್ನು ಕೊಲ್ಲಬೇಕು ಅಂತ ಭೀಮಸೇನ ದೇವರು ಹೋದರು. ಧರ್ಮರಾಜ ಕೃಷ್ಣನ ಸಂಕಲ್ಪ ಇರಲಿಲ್ಲ, ಸುಮ್ಮನಾದರು. ಆವಾಗ ಧರ್ಮರಾಜ ತಾನು ಮುಖವನ್ನು ಕೆಳಗೆ ಮಾಡಿಕೊಂಡು ಹೋಗ್ತಾ ಇದ್ದಂತೆ ಕಾಡಿಗೆ, ಯಾರನ್ನು ನೋಡಲಿಲ್ಲ ಅಂತ. ಯಾಕೆ ಅಂದರೆ ಅಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಕೊಡುವ ನಿರ್ಣಯ ಇಷ್ಟೇ, ಧರ್ಮರಾಜ ಏನಾದರೂ ನೋಡಿದ್ದ ಅಂದರೆ ಆ ಕೋಪದ ಅಗ್ನಿಗೆ ದುರ್ಯೋಧನ ಭಸ್ಮ ಆಗಿ ಬಿಡ್ತಾ ಇದ್ದ. ನಾವು ಮಾಡುವ ತಪಸ್ಸು ಪುಣ್ಯ ಕಾರ್ಯ ವೃತ ಖರ್ಚು ಮಾಡಬಾರ್ದು ಅಂತ ಶಾಸ್ತ್ರಗಳ ಆದೇಶ. ಧರ್ಮರಾಜ ತಾನು ಮುಖ ಕೆಳಗೆ ಮಾಡಿಕೊಂಡು ಹೋದ, ದ್ರೌಪದಿ ದೇವಿಯರು ಹಾಗೆ ಹೋದರು ಅಂತ ಕೊಡ್ತಾರೆ ನಿರ್ಣಯ. ಇದನ್ನೇ ಹೇಳಿದ್ದು ಸುನೀತಿ, ನಮಗೆ ಯಾರು ದುಃಖ ಕೊಡ್ತಾರೋ ಅವರಿಗೆ ಶಿಕ್ಷೆ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಮಾ ಅಮಂಗಲಂ ತಾತ, ನಾವು ಅವರಿಗೆ ಅಮಂಗಲ ಆಗಲಿ ಅನ್ನುವ ಮನಸ್ಸು ನಮಗೆ ಬರಬಾರದು ಅಂತ. ಇದು ಶ್ರೀಪಾದರಾಜರ ಚರಿತೆಯಲ್ಲೂ ಕೂಡ ಇದೊಂದು ಮಹಿಮೆ ದಾಖಲಾಗಿದೆ. ಎಲ್ಲಿ ಅಂದರೆ, ಒಂದು ಕಡೆ ಹೇಳುವಾಗ ಶ್ರೀಪಾದರಾಜರ ವೈಭವ ಏನು, ಅನೇಕ ಬಗೆಯ ಭಕ್ಷ್ಯದ ನೈವೇದ್ಯ ಮಾಡ್ತಾಯಿದ್ರು. ಒಮ್ಮೆ ಕಾಡಿಗೆ ಹೋದರು. ಅವತ್ತು ಪದಾರ್ಥ ಬರದಂತೊಬ್ಬ ವ್ಯವಸ್ಥೆ ಮಾಡಿದ್ದ ಯಾರೋ. ದಿನಾ ದೇವರಿಗೆ 60 ಬಗೆಯ ನೈವೇದ್ಯ ಮಾಡೋದು ಶ್ರೀಪಾದರಾಜರ ಕರ್ತವ್ಯ. ಉಳಿದವರ ನೈವೇದ್ಯಕ್ಕೂ ಶ್ರೀಪಾದರಾಜರ ನೈವೇದ್ಯಕ್ಕೂ ಬಹಳ ದೊಡ್ಡ ಅಂತರ ಇದೆ. ನಮ್ಮ ನೈವೇದ್ಯ ಅಂದರೆ ದೇವತೆಗಳು ಓಡ್ತಾರೆ, ಅಸುರರು ಬರ್ತಾರೆ. ಶ್ರೀಪಾದರಾಜರ ನೈವೇದ್ಯದ ವಿಧಾನ, ಪ್ರತಿಯೊಂದು ಪದಾರ್ಥಕ್ಕೂ ನಿಯಾಮಕವಾದ ಪರಮಾತ್ಮನ ರೂಪಗಳು ಇರ್ತವೆ. ನೈವೇದ್ಯ ಅಂದರೆ ಐಕ್ಯ ಚಿಂತನೆ. 60 ಪದಾರ್ಥಗಳಿಗೆ ನಿಯಾಮಕವಾದ 60 ಪರಮಾತ್ಮನ ಲಕ್ಷ್ಮೀ ಸಹಿತವಾದ ರೂಪಗಳಿದೆ. ಆ ರೂಪದ ದರ್ಶನ ಮಾಡ್ತಾ ರಂಗವಿಠಲನ ಗೋಪೀನಾಥನ ದರ್ಶನ ಮಾಡ್ತಾ ಈ ರೂಪಕ್ಕೂ ಗೋಪೀನಾಥನಿಗೂ ಐಕ್ಯ ಚಿಂತನೆ ಮಾಡಿ, ಆ ಗೋಪೀನಾಥನಿಗೂ ತಮ್ಮೊಳಗಿರೋ ಬಿಂಬರೂಪಕ್ಕೂ ಐಕ್ಯ ಚಿಂತನೆ ಮಾಡಿ ನೈವೇದ್ಯ ಮಾಡಿದ ದೊಡ್ಡ ಮಹತ್ವ ಅದು ಶ್ರೀಪಾದರಾಜರದು. ಆದ್ದರಿಂದ ಶ್ರೀಪಾದರಾಜರ ನೈವೇದ್ಯ ಅಂದರೆ ಸುಮ್ಮನೆ ಯಾರೋ ಮಾಡಿದ ಒಂದು ನೈವೇದ್ಯ ಅಂತ ಭಾವಿಸಬಾರದು. ಪದಾರ್ಥವೇ ಬರಲಿಲ್ಲ. ಶ್ರೀಪಾದರಾಜರು ಏನು ಮಾಡಿದರು, ಅವರು ಧ್ರುವರಾಗಿದ್ದಾಗ ಸುನೀತಿ ಹೇಳಿದ ಪಾಠ ನಾಪಕ ಇತ್ತು. ಮಾ ಅಮಂಗಲಂ ತಾತ, ನಮಗೆ ಯಾರು ದುಃಖ ಕೊಡ್ತಾರೋ ಅವರಿಗೆ ಅಹಿತ ಬಯಸಬಾರದು ಅಂತ ತಾವು ಸುಮ್ಮನಿದ್ದರು. ಒಬ್ಬ ಯಾರೋ ವ್ಯಾಪಾರಿ ಶ್ರೀನಿವಾಸ ದೇವರಿಗೆ ಪದಾರ್ಥ ಅರ್ಪಣೆ ಮಾಡಬೇಕು ಅಂಥೇಳಿ ತಾನು ಹೋಗ್ತಾ ಇದ್ದ. ಅವನಿಗೆ ಶ್ರೀನಿವಾಸ ದೇವರು ಕನಸಲ್ಲಿ ಬಂದರು, ಅಲ್ಲೊಬ್ಬರು ನನ್ನ ಕೂಸಿದೆ, ನಾನು 1 ರೂಪದಿಂದ ಅಲ್ಲೇ ಇದ್ದೇನೆ, ಪದಾರ್ಥ ಅಲ್ಲೇ ಅರ್ಪಣೆ ಮಾಡಿಬಿಡು, ನನ್ನ ನೈವೇದ್ಯ ನಾನು ತೃಪ್ತನಾಗ್ತೀನಿ ಅಂಥೇಳಿ. ಯಾವ ವ್ಯಕ್ತಿ ಅವತ್ತಿನ ನೈವೇದ್ಯಕ್ಕೆ ಕಾಡಿನಲ್ಲಿ ಹೋದರೂ ಅವರು ಪಂಚಭಕ್ಷ ನೈವೇದ್ಯ ಮಾಡ್ತಾರೆ ಅಂತೆಲ್ಲ ಪ್ರತೀತಿ ಇದೆ. ಅದನ್ನು ತಪ್ಪಿಸಬೇಕು ಅಂಥೇಳಿ ಯಾವ ವ್ಯಕ್ತಿ ಪ್ರವೃತ್ತಿ ಮಾಡಿದ್ನೋ ಅವನ ಉದ್ದೇಶ ಸಫಲ ಆಗಲಿಲ್ಲ. ಯಾಕೆ? ಧ್ರುವರಾಗಿದ್ದ ಕಲಿತ ಪಾಠ ಅಪ್ಲೈ ಮಾಡೋದು ಶ್ರೀಪಾದರಾಜರು. ಮಾ ಅಮಂಗಲಂ ತಾತ, ಕಣ್ಮುಚ್ಚಿಕೊಂಡು ಪದಾರ್ಥಕ್ಕೆ ಅಡ್ಡಿ ಮಾಡಿದ ವ್ಯಕ್ತಿಯ ಮೇಲೆ ತಾವು ಎಳ್ಳಷ್ಟು ಶಾಪಾರಿಗಳನ್ನು ಹಾಕಲಿಲ್ಲ. ಧ್ರುವರಾಗಿದ್ದ ಕಲಿತ ಪಾಠ ಈಗಲೂ ಅನುಷ್ಠಾನ ಮಾಡಿದ್ರಿಂದ ಸ್ವಯಂ ಶ್ರೀನಿವಾಸ ಸೂಚನೆ ಮಾಡಿ ಯಾವ ಪದಾರ್ಥ ತನಗೋಸ್ಕರ ಅಂತ ಕಳಿಸ್ತಾ ಇದ್ನೋ ಅವನೇ ಸ್ವಯಂ ಗೋಪೀನಾಥನಾಗ ಅದನ್ನು ಉಂಡ. ಇದು ಶ್ರೀಪಾದರಾಜರ ವೈಶಿಷ್ಟ್ಯ. ಆದ್ದರಿಂದ ಶ್ರೀಪಾದರಾಜರು ಧ್ರುವಾಂಶರು ಅಂತ ಹೇಳಲಿಕ್ಕೆ ಈ ಘಟನೆಯೂ ಕೂಡ ನಮಗೆ ಪೂರಕ ಆಗುತ್ತೆ. ಇನ್ನೊಂದು ಮಾತು ಹೇಳ್ತಾಳೆ, ಯತ್ಪಾದ ಪದ್ಮಂ ಪರಿಚರ್ಯ ವಿಶ್ವವಿಭಾವನಾ ಯತ್ತ ಗುಣಾಭಿಪತ್ತೇ
ಅಯೋಧ್ಯ ತಿಷ್ಠತ್ ಖಲು ಪಾರಮೇಷ್ಠ್ಯಂ ಪದಂ ಜಿತಾತ್ಮ ಶ್ವಸನಾಭಿವಂದ್ಯಂ. ಹಾಗಾದ್ರೆ ಏನು ಮಾಡಬೇಕು ಕಷ್ಟ ಬಂದಾಗ? ಒಂದು ಕಡೆ ಶ್ರೀಪಾದರಾಜರೇ ಹೇಳ್ತಾರೆ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಮಂದಾರ ಧರ ನಿನ್ನ ಮಮತೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯ್ ಬಿಡಿಸುವಿ ಹರಿಯೇ. ಪರಮಾತ್ಮನ ಆ ಶ್ರೀಪಾದರಾಜರು ಮಾಡಿರುವ ಪದ್ಯಕ್ಕೂ ಧ್ರುವರಾಗಿದ್ದಾಗ ಸುನೀತಿ ಹೇಳಿದ ಉಪದೇಶಕ್ಕೂ ಬಹಳ ಒಂದು ಒಳ್ಳೆಯ ನಂಟಿದೆ. ಅವರಲ್ಲಿ ಹೇಳೋದೇನು ಅಂದರೆ, ಪರಮಾತ್ಮನ ಮಮತೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯಿ ಬಿಡಿಸುವೆ ಹರಿಯೇ. ಒಂದು ಕೆಟ್ಟ ಅನ್ನಕ್ಕೂ ಬಾಯಿ ಬಿಡಬೇಕು, ಒಳ್ಳೆಯ ವೈಭವೋಪೇತ ಅನ್ನದ ಲಾಭ ಆಗೋದಿಲ್ಲ ಪರಮಾತ್ಮನ ಮಹಿಮೆ ತಪ್ಪಿದರೆ. ಇದಕ್ಕೆ ಪೂರ್ವಕವಾಗಿ ನಾವು ಭಾಗವತರ ಮಾತು ನೋಡಿದರೆ, ಸುನೀತಿ ಹೇಳಿದ ಮಾತು, ಯತ್ಪಾದ ಪದ್ಮಂ, ಯಾರ ಪಾದಕಮಲವನ್ನು, ಅದೆಂತಹ ಪಾದ, ಕಮಲದಂತಹ ಪಾದವನ್ನು ಕಮಲ ಭವರಾದ ಬ್ರಹ್ಮದೇವರು ಉಪಾಸನೆ ಮಾಡಿ, ಅಷ್ಟೇ ಅಲ್ಲ ಶ್ವಸನಾಭಿವಂದ್ಯಂ, ಇಂಥ ಒಂದು ಚಮತ್ಕಾರ ಇದೆ. ಪಾದ ಕಮಲ, ನಮಸ್ಕಾರ ಮಾಡೋರು ಯಾರು? ಕಮಲ ಭವರಾದ ಬ್ರಹ್ಮದೇವರು ಸೇವೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳು, ಶ್ವಸನಾಭಿವಂದ್ಯಂ, ವರ್ತಮಾನ ಕಮಲ ಭವರು ಭಾವಿ ಕಮಲ ಭವರು, ಅರ್ಥಾತ್ ಈಗಿನ ಪ್ರಾಣದೇವರೇ ಬ್ರಹ್ಮದೇವರಾದಾಗ ಅವರು ಕೂಡ ಅಲ್ಲಿಂದ ವರ್ತಮಾನ ಕಮಲ ಭವರು ಯಾವ ಪಾದದ ಸೇವೆಯನ್ನು ಮಾಡಿಯೇ ದೊಡ್ಡ ಸ್ಥಾನ ಪಡೆದಿದ್ದಾರೋ ಅಂತಹ ಪರಮಾತ್ಮನನ್ನು ಶರಣು ಹೋಗು, ಹೊರತು ಇನ್ನೇನೋ ವಿಚಾರ ಮಾಡಬೇಡ ಅಂತ ಶ್ರೀಪಾದರಾಜರು ಅದನ್ನೇ ಉಲ್ಲೇಖ ಮಾಡಿದ್ರು. ಇಟ್ಟಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ, ನಿನ್ನ ಪಾದ ಕಮಲ ಚಿಂತನೆ ಮಾಡಿದರೆ ಸಾಕು, ಹೇಗಿರ್ತೇನೋ ನಾನು ಹಾಗೆ ಇರ್ತೀನಿ ಅಂತ ಇಷ್ಟಾಯಿತು. ಇದಾದ ಮೇಲೆ ಕೊನೆಗೆ ಮಾತು ಕೇಳಲಿಲ್ಲ, ಕಾಡಿಗೆ ಹೋಗ್ತಾರೆ. ಅಲ್ಲಿ ಬಂದವರೇ ನಾರದರ ಸಮಾಗಮ. ಈ ಭಾಗವತದ ಎಲ್ಲವನ್ನೂ ಸಮನ್ವಯ ಮಾಡಿ ನೋಡಬೇಕು ಅಂತ ಅಲ್ಲ. ಅಲ್ಲಿ ಹೇಳಿದ್ದು ವೇದೋಕ್ತವಾದ ವೇದದ ಶಬ್ದ ಎಲ್ಲ ಶಬ್ದ ಪರಮಾತ್ಮನಲ್ಲಿ ಸಮನ್ವಯ ಮಾಡಬೇಕು ಅಂತುಂಟು. ನೀವು ಶ್ರೀಪಾದರಾಜರ ಘಟನೆಗೂ ಧ್ರುವರಾಜರ ಘಟನೆಗೂ ಸಮನ್ವಯ ಯಾಕೆ ಮಾಡ್ತೀರಾ ಅಂದರೆ, ಇದಕ್ಕೆ ಜಗನ್ನಾಥದಾಸರು ಉತ್ತರ ಕೊಡ್ತಾರೆ. ವಿಭೂತಿ ಸಂಧಿಯಲ್ಲಿ ಹೇಳುವಾಗ ಕೆಲವು ಕಡೆ ಪರಮಾತ್ಮನ ವಿಶೇಷ ವಿಭೂತಿ ರೂಪಗಳುಂಟು. ಅದು ಯಾರಲ್ಲಿ? ದೇವತೆಗಳಲ್ಲಿ ಪರಮಾತ್ಮನ ವಿಭೂತಿ ರೂಪ, ಸನ್ಯಾಸಿಗಳಲ್ಲಿ ಪರಮಾತ್ಮನ ವಿಭೂತಿ ರೂಪ ಉಂಟು. ಆದ್ದರಿಂದ ಶ್ರೀಪಾದರಾಜರ ಒಳಗೆ ಪರಮಾತ್ಮನ ವಿಶೇಷ ವಿಭೂತಿ ರೂಪ ಇದೆ. ಆದ್ದರಿಂದಾಗಿ ನಾವು ಏನೇ ಸಮನ್ವಯ ಮಾಡಿದ್ರು ಅದು ಅವರ ಅಂತರ್ಗತನಾದ ಪರಮಾತ್ಮನಿಗೆ ಸಮನ್ವಯ ಮಾಡ್ಬೋದಾದ್ದರಿಂದ ಇದೊಂದು ಘಟನೆ ನೋಡಬೇಕು. ಧ್ರುವರಾಜರಿಗೆ ಮಾರ್ಗದರ್ಶನ ಮಾಡಿದವರು ಯಾರು? ನಾರದರು. ಅವರಿಗೆ ನಾರದ ಅಂತ ಯಾಕೆ ಹೆಸರು? ತುಂಬ ಜನ ಅವ್ರ ಬಗ್ಗೆ ಅಪಪ್ರಚಾರವೇ ಜಾಸ್ತಿ. ಈ ಭಾಗ ನೋಡಿದ್ರೆ ನಾರದರ ಮಹತ್ವ ಏನು ಅಂತ ಅರ್ಥ ಆಗುತ್ತೆ. ನಾರದ ತದುಪಾಕರ್ಣ್ಯ ನಾತ್ವಾ ಚಾಸ್ಯ ಚಿಕೀರ್ಷಿತಂ ಸ್ಪೃಷ್ಟ್ವಾ ಮೂರ್ಧನ್ಯಘಗ್ನೇನ ಪಾಣಿನಾ ಪ್ರಾಹ ವಿಸ್ಮಿತಃ. ನಾರದರು ಸ್ವಯಂ ಬಂದ್ರಂತೆ, ಧ್ರುವನನ್ನು ನೋಡಿದ್ರು. ಏನು ಮಾಡಿದ್ರು? ಒಂದು ಮಾತು ಬಹಳ ಚಂದ ಇದೆ. ಅಘಗ್ನೇನ ಪಾಣಿನ, ತಮ್ಮ ಕೈಯನ್ನು, ಅದು ಕೈ ಎಂಥ ಕೈ, ಪದ್ಮದ ಹಾಗಿರುವ ಮೃದುವಾದ ಕೈಯನ್ನು ಧ್ರುವರಾಜರ ತಲೆ ಮೇಲಿಟ್ಟರು. ಯಾಕಿಟ್ಟದ್ದು? ಅಘಗ್ನೇನ, ಪಾಪ ಪರಿಹಾರ ಮಾಡಲಿಕ್ಕೆ ಕೈ ಇಟ್ಟರು, ಆಶೀರ್ವಾದ ಮಾಡಿ ಕೆಲವು ಮಾತನ್ನು ಆಡಿದರು. ಇದು ಭಾಗವತದ ಮಾತು. ಧ್ರುವರಾಗ ಆಗ ಅರ್ಥ ಆಗಿತ್ತು, ನಾರದರು ಮಾಡಿದ ಅನುಗ್ರಹ ಪ್ರಭಾವ ಮುಂದೆ ಬಹಳ ದೊಡ್ಡ ಸ್ಥಾನ ಪಡೆಯುವ ಯೋಗ ನನಗೆ ಬಂತು ಅನ್ನುವುದನ್ನು ಧ್ರುವರಾಜರು ಆಗಲೇ ಅರ್ಥ ಮಾಡಿಕೊಂಡಿದ್ದರು. ಈಗ ಶ್ರೀಪಾದರಾಜರ ವೃತ್ತಾಂತಕ್ಕೆ ಪ್ರವೇಶ ಮಾಡೋಣ. ಶ್ರೀಪಾದರಾಜರು ಧ್ರುವರೇ ಶ್ರೀಪಾದರಾಜರಲ್ಲಿದ್ದಾಗ ಶ್ರೀಪಾದರಾಜರು ಏನು ಮಾಡಿದ್ರು?
ಅಘಗ್ನೇನ ಪಾಣಿನ, ತಮ್ಮ ಕೈಗಳನ್ನು ವ್ಯಾಸರಾಜರ ಮೇಲಿಟ್ಟರು. ತಮ್ಮ ಕೈಗಳನ್ನು ವ್ಯಾಸರಾಜರ ಮೇಲಿಟ್ಟು ನಾರದರು ಧ್ರುವರಾಜರಿಗೆ ಮಾರ್ಗದರ್ಶನ ಮಾಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರೋಪದೇಶ ಪಡೆದು 36,000 ವರ್ಷಗಳ ಕಾಲ ಶಿಂಶುಮಾರ ಲೋಕದಲ್ಲಿ ಉನ್ನತ ಸ್ಥಾನ ಗಳಿಸುವ ಸೌಭಾಗ್ಯ ಕೊಟ್ಟರೆ, ಆ ನಾರದರ ಅನುಗ್ರಹವನ್ನು ಪೂರ್ಣ ಪಡೆದುಕೊಂಡಿದ್ದ ಧ್ರುವರಾಜರೇ ಶ್ರೀಪಾದರಾಜರಲ್ಲಿ ಸನ್ನಿಹಿತರಾಗಿ ತಮ್ಮ ಕೈಯನ್ನು ವ್ಯಾಸರಾಜರ ಮೇಲಿಟ್ಟು ಅವರ ಮೂಲಕ ವ್ಯಾಸತ್ರಯದ ರಚನೆ ಆಗುವಂತೆ ಮಾಡಿ 36,000 ವರ್ಷ ಅದನ್ನು ಇಂಟು ಮಾಡಿರಿ, ಕಲಿಯುಗ ಮುಗಿಯೋ ತನಕ ವ್ಯಾಸತ್ರಯ ತಿಳಿಸ್ತಾ, ಇವರ ತಂದೆಯವರು ಉಭಯ ಮಠದ ಪಂಡಿತರು. ಒಂದು ವಿಶೇಷತೆ ಏನು ಅಂತಂದರೆ, ನಮಗೆ ಆಚಾರ್ಯರ ಪ್ರವಚನ ನೆಕ್ಸ್ಟ್ ಕಂತಲ್ಲಿದ್ದದ್ದು, ಆದರೆ ಪ್ರಿಂಟ್ ಮಾಡಬೇಕಾದ್ರೆ ಹಿಂದಿನ ಕಂತಲ್ಲೇ ಬಂದುಬಿಡ್ತು. ವಿಶೇಷವಾಗಿ ಗುರುಗಳ ಸನ್ನಿಧಾನದಲ್ಲಿ, ಉಭಯ ಮಠಗಳ ಸನ್ನಿಧಾನದಲ್ಲಿ ಆಚಾರ್ಯರ ಪ್ರವಚನ ಇಂದು ನಡೆದಿದೆ. ಇಂದು ಮಹಾನುಭಾವರಾದಂತಹ ಶ್ರೀನಿವಾಸ ತೀರ್ಥರ ಆರಾಧನೆ. ಇವತ್ತು ಶ್ರೀಪಾದರಾಜರ ವೈಶಿಷ್ಟ್ಯವನ್ನು ನಾವು ನೆನೆಸಿಕೊಳ್ಳಬೇಕು. ಅದು ತ್ಯಾಗ ಅಂತನ್ನಲ್ಲ, ಶಿಷ್ಯರ ಮೇಲೆ ತೋರಿಸಿದಂತಹ ವಾತ್ಸಲ್ಯ. ಅವರಿಗೆ ಸಿಕ್ಕಂತಹ 12 ವರ್ಷಗಳ ಶ್ರೀನಿವಾಸನ ಪೂಜೆಯನ್ನು ವ್ಯಾಸತೀರ್ಥರಿಗೆ ಅದನ್ನು ಕೊಟ್ಟು ವ್ಯಾಸರಾಜರ ವೈಭವದಿಂದ ಮಾಡಿ ತದನಂತರವಾಗಿ ಉತ್ತರಾಧಿಕಾರಿಗಳನ್ನಾಗಿ ಸ್ವೀಕಾರ ಮಾಡಿ ಅವರಿಗೆ ಇಟ್ಟ ಹೆಸರೇನು ಅಂತಂದರೆ ಶ್ರೀನಿವಾಸ ತೀರ್ಥರು ಅಂಥೇಳಿ. ಯಾಕೆ ಇಟ್ಟದ್ದು ಅಂತಂದರೆ 12 ವರ್ಷಗಳ ಕಾಲ ಆ ಶ್ರೀನಿವಾಸನನ್ನು ಮುಟ್ಟಿ ಪೂಜೆ ಮಾಡಿದ ಆ ಸೌಭಾಗ್ಯವನ್ನು ಮತ್ತೆ ಆ ಭಗವಂತನಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದ ತಮ್ಮ ಶಿಷ್ಯರಿಗೆ ಶ್ರೀನಿವಾಸ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಆ ಮಹಾನುಭಾವರನ್ನು ಕೂಡ ಈ ವೇದಿಕೆಯ ಮೇಲೆ ಸ್ಮರಣೆಯನ್ನು ಮಾಡ್ತಾ, ಭಕ್ತಿಪೂರ್ವಕ ವಂದನೆಯನ್ನು ಮಾಡ್ತಾ, ಮುಂದೆ ಶ್ರೀಮಠದ ಆಸ್ಥಾನ ವಿದ್ವಾಂಸರಾದ ಶ್ರೀ ಚತುರ್ವೇದಿ ವೇದವ್ಯಾಸಾಚಾರ್ಯರು ಶ್ರೀಪಾದಂಗಳವರನ್ನು ಕುರಿತಾಗಿ ಸ್ವಾಗತ ಭಾಷಣವನ್ನು ಮಾಡ್ತಾ, ತದನಂತರವಾಗಿ ಒಂದು 10 ನಿಮಿಷಗಳ ಕಾಲ ಪವಮಾನ ಸೂಕ್ತದ ಚಿಂತನೆಯನ್ನು ತಾವು ನಡೆಸಿಕೊಡಲಿದ್ದಾರೆ. ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಸ್ವಾಗತ. ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದೆ 5 ನಿಮಿಷಗಳ ಕಾಲ ಖೇಡ ವೇದವ್ಯಾಸಾಚಾರ್ಯರು ಸಭೆಯನ್ನು ಕುರಿತಾಗಿ ಮಾತಾಡಬೇಕು ಅಂತ ಪ್ರಾರ್ಥನೆ. ಈ ಯಾವ ಸಂದರ್ಭವನ್ನು ನಗುಮಯವಾಗಿ ಮಾಡಿದಂತಹ ಆಚಾರ್ಯರಿಗೆ ಶ್ರೀಪಾದರಾಜ ಮಠದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಗು ಅಂತಂದ್ರೆ ನೆನಪಾಗೋದೇ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ನಮ್ಮ ಗುರುಗಳು ಕೇಶವನಿಧಿ ತೀರ್ಥರು ಯಾವಾಗಲೂ ಹೇಳ್ತಾ ಇದ್ರು, ನಗುಮುಖದ ಸ್ವಾಮಿಗಳು ಅಂಥೇಳಿ. ಯಾವಾಗ ನಮ್ದೆಲ್ಲ ಫೋಟೋ ತೆಗಿಬೇಕಾದ್ರೆ ಸ್ಮೈಲ್ ಅನ್ನಬೇಕು, ಸ್ವಾಮಿಗಳು ಯಾವಾಗ ತೆಗೆದ್ರು ಕೂಡ ಅದರಲ್ಲಿ ಸ್ಮೈಲಿಂಗ್ ಫೇಸ್. ಹೇಗೆ ಕೂತ್ ಸ್ವಾಮಿಗಳು ಫೋಟೋ ತೆಗೆದ್ರು ಕೂಡ ಅದರಲ್ಲಿ ವಿಶೇಷವಾಗಿ ನಗುಮುಖ. ಆ ವಿಶೇಷವಾದಂತಹ ಪರ್ಯಾಯ, 2ನೇ ಪರ್ಯಾಯದಲ್ಲಿ ಸುವರ್ಣ ಗೋಪುರ, ಅದೇ ರೀತಿಯಾಗಿ ಅಖಂಡವಾದ ಭಜನೆ. ಶ್ರೀಪಾದರಾಜರು ಹಾಕಿಕೊಟ್ಟಂತಹ ಆ ದಾಸ ಸಾಹಿತ್ಯವನ್ನು ಮತ್ತಷ್ಟು ಬೆಳೆಸಿದ ಮಹಾನುಭಾವರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರು ಆಗಮಿಸಿದ್ದಾರೆ. ಶ್ರೀಪಾದಂಗಳವರು ನಮ್ಮೆಲ್ಲರನ್ನ ಕುರಿತಾಗಿ ಅನುಗ್ರಹ. ಮೊದಲಿಗೆ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ. ನಮ್ಮೆಲ್ಲರ ಪ್ರಾತಃ ಕಾಲ ಬೆಳಗಾಗೋದೇ ರಾಜರಾಜೇಶ್ವರ ತೀರ್ಥರು ಮಾಡಿಕೊಟ್ಟಂತಹ ಮಂಗಲಾಚರಣೆಯಿಂದ. ಪಲಿಮಾರು ಮಠವನ್ನು ಎಂದೆಂದಿಗೂ ಮರಿಲಿಕ್ಕಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಪ್ರಾರಂಭವಾಗುವಂಥದ್ದೇ ಮಂಗಲಾಷ್ಟಕದಿಂದ. ಇತ್ತೇ ತದ್ವರ ಮಂಗಲಾಷ್ಟಕಮಿದಂ ಶ್ರೀರಾಜರಾಜೇಶ್ವರೇ ಅಂಥೇಳಿ ರಾಜರಾಜೇಶ್ವರ ತೀರ್ಥರ ಸ್ಮರಣೆಯಿಂದ ಪ್ರಾರಂಭವಾಗುವ ನಮ್ಮ ದಿನ ಇಂದು ಸುದಿನ. ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅವರು ನಮ್ಮೆಲ್ಲರನ್ನ ಕುರಿತಾಗಿ ಅನುಗ್ರಹಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಂ ಭಂಗರಹಿತಂ ಅದಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರುರ್ಮಮ. ಬ್ರಹ್ಮಚರ್ಯ ಹರಿವೇದಸಿ ವಿದ್ಯಾವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಪಾದರಾಜ ವೈಭವೋತ್ಸವದ
ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಈ ಮುಳುಬಾಗಿಲು ಕ್ಷೇತ್ರ ನಾವು ಸೇರಿದ್ದೇವೆ. ಶ್ರೀಪಾದರ ಬಗ್ಗೆ ಹೇಳಬೇಕಾದರೆ ಅವರು ಮಾಡುವಂತಹ ಕೆಲವೊಂದು ಸ್ತೋತ್ರಗಳಿರ್ಬೋದು, ಎಲ್ಲವೂ ಕೂಡ ಅಪೂರ್ವವಾದದ್ದು. ಯಾಕಂದರೆ ಶಾಸ್ತ್ರ ಹೇಳುವಂತಹ ಮಾತನ್ನು ನಮ್ಮ ಭಾಷೆಗೆ ಅನುಗುಣವಾಗಿ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಕೃತಿಯನ್ನು ಮಾಡುವ ಮೂಲಕವಾಗಿ ಶಾಸ್ತ್ರದ ಅಪೂರ್ವ ವಿಚಾರವನ್ನು ಸಂಗ್ರಹಿಸ್ತಾ ಒಂದು ವಿಶೇಷವಾದಂತಹ ಒಂದು ಕ್ರಾಂತಿ ಮಾಡಿದವರು ಶ್ರೀಪಾದರಾಜರು. ಅವರು ಮಾಡುವಂತಹ ಒಂದು ಸ್ತೋತ್ರ ಹೇಳಬೇಕಾದರೆ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಎಂಬಂತಹ ಒಂದು ಆ ಕೃತಿಯಲ್ಲಿ ತುಂಬ ಅಪೂರ್ವವಾದಂತಹ ಒಂದು ವಿಚಾರವನ್ನು ಹೇಳ್ಕೊಂಡು ಹೋಗುತ್ತಾರೆ. ಆ ಕೃತಿಯಲ್ಲಿ ಮುಖ್ಯವಾಗಿ ನಮ್ಮ ಜನ್ಮ ವ್ಯರ್ಥವಾಯಿತು ಅಂತ ಅಲ್ಲಿ ಹೇಳುವಂಥದ್ದು. ಆದರೆ ಅದನ್ನು ಎಲ್ಲವನ್ನು ಕೂಡ ನಿಷೇಧವಾಗಿ ಹೇಳ್ಕೊಂಡು ಹೋದ ಎಲ್ಲವನ್ನು ವಿಧಿಮುಖ ಮಾಡಬೇಕಾದರೆ ಅಂದರೆ ವ್ಯರ್ಥವಾಯಿತು ಅಂತ ಹೇಳುಮುಖವಾಗಿ ಅದನ್ನು ಹೇಗೆ ನಾವು ಸರಿ ಮಾಡಿಕೊಳ್ಳಬೇಕು ಅಂತಲೇ ಹೇಳ್ಕೊಂಡು ಹೋಗ್ತಾರೆ. ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಮ ಜನ್ಮ ವ್ಯರ್ಥ ಅಂತ ಹೇಳುಮುಖವಾಗಿ ಆ ವಿಚಾರವನ್ನು ಮಾಡಬೇಕು ಅಂತ ನಮಗೆ ವಿಧಿಮುಖವಾಗಿ ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಪ್ರಾರಂಭದಲ್ಲಿ ಹೇಳಬೇಕಾದರೆ ತೀರ್ಥಪಾದರ ಭಜಿಸಿ ಕೃತಾರ್ಥನಾಗದವನ ಜನ್ಮ ವ್ಯರ್ಥವಲ್ಲದೆ ಎಂಬಂತಹ ಮಾತನ್ನು ಹೇಳುತ್ತಾರೆ. ಅಂದರೆ ತೀರ್ಥಪಾದರ ನಾವು ಭಜಿಸಬೇಕು ಅಂತ ಪ್ರಾರಂಭದಲ್ಲಿ ಹೇಳುವಂಥದ್ದು. ತೀರ್ಥಪಾದರನ್ನು ಹೇಳಬೇಕಾದರೆ ಮುಖ್ಯವಾಗಿ ಅದರಲ್ಲಿ ತೀರ್ಥಪಾದ ಹೇಳಿದರೆ ಮುಖ್ಯವಾಗಿ ಭಗವಂತ. ಅವನನ್ನು ಭಜಿಸಿಲ್ಲ ಅಂತ ಹೇಳಿದರೆ ಅವನ ಜನ್ಮ ವ್ಯರ್ಥ ಅಂತ ಹೇಳ್ತಾರೆ. ಹೌದು, ಯಾಕಂದರೆ ಮುಖ್ಯವಾಗಿ ನಾವು ಭಗವಂತನನ್ನು ಯಾವತ್ತೂ ಕೂಡ ಭಜಿಸ್ತಾ ಇರಬೇಕು. ಆದ್ದರಿಂದಾಗಿ ಅವನನ್ನು ಒಂದು ವೇಳೆ ಭಜಿಸಿಲ್ಲ ಅಂತ ಹೇಳಿದರೆ, ಅವನ ಸ್ತೋತ್ರ ಮಾಡಲಿಲ್ಲ ಹೇಳಿದರೆ ನಮ್ಮ ಈ ಜನ್ಮ ಅದು ವ್ಯರ್ಥವಾಗಿ ಹೋಗ್ತದೆ. ಅದರಿಂದಾಗಿ ನಾವು ಯಾವತ್ತೂ ಕೂಡ ಭಗವಂತನನ್ನು ಭಜಿಸ್ತಾ ಇರಬೇಕು, ಅಂದರೆ ಸೇವಿಸಬೇಕು, ಅಂದರೆ ಮುಖ್ಯವಾಗಿ ಅವನನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೂ ಅದಕ್ಕೆ ಬಿಡಿಸ್ತಾ ಇರ್ತಾ ಹೋಗಬೇಕಾದ್ರೆ ಬೇರೆ ಬೇರೆ ಅಪೂರ್ವ ವಿಚಾರವೇ ಹೇಳ್ಕೊಂಡು ಹೋಗ್ಬೋದು. ತೀರ್ಥಪಾದ ಹೇಳಬೇಕಾದರೆ ನಾವು ನಮ್ಮ ತಂದೆ ತಾಯಿಗಳನ್ನು ಹೇಳಬೇಕಾದ್ರೆ ತೀರ್ಥ ರೂಪರು ಅಂತ ಹೇಳ್ತೇವೆ ನಾವು. ಅಂದರೆ ತೀರ್ಥಪಾದ ಹೇಳಬೇಕು ಮುಖ್ಯವಾಗಿ ತಂದೆ ತಾಯಿಗಳು ಅವರನ್ನು ಭಜಿಸಲಿಲ್ಲ ಅಂದರೆ ಅವರ ಸೇವೆಯನ್ನು ನಾವು ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಈ ಜನ್ಮ ವ್ಯರ್ಥ. ಅಂದರೆ ಮುಖ್ಯವಾಗಿ ನಾವು ಹಿರಿಯರ ಸೇವೆಯನ್ನು ನಾವು ಮಾಡಬೇಕು. ಈಗಿನ ಕಾಲದಲ್ಲಿ ಆಗಬೇಕಾದರೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹಾಕುವಂತಹ ಕಾಲ ಈಗಿನ ಕಾಲದಲ್ಲಿ ಉಂಟು. ಆದರೆ ಹಾಗೆ ಮಾಡಬಾರದು. ನಾವು ಮುಖ್ಯವಾಗಿ ತಂದೆ ತಾಯಿಗಳ ಸೇವೆಯನ್ನು ಅಂದರೆ ಅವರನ್ನು ನಾವು ಯಾವತ್ತೂ ಕೂಡ ನಾವು ಪೋಷಿಸಬೇಕು, ಅವರನ್ನು ನಾವು ಭಜಿಸಬೇಕು ಅಂತ, ಅವರನ್ನು ಸೇವೆ ಮಾಡಬೇಕು ಅಂತ ಎಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನಾವು ಮುಖ್ಯವಾಗಿ ಹಿರಿಯರ ಸೇವೆಯನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ತೀರ್ಥಪಾದರ ಭಜಿಸಿ ಅಂದರೆ ತೀರ್ಥಪಾದ ಹೇಳಬೇಕಾದ್ರೆ ಮುಖ್ಯವಾಗಿ ಗುರುಗಳನ್ನು ನಾವು ವಿಶೇಷವಾಗಿ ನಾವು ಭಜಿಸಬೇಕು, ಅವರ ಸೇವೆಯನ್ನು ನಾವು ಮಾಡಬೇಕು. ಭಜಿಸಿ ಹೇಳಬೇಕಾದ್ರೆ ಪದ ಸೇವಾಯಂ, ಅವರನ್ನು ಸೇವಿಸಬೇಕು ಅಂತ ನಾವು ಅರ್ಥ. ಹೀಗೆ ನಾವು ಗುರುಗಳ ಸೇವೆಯನ್ನು ಮಾಡಬೇಕು, ಹಿರಿಯರ ಸೇವೆಯನ್ನು ಮಾಡಬೇಕು, ಮುಖ್ಯವಾಗಿ ಭಗವಂತನ ನಾವು ಭಜಿಸಬೇಕು ಅಂತ ಹೇಳ್ತಾರೆ. ಆದರೆ ನೋಡಿ, ಶ್ರೀಪಾದರಾಜರ ಕೆಲವೊಂದು ಆ ಅಪೂರ್ವ ಶಬ್ದಗಳ ಮಹಿಮೆ ನೋಡಿ ಹೇಳ್ತಾ ಹೋಗಬೇಕಾದ್ರೆ ಬೇರೆ ಬೇರೆ ಅರ್ಥನೇ ಹೇಳ್ಕೊಂಡು ಹೋಗ್ಬೋದು. ಇಲ್ಲಿ ತೀರ್ಥಪಾದರ ಭಜಿಸಿ ಹಿಮ್ಮುಖವಾಗಿ ತೀರ್ಥ ಹೇಳಬೇಕಾದ್ರೆ ಸಂಸ್ಕೃತ ತೀರ್ಥಂ ಶಬ್ದಕ್ಕೆ ದಾಟಿಸುವುದು ಅಂತ ಅರ್ಥ. ಅಂದರೆ ನಮ್ಮನ್ನ ದಾಟಿಸುತ್ತೆ ಯಾವುದು, ಅದಕ್ಕೆ ತೀರ್ಥ ಅಂತ ಅರ್ಥ. ಈ ಪಕ್ಕದಲ್ಲಿ ಹೇಳಬೇಕಾದ್ರೆ ಈ ಅಜ್ಞಾನದಿಂದ ದಾಟಿಸುವಂಥದ್ದು ಶಾಸ್ತ್ರ. ಯಾಕಂದ್ರೆ ಒಳ್ಳೆ ಜ್ಞಾನ ಕೊಡುವಂಥದ್ದು ಶಾಸ್ತ್ರ. ಅಂದ್ರೆ ತೀರ್ಥ ಹೇಳಬೇಕಾದ್ರೆ ಶಾಸ್ತ್ರಗಳು ಅಂತ ಅರ್ಥ. ಅವುಗಳ ಹೇಳಬೇಕಾದ ಪದಗಳು ಅದನ್ನು ಭಜಿಸಿದಾಗ ಅಂದರೆ ಮುಖ್ಯವಾಗಿ ವಿಶೇಷವಾಗಿ ನಾವು ಶಾಸ್ತ್ರವನ್ನು ಆ ಆಚಾರ್ಯರ ಶಾಸ್ತ್ರವನ್ನು ವಿಶೇಷವಾಗಿ ನಾವು ಅಧ್ಯಾಪನ ಮಾಡಿದರೆ ಅದರಿಂದಲೂ ನಾವು ವಿಶೇಷವಾದಂತಹ ನಾವು ಭಗವಂತ ಅನುಗ್ರಹ ಪಡೆಯಬಹುದು. ಅದರಿಂದಾಗಿ ಮುಖ್ಯವಾಗಿ ಪ್ರತಿಯೊಬ್ಬರೂ ಕೂಡ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಶಾಸ್ತ್ರ ಹೇಳಬೇಕಾದ್ರೆ ಕೇವಲ ವ್ಯಾಸರಿಗೆ ಕೊಟ್ಟಂತಹ ಗ್ರಂಥಗಳು ಮಾತ್ರ ಅಲ್ಲ, ಅದಕ್ಕೆ ಅಪೂರ್ವವಾದ ಇನ್ನೊಂದು ಗ್ರಂಥಗಳು, ಅದಕ್ಕೆ ಅಂದರೆ ಪ್ರತಿಯೊಬ್ಬರಿಗೂ ಆಗುವಂತಹ ಗ್ರಂಥಗಳು ಉಂಟು, ಮಹಾಭಾರತಗಳು ಉಂಟು, ಅಥವಾ ಅದನ್ನು ಅನುಸರಿಸಿಕೊಂಡು ಬಂದಂತಹ ದಾಸರ ಪದಗಳು ಉಂಟು. ಅದನ್ನು ನಾವು ವಿಶೇಷವಾಗಿ ನಾವು ಅಧ್ಯಯನ ಮಾಡಿದರೆ ಅದು ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡುತ್ತದೆ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ ತಾನು ಹುಟ್ಟಿದೆ ಹೇಳಬೇಕಾದ್ರೆ ಅವರು ಪ್ರತಿಯೊಬ್ಬರೂ ಕೂಡ ಭಗವಂತನನ್ನು ತಿಳಿದುಕೊಳ್ಳುವಂತಹ ಆ ಜ್ಞಾನ ಕೊಡುವಂತಹ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅಂತ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಮುಂದೆ ನಾವು ಅಧ್ಯಯನ ಮಾಡಬೇಕಾದ ಕಾರ್ಯವನ್ನು ಹೇಳ್ತಾ ಹೋಗಬೇಕಾದರೆ ಅರುಣ ಉದಯದಲ್ಲಿ ಎದ್ದು ಸರಿತದಲ್ಲಿ ಸ್ನಾನವ ಮಾಡಿ ಅರಳು ಮಲ್ಲಿಗೆ ಮಾಲೆ ಹರಿಯ ಚರಣ ಗರ್ಪಿಸಿದವನ ಜನ್ಮ ವ್ಯರ್ಥ ಅಂತ ಹೇಳ್ತಾರೆ. ಅಂದರೆ ನಾವು ಪ್ರತಿನಿತ್ಯದಲ್ಲೂ ಕೂಡ ಏನು ಮಾಡಬೇಕು ಹೇಳುವ ಮೂಲಕವಾಗಿ ಅರುಣ ಉದಯದಲ್ಲಿ ಎದ್ದು ಅಂದರೆ ಪ್ರತಿಯೊಬ್ಬರೂ ಕೂಡ ಅರುಣ ಕಾಲದಲ್ಲಿ ಏಳಬೇಕು ಅಂತ ಹೇಳ್ತಾರೆ. ಅಂದರೆ ಬೆಳಗಿನ ಹೊತ್ತು ಸೂರ್ಯ ಉದಯ ಆಗುವ ಮೊದಲು ಅರುಣ ಉದಯ ಆಗುವಂತಹ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಏಳಬೇಕು ಅಂತ ಹೇಳ್ತಾರೆ.
ಅರುಣೋದಯ ಹೇಳಬೇಕಾದ್ರೆ ಈ ಯತೀನಾಂ ಕಾಲ ಸ್ನಾನ ಕಾಲ ಎಂದು ಹೇಳುವ ಮೂಲಕವಾಗಿ ಯತಿಗಳು ಅಂದರೆ ಸನ್ಯಾಸಿಗಳು ಸ್ನಾನ ಮಾಡುವಂತಹ ಕಾಲ ಅದು ಪ್ರಶಸ್ತಗಳು ಹೇಳಬೇಕಾದ್ರೆ ಆ ಅರುಣೋದಯ ಕಾಲ. ಆ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಎದ್ದು ಒಳ್ಳೆ ರೀತಿಯಲ್ಲಿ ತಾವು ಸ್ನಾನವನ್ನು ಮಾಡಿ ಮುಂದೆ ಸಂಧ್ಯಾವಂದನೆ ಮಾಡಬೇಕೆಂದು ಹೇಳ್ತಾರೆ. ಯಾಕಂದರೆ ನೋಡಿ, ನಾವು ಶಾಸ್ತ್ರದಿಂದ ಹೋಗೋದಕ್ಕಿಂತಲೂ ಲೌಕಿಕ ರೀತಿಯಲ್ಲಿ ಸಾಮಾನ್ಯ ರೀತಿಯಲ್ಲಿ ಹೋದರೂ ಕೂಡ ಅದಕ್ಕೊಂದು ಅರ್ಥ ನಮ್ಗೆ ಅಪೂರ್ವ ಅರ್ಥದಲ್ಲಿ ಸಿಗುತ್ತದೆ. ಯಾಕಂದ್ರೆ ನೋಡಿ, ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಮನೆಗೆ ಯಾರಾದರೂ ಬಂದಾಗ ಅತಿಥಿಗಳು ಬಂದಾಗ ಅವರನ್ನು ನಾವು ಸ್ವಾಗತಿಸಬೇಕು ಹೊರತು ಅವ್ರು ಬಂದಾಗ ನಾವು ಒಳಗಡೆ ಸುಮ್ಮನೆ ಕುಳಿತುಕೊಂಡು ನಮ್ಮಷ್ಟಕ್ಕೆ ನಾವು ಹರಟ ಹೊಡುವುದಲ್ಲ. ಮತ್ತೆ ಬಂದಾಗ ನಾವು ಅವರಿಗೆ ಸ್ವಾಗತ ಮಾಡಬೇಕು. ಹಾಗಾದರೆ ಯಾರಾದರೂ ಅತಿಥಿಗಳು ಬಂದಾಗ, ದೊಡ್ಡವರು ಬಂದಾಗ ಅವರಿಗೆ ಸ್ವಾಗತಿಸಬೇಕು ನಮ್ಮ ಕರ್ತವ್ಯ, ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ. ಅದರಿಂದಾಗಿ ಈ ಪ್ರಕೃತಿಯಲ್ಲೂ ಕೂಡ ಮುಂದೆ ಸೂರ್ಯ ಹೇಳಬೇಕಾದ್ರೆ ಸೂರ್ಯ ಒಳಗಿರುವಂತಹ ಭಗವಂತ ಬರಲಿಕ್ಕಿದ್ದಾನೆ. ಭಗವಂತ ಬರಬೇಕು ಹೇಳಿದ್ರೆ ನಾವು ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಬೇಕು ಹೇಳಿದ್ರೆ ನಾವು ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ನಾವು ಸಂಧ್ಯಾನ ಮಾಡಿದ್ರೆ ಮಾತ್ರ ಸಾಧ್ಯ. ಯಾಕಂದರೆ ಆಚಾರ್ಯರು ಹೇಳಬೇಕಾದ್ರೂ ಕೂಡ ಸುಂದರ ಹೇಳಬೇಕಾದ್ರೆ ಆ ಸೂರ್ಯ ದರ್ಶನಾತಿಷ್ಠೆ ಅಂತ ಹೇಳ್ತಾರೆ. ಅಂದರೆ ನಾವು ಗಾಯತ್ರಿ ಮಾಡಬೇಕಾದ್ರೆ ಸೂರ್ಯ ಉದಯ ಆಗೋ ತನಕ ನಾವು ನಿಂತುಕೊಂಡು ಜಪಿಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಕುಳಿತುಕೊಂಡು ಜಪ ಮಾಡ್ತಾ ಇದ್ದಾಗ ಸೂರ್ಯನ ಆಗಮನ ಆಯಿತು, ದೊಡ್ಡವರ ಭಗವಂತನ ಆಗಮನ ಆಯಿತು. ಬಂದಾಗ ಅಂದರೆ ಭಗವಂತನೇ ಹುಡುಕೊಂಡು ಮನೆಗೆ ಬರ್ತಿದ್ದಾನೆ. ಆ ಸಮಯ ನಾವು ಕುಳಿತುಕೊಂಡರೆ ಆವಾಗ ದೊಡ್ಡವರಿಗೆ ಮಾಡಿದಂತಹ ಅವಮಾನ ಅದು. ಅದರಿಂದಾಗಿ ಸೂರ್ಯ ಉದಯ ಆಗೋ ತನಕ ನಾವು ಜಪವನ್ನು ನಿಂತುಕೊಂಡು ಮಾಡಬೇಕು ಅಂತ ಸ್ವತಃ ಆಚಾರ್ಯರು ಹೇಳುವಂತಹ ಮಾತು. ಅದರಿಂದಾಗ ಅಂದರೆ ಒಟ್ಟು ತಾತ್ಪರ್ಯ ಹೇಳಬೇಕಾದ್ರೆ ನಾವು ಅರುಣೋದಯದ ಕಾಲದಲ್ಲಿ ಎದ್ದು ಆಮೇಲೆ ಸಂಧ್ಯಾವಂದನನ್ನು ನಾವು ಮಾಡಬೇಕೆಂಬುದನ್ನು ಇಲ್ಲಿ ಸೂಚ್ಯವಾಗಿ ಶ್ರೀಪಾದರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಅರುಣ ಉದಯದಲ್ಲಿ ಎದ್ದು ಅದಾದ ಮೇಲೆ ಸರಿತದಲ್ಲಿ ಸ್ನಾನ ಮಾಡಿ ಮೊದಲಿಗೆ ಏಳಬೇಕು. ಅದಾದ ಮೇಲೆ ಸ್ನಾನವನ್ನು ಎಲ್ಲಿ ಮಾಡಬೇಕು ಹೇಳಬೇಕಾದ್ರೆ ಸರಿತದಲ್ಲಿ ಸ್ನಾನ ಮಾಡಬೇಕು, ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಅವಗಾಹನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನದಿ ಎಲ್ಲಿ ಉಂಟು ಅಲ್ಲಿ ಸರಿಯಾಯಿತು, ಸರೋವರ ಎಲ್ಲಿ ಉಂಟು ಅಲ್ಲಿ ಸರಿಯಾಯಿತು. ಸರೋವರ ಇಲ್ಲ, ನದಿ ಇಲ್ಲ, ನಾವು ಬೆಂಗಳೂರು ಅಂತಹ ಸಿಟಿಯ ಮಧ್ಯದಲ್ಲಿ ಇದ್ದೇವೆ, ಅಲ್ಲಿ ಹೇಗೆ ಪ್ರಶ್ನೆ ಬಂದಾಗ ನೋಡಿ, ಶಾಸ್ತ್ರಕಾರರು ಅಥವಾ ಆ ಭಗವಂತ ಕೆಲವು ನಿಯಮಗಳು ಚೆನ್ನಾಗಿ ಹೇಳಬೇಕಾದ್ರೆ ನಾವು ಕರದಲ್ಲಿಗೆ ನದಿಗಳು ಬರ್ತವೆ. ಅಂದರೆ ಗಂಗೆ, ಯಮುನೆ, ಕೃಷ್ಣೆ, ಗೋದಾವರಿ, ಸರಸ್ವತಿ ಎಂಬುದಾಗಿ ನಾವು ಸ್ಮರಣೆ ಮಾಡಿಕೊಂಡು ಆ ನದಿಗಳ ಸ್ಮರಣೆ ಮಾಡಿಕೊಂಡು ನಾವು ಎಲ್ಲಿಯೇ ನಾವು ಕರೆದರೂ ಕೂಡ ಆ ಗಂಗಾದಿ ಆ ನದಿಗಳಲ್ಲಿರುವಂತಹ ದೇವತೆಗಳು ಖಂಡಿತಲ್ಲಿಗೆ ಬಂದೇ ಬರ್ತಾರೆ. ಅವರ ಆ ಸಾನ್ನಿಧ್ಯ ಅಲ್ಲಿಗೆ ಬಂದೇ ಬರ್ತಾರೆ. ನಾವು ಬಾತ್ರೂಮ್ ಸ್ನಾನ ಮಾಡಿದ್ರೂ ಕೂಡ ಆ ಸಮಯ ನಾವು ಗಂಗೆಯನ್ನು ಸ್ಮರಣೆ ಮಾಡಿಕೊಂಡು ನಾವು ಸ್ನಾನ ಮಾಡಿದರೆ ನದಿಯಲ್ಲಿ ಸ್ನಾನ ಮಾಡಿದ ಫಲವನ್ನು ಪೂರ್ಣ ಫಲ ಸಿಕ್ಕಿದ್ರು ಕೂಡ ಸ್ವಲ್ಪ ಫಲವನ್ನು ಭಗವಂತ ಕೊಡ್ತಾನೆ. ಅದರಿಂದಾಗಿ ನಾವು ಮುಖ್ಯದಲ್ಲಿ ಬೆಳಗ್ಗೆ ಅರುಣೋದಯದಲ್ಲಿ ಎದ್ದು ಆಮೇಲೆ ಆ ನದಿಯಲ್ಲಿ ಸ್ನಾನ ಮಾಡಬೇಕು. ಅದಾದ ಮೇಲೆ ಭಗವಂತನನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಅರಳು ಮಲ್ಲಿಗೆ ಮಾಲೆ ಹರಿಯ ಚರಣಕ್ಕೆ ಅರ್ಪಿಸಬೇಕು ಅಂತ ಹೇಳುವ ಮೂಲಕವಾಗಿ ಅರಳು ಮಲ್ಲಿಗೆ ಅಂದರೆ ಅರಳಿದಂತಹ ಹೂವನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಹೇಳಬೇಕಾದ್ರೆ ಅರಳು ಮಲ್ಲಿಗೆ ಅರಳಿ ಇರ್ತದೆ, ಪುನಃ ಅರಳು ಯಾಕೆ ಹೇಳಬೇಕಾದ್ರೆ ಅರಳು ಅಂತ ಹೇಳುವ ಮುಖವಾಗಿ ಅದು ಮೊಗ್ಗಿದ್ದಾಗ ಹೆಚ್ಚು ಪರಿಮಳ ಬರುವುದಿಲ್ಲ, ಅದು ಅರಳಿದಾಗ ಮಾತ್ರ ಸುಗಂಧ ಬರುವಂಥದ್ದು. ಅಂದರೆ ಸುಗಂಧ ಭರಿತವಾದಂತಹ ಆ ಮಲ್ಲಿಗೆಯನ್ನು ನಾವು ಆ ಹೂವನ್ನು ನಾವು ಭಗವಂತನಿಗೆ ಸಮರ್ಪಿಸಿದಾಗ ನಮ್ಮ ಜೀವನದಲ್ಲೂ ಕೂಡ ಸುಗಂಧ ಅಂದರೆ ಯಾವತ್ತೂ ಕೂಡ ಸಂತೋಷವನ್ನು ಭಗವಂತ ಕೊಡ್ತಾನೆ. ಅದರಿಂದಾಗಿ ನಾವು ಭಗವಂತನಿಗೆ ಅರಳಿದಂತಹ ಅಂದರೆ ಅರಳು ಹೇಳಬೇಕಾದ್ರೆ ಕೇವಲ ಹೂ ಮಾತ್ರ ಅಲ್ಲ, ಹೊರತು ನಮ್ಮ ಮನಸ್ಸಲ್ಲೂ ಕೂಡ ಹಾಗೇನೆ. ಅಂದರೆ ನಮ್ಮ ಮನಸ್ಸನ್ನು ಕೂಡ ಅರಳಿಸಿಕೊಂಡು, ನಮ್ಮ ಮನಸ್ಸು ಕೂಡ ಬೇರೆ ಕಡೆ ಇದ್ದರೆ ಅದು ಮೊಗ್ಗಿದ ಮನಸ್ಸು. ಒಂದು ವೇಳೆ ಅದನ್ನು ನಾವು ಅರಳಿಕೊಂಡು ಅಂದರೆ ಭಗವಂತ ನಮ್ಮ ಮನಸ್ಸಿಟ್ಟಾಗ ಆ ಮನಸ್ಸು ಅರಳುತ್ತದೆ. ಹೀಗೆ ಅರಳಿದಂತಹ ಮನಸ್ಸಿನಿಂದಾಗಿ ಅರಳಿದಂತಹ ಹೂವನ್ನು ನಾವು ಭಗವಂತನಿಗೆ ಸಮರ್ಪಿಸಬೇಕು. ಇಷ್ಟು ಮಾಡಿದ ನಂತರ ಅಲ್ಲಿ ಒಂದು ಶಂಖ ಉದಕ ತಂದು ಚಂದದಿಂದ ಹರಿಗೆ ಎರೆದು ಅಂದರೆ ನಾವು ಶಂಖದಿಂದ ನಾವು ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳಬೇಕಾದ್ರೆ ನೋಡಿ, ಶಂಖ ಅದು ಮುಖ್ಯವಾಗಿ ಭಗವಂತನನ್ನ ಪವಿತ್ರ ಸ್ನಾನ ಮಾಡಿಸೋದು ಅಂತ ಅರ್ಥ. ಅಲ್ಲಿ ಶಂಖನೇ ಪವಿತ್ರವಾದದ್ದು. ಯಾಕಂದ್ರೆ ಯಾವತ್ತೂ ಕೂಡ ಭಗವಂತ ಕೈಯಲ್ಲೇ ಇದೆ, ಅದರಿಂದಾಗಿ ಅದು ಯಾವತ್ತೂ ಪವಿತ್ರವಾದದ್ದು. ಅದನ್ನಾಗಿ ಅಂತಹ ಶಂಖದಿಂದಾಗಿ ನಾವು ಭಗವಂತನ ನಾವು ಚಂದದಿಂದ ಅದು ಕೂಡ ನಮ್ಮ ಮನಸ್ಸನ್ನು ಇಟ್ಟು ನಾವು ಒಂದು ರೀತಿ ಚೆನ್ನಾಗಿ ನಾವು ಅಲ್ಲಿ ಅಭಿಷೇಕ ಮಾಡಿದಾಗ ನಮಗೆ ಭಗವಂತ ಒಳ್ಳೆ ಅನುಗ್ರಹವನ್ನ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಗಂಧ ಪುಷ್ಪದಿಂದ ಹರಿಯ ವಂದನೆ ಮಾಡದವನ ಜನ್ಮ ವ್ಯರ್ಥ. ಅಂದರೆ ನಾವು ಮುಖ್ಯವಾಗಿ ಭಗವಂತನಿಗೆ ಗಂಧ ಪುಷ್ಪ ಇತ್ಯಾದಿಗಳನ್ನು ಕೊಡುವ ಮೂಲಕವಾಗಿ ಭಗವಂತನ ಮುಖ್ಯವಾಗಿ ನಾವು ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಗುಳು ತೆನೆಯ ಲೆಸವ ತುಳಸಿ ದಳವ ತಂದು ಪ್ರೇಮದಿಂದ ಜಗನ್ಮಯಗೆ ಅರ್ಪಿಸಿ ಕರವ ಮುಗಿದು ಸ್ತುತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟು ತಾತ್ಪರ್ಯ ಇಷ್ಟು, ಅಲ್ಲಿ ತುಳಸಿಯನ್ನ ಅರ್ಪಿಸಬೇಕು ಅಂತ ಹೇಳ್ತಿರುವಂಥದ್ದು. ಭಗವಂತನಿಗೆ ತುಂಬ ಇಷ್ಟವಾದದ್ದು ತುಳಸಿ. ಯಾಕಂದರೆ ಹೆಸರೇ ಹೇಳುವ ಹಾಗೆ ಭಗವಂತನಿಗೆ ಯಾವುದು ಇಷ್ಟ ಅಂತ
ಯಾವುದು ಇಷ್ಟ ನೋಡಬೇಕಾದ್ರೆ ಯಾವುದಕ್ಕೆ ಸಮಾನವಾದ್ದು ಸಮಾನವಾದ ಇಲ್ಲವೋ ಅದು ತುಳಸಿ, ಅದು ಭಗವಾನಿಗೆ ತುಂಬ ಇಷ್ಟ. ಅದು ಯಾವ್ದು ನಮಗೆ ತುಳಸಿ, ಅದು ಭಗವಾನಿಗೆ ತುಂಬ ಇಷ್ಟವಾದ್ದು, ಅದನ್ನು ನಾವು ಅರ್ಪಿಸಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಮುಗುಳು ತೆನೆಯ ಲಸವಾಗಿ ಹೇಳುಮುಖವಾಗಿ ಯಾವುದು ಚಿಗುರು ಉಂಟು ಅಂದರೆ ಚೆನ್ನಾಗಿ ಮೃದುವಾಗಿರುವಂತಹ ತುಳಸಿಯನ್ನು ನಾವು ಭಗವಂತನಿಗೆ ಸಮರ್ಪಿಸಬೇಕೆಂದು ಹೇಳ್ತಾ ಇದ್ದಾರೆ. ಅದರ ಅರ್ಥ ಬೇಕಾದರೆ ಹಿಂದೆ ನಿನ್ನೆ ಮೊನ್ನೆ ಕೊಯ್ದಂತಹ ತುಳಸಿಯನ್ನು ನಾವು ಅರ್ಪಿಸಬಾರದು, ಹೊರತು ತುಂಬ ಫ್ರೆಶ್ ಆದಂತಹ ಇವತ್ತೇ ಕೊಯ್ದಂತಹ ತುಳಸಿ ನಾವು ಭಗವಂತನಿಗೆ ಸಮರ್ಪಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಕೂಡ ಪ್ರೇಮದಿಂದ ಭಕ್ತಿಯಿಂದ ನಾವು ಭಗವಂತನಿಗೆ ಸಮರ್ಪಿಸಿದಾಗ ಯಾರಿಗೆ ಹೇಳಬೇಕಾದ್ರೆ ಜಗನ್ಮಯಗೆ, ಅಂದರೆ ಭಗವಂತ ಯಾವತ್ತೂ ಕಾಯ್ತಾ ಇರ್ತಾನೆ. ಯಾರು ನನಗೆ ಪ್ರೀತಿಯಿಂದ ಆ ಭಕ್ತಿಯಿಂದ ತುಳಸಿಯನ್ನು ಅರ್ಪಿಸ್ತಾರೋ ಅವನ ಬಳಿಗೆ ನಾನು ಹೋಗಬೇಕೆಂಬ ಕಾಯ್ತಾ ಇರ್ತಾನೆ. ಅಲ್ಲಿ ಅಂದರೆ ಜಗತ್ತಿನಲ್ಲೇ ಜಗತ್ತಿನ ತನ್ಮಯನಾಗಿ, ಜಗತ್ತಿನಲ್ಲಿರುವಂತಹ ಭಕ್ತರಲ್ಲಿ ತನ್ಮಯನಾಗಿರುವವನು ಭಗವಂತ. ಅದು ನಾವು ಭಕ್ತಿಯಿಂದ ನಾವು ಸಮರ್ಪಿಸಿದಾಗ ಭಗವಂತ ಖಂಡಿತ ಓಡೋಡಿ ಬರುತ್ತಾನೆ ಅಂತ ಹೇಳಿ ಹೇಳುಮುಖವಾಗಿ ಇಷ್ಟು ಹೇಳಿ ಅಂದರೆ ಪೂಜೆ ವಿಚಾರಣೆ ಹೇಳುತ್ತಾರೆ. ಇದಾದ ಮೇಲೆ ಇನ್ನೊಂದು ಅಪೂರ್ವ ವಿಚಾರಣೆ ಹೇಳುವಂಥದ್ದು, ಭೋಗಿಶಯನನ ದಿನದಿ ಸಕಲ ಭೋಗಗಳನ್ನು ತಾನು ತೊರೆದು ಭಾಗವತರ ಮ್ಯಾಳದಿಂದ ಜಾಗರಣೆ ಮಾಡಬೇಕು ಅಂತ ಹೇಳುವ ಮೂಲಕವಾಗಿ ಏಕಾದಶಿಯ ಒಂದು ಅಂದರೆ ದಿನತ್ರಯದ ಒಂದು ನಿಯಮನ ಹೇಳ್ತಾ ಇದ್ದಾರೆ. ಭಗವಂತ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಭೋಗಿಶಯನ ಅಂತ ಹೇಳ್ತಾರೆ. ಅಂದರೆ ದಿನತ್ರಯ, ಭಗವಂತನಿಗೆ ಸಂಬಂಧಪಟ್ಟಂತಹ ದಿನಗಳು 3 ದಿನ, ದಿನತ್ರಯ, ದಶಮಿ, ಏಕಾದಶಿ, ದ್ವಾದಶಿ. ಅಲ್ಲಿ ಹೇಳಬೇಕಾದ್ರೆ ಭೋಗಿಶಯನ, ಭಗವಂತನಿಗೆ ವಿಶೇಷ ಕೊಟ್ಟದ್ದು ಭೋಗಿಶಯನ ಅಂತ ಹೇಳುತ್ತಾರೆ. ನೋಡಿ ಮುಂದೆ ಹೇಳುವಂಥದ್ದು, ಸಕಲ ಭೋಗಗಳನ್ನು ತಾನು ತೊರೆದು, ಅಂದರೆ ಒಬ್ಬ ಪ್ರತಿಯೊಬ್ಬನೂ ಕೂಡ ಆ 3 ದಿನದಲ್ಲೂ ಕೂಡ ಎಲ್ಲ ಭೋಗವನ್ನು ತೊರೆದು ತಾನು ಭಗವಂತನಿಗೆ ಮುಖ್ಯವಾಗಿ ಅಲ್ಲಿ ಆ ಏಕಾದಶಿ ನಿಯಮವನ್ನು ನಾವು ಮಾಡಬೇಕು ಅಂತ ಹೇಳ್ತಿರುವಂಥದ್ದು. ಏಕಾದಶಿ ಮಾಡಬೇಕು, ಯಾವುದೇ ರೀತಿಯಿಂದ ಭೋಗವನ್ನು ನಾವು ಭೋಗ ವಸ್ತುವನ್ನು ನಾವಲ್ಲಿ ಉಪಯೋಗಿಸಬಾರದು, ಭೋಗವನ್ನು ನಾವು ಪಡೆಯಬಾರದು, ಭೋಗವನ್ನು ಪಡೆದುಕೊಂಡು ನಾವು ಅದನ್ನು ಮಾಡಬಾರದು, ಹೊರತು ವೈರಾಗ್ಯರು ಶಾಲೆಯಾಗಿ ನಾವು ಇಟ್ಟುಕೊಂಡು ಆ ದಿನತ್ರಯವನ್ನು ನಾವು ಆಚರಿಸಬೇಕಂತ ಹೇಳ್ತಾ ಇದ್ದಾರೆ. ಅದು ಹೇಳಬೇಕಾದ್ರೆ ಭೋಗಿಶಯನ, ಭಗವಂತ ಹೇಳಬೇಕಾದ್ರೆ ಭೋಗಿಶಯನವನು ಅಂದರೆ ಭೋಗ ಅಂತ ಹೇಳಬೇಕಾದ್ರೆ ಆ ಹಾವಿನ ಶರೀರಕ್ಕೆ ಭೋಗ ಅಂತ ಹೆಸರು. ಅದು ಉಳ್ಳದ್ದು, ಆ ಶರೀರ ಉಳ್ಳದ್ದು ಹಾವು, ಅದರಲ್ಲೇ ಮಲಗಿದವನು ಭಗವಂತ. ಅಂದರೆ ಭಗವಂತ ಯಾವತ್ತೂ ಕೂಡ ಭೋಗದಲ್ಲೇ ಇರುವವನು, ಭೋಗದ ಮೇಲೆ ಮಲಗಿಕೊಂಡಿರುವವನು. ಅಂತಹ ಭಗವಂತನಿಗೆ ನಾವು ನಮ್ಮಲ್ಲಿರುವಂಥ ನಮಗೆ ಬರುವಂತಹ ಯಾವ ಭೋಗ ಉಂಟು ಎಲ್ಲವನ್ನು ನಾವು ಬದಿಗೆ ಒತ್ತಿ ನಾವು ವಿಶೇಷವಾಗಿ ಆ ಏಕಾದಶಿ ವ್ರತವನ್ನು ನಾವು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಆ ದಿನ ರಾತ್ರಿ ಕೂಡ ನಾವು ಜಾಗರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೇಳಬೇಕಾದರೆ ಭಾಗವತರ ಮ್ಯಾಳದಿಂದ, ಅಂದರೆ ಭಾಗವತದ ಜೊತೆ ನಾವು ಇಟ್ಟುಕೊಂಡು, ಅಂದರೆ ಭಗವಂತನಿಗೆ ಸಂಬಂಧಪಟ್ಟವರು ಅಥವಾ ಭಗವಂತನ ಭಕ್ತರು, ಭಗವಂತ ತಿಳಿದುಕೊಂಡಂತಹ ಜ್ಞಾನಿಗಳು, ಇವ್ರ ಜೊತೆ ಇದ್ದುಕೊಂಡು ನಾವು ಆ ದಿನದ ರಾತ್ರಿಯನ್ನು ನಾವು ಕಳೆಯಬೇಕು. ಅಂದರೆ ಮುಖ್ಯವಾಗಿ ಆ ದಿನ ಇಡೀ ನಾವು ಭಗವಂತ ಧ್ಯಾನವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ, ಹೊರತು ಮಲಗಬಾರದು. ಅಂದರೆ ನಾವು ಯಾವತ್ತೂ ಸುಸ್ತಾದ ಮಲಗಿಬಿಡುತ್ತೇವೆ, ಆದರೆ ಆ ಸಮಯದಲ್ಲೂ ಕೂಡ ಸುಸ್ತಾದ ಮಲಗಬೇಕು, ಹೌದು, ನಿದ್ರೆನೇ ಮಾಡಬಾರದು, ಹೊರತು ನಾವು ಆ ಸಮಯದಲ್ಲೂ ಕೂಡ ಭಗವಂತನನ್ನ ಧ್ಯಾನಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಇಷ್ಟು ಹೇಳಿ ಕೊನೆಗೆ ಹೇಳುವಂತಹ ಮಾತು, ಜಂಗಮರೊಳಗೆ ಅಧಿಕವೆನಿಪ ಬಂಗುರ ಮನುಷ್ಯ ದೇಹ ಪಡೆದು ರಂಗಬಿಟನ ನೆನಪ ಪಶ್ಚಿಮ ರಂಗ ಗರ್ಪಿಸದವನು ಅಂತ ಹೇಳ್ತಾರೆ. ಅಂದರೆ ಕೊನೆಯಲ್ಲಿ ಒಟ್ಟಿಗೆ ತಾತ್ಪರ್ಯ ಹೇಳಬೇಕಾದ್ರೆ ಮುಖ್ಯವಾಗಿ ನಮ್ಮ ಜನ್ಮ ಹೇಗಿರಬೇಕು, ನಮ್ಮ ಈ ಸ್ಥಿತಿ ಹೇಳ್ತಾ ಇದ್ದಾರೆ ಅಲ್ಲಿ. ನೋಡಿ, ಒಟ್ಟಿಗೆ ಈ ಲೋಕದಲ್ಲಿ 84 ಲಕ್ಷ ಯೋನಿಗಳುಂಟು. ಅದರಲ್ಲಿ ಜಂಗಮವಾದ ಚಲಿಸುವಂತಹ ವಸ್ತುಗಳು ಹೇಳಬೇಕಾದ್ರೆ ಅದರಲ್ಲಿ ಕೆಲವೊಂದುಗಳುಂಟು. ಅವುಗಳಲ್ಲಿ ಅಧಿಕವೆನಿಪ, ಅದರಲ್ಲಿ ತುಂಬ ಶ್ರೇಷ್ಠವಾದ ಹೇಳಬೇಕಾದರೆ ಅದು ಆ ಮನುಷ್ಯ ದೇಹ. ಅದೆಂದು ಹೇಳಬೇಕಾದ್ರೆ ಬಂಗುರ ಹೇಳಿದರೆ ನಾಶ, ಅದಕ್ಕೆ ನಾಶ ಉಂಟು, ನಾಶ ಇದ್ದರೂ ಕೂಡ, ಆ ದೇಹಕ್ಕೆ ನಾಶ ಇದ್ದರೂ ಕೂಡ ಅದು ಜಂಗಮಗಳಲ್ಲಿ ಅಧಿಕ, ಅದು ತುಂಬ ಶ್ರೇಷ್ಠವಾದ. ಯಾಕಂದರೆ ಆ ಮನುಷ್ಯ ಜನ್ಮವನ್ನು ಪಡೆದಾಗ, ಮನುಷ್ಯ ದೇಹವನ್ನು ಪಡೆದಾಗ ನಮಗೆ ಆ ಸಮಯದಲ್ಲಿ ಆ ಮನುಷ್ಯ ದೇಹದಲ್ಲಿ ಭಗವಂತನನ್ನು ವಿಶೇಷವಾಗಿ ನಾವು ಧ್ಯಾನಿಸಬಹುದು, ಅವನ ಬಗ್ಗೆ ತಿಳಿದುಕೊಳ್ಳಬಹುದು. ಆದರೆ ಬೇರೆ ಯಾವುದೇ ಜನ್ಮದಲ್ಲಿ ಈ ರೀತಿ ಭಗವಂತ ಜ್ಞಾನ ಪಡೆಯಲಿಕ್ಕೆ ನಮಗೆ ಆಗೋದಿಲ್ಲ. ಅದರಿಂದಾಗಿ ಅಂತಹ ಶ್ರೇಷ್ಠವಾದಂತಹ ದೇಹ ಅದನ್ನು ನಾವು ಪಡೆದುಕೊಂಡು ಭಗವಂತನ ನಾವು ಒಂದು ವೇಳೆ ಧ್ಯಾನಿಸಿಲ್ಲ ಅಂತ ಹೇಳಿದ್ರೆ, ಭಗವಂತನನ್ನು ನಾವು ಸ್ತೋತ್ರ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಜನ್ಮ ಅದು ವ್ಯರ್ಥ ಅಂತ ಹೇಳ್ತಾರೆ. ಅದನ್ನಾಗಿ ಮುಖ್ಯವಾಗಿ ಒಟ್ಟು ಈ ಸ್ತೋತ್ರ ತಾತ್ಪರ್ಯ ಇಷ್ಟೇ, ನಾವು ಯಾವತ್ತೂ ಕೂಡ ಭಗವಂತನನ್ನ, ನಮ್ಮ ಈ ಜನ್ಮ ಮನುಷ್ಯ ಜನ್ಮ ಬಂದಿದೆ, ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣ ಜನ್ಮ, ಅದರಲ್ಲೂ ಮುಖ್ಯವಾಗಿ ಮಾತ್ರವಾಗಿ ನಾವು ಹುಟ್ಟಿದ್ದೇವೆ. ಹೀಗಿರಬೇಕಾದ್ರೆ ಭಗವಂತನ ನಾವು ವಿಶೇಷವಾಗಿ ನಾವು ತಿಳಿದುಕೊಂಡು ಅವನನ್ನು ಭಜಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಜನ್ಮ ಅದು ವ್ಯರ್ಥ ಅಂತ ಹೇಳಿಕ್ಕೆ ಅದು ನಮಗೆ ಮಾತು ಕೂಡ ಸಾಕಾಗಲ್ಲ. ಅಂದರೆ ನಾವು ಮುಖ್ಯವಾಗಿ ಭಗವಂತನನ್ನು ಧ್ಯಾನಿಸಬೇಕು. ಹೀಗೆ ಧ್ಯಾನ ಮಾಡಿದರೆ ನಮಗೆ ಭಗವಂತ ಒಳ್ಳೆ ಅನುಗ್ರಹ ಮಾಡ್ತಾನೆ ಎಂಬುದಕ್ಕೆ ಶ್ರೀಪಾದರಾದರೆ ಸಾಕ್ಷಿಯಾಗಿದ್ದಾರೆ. ಅಂದಾಗಿ ಅಂತಹ ಒಂದು ಅಪೂರ್ವ ಚಿಂತನೆಯನ್ನು ಅವರ ಪದ್ಯದಲ್ಲಿ ಬೇರೆ ಬೇರೆ ಚಿಂತನೆ ಹೇಳ್ಕೊಂಡು ಹೋಗ್ತಾರೆ. ಕಂಗಳಿದ್ದ ಆ ಪದ್ಯ ಮೂಲಕವಾಗಿ ಭಗವಂತನ ನೋಡದೇ ಇರುವಂತಹ ಕಣ್ಣು ಯಾಕೆ ಎಂಬುದಾಗಿ ತುಂಬ ವೈರಾಗ್ಯಕ್ಕೆ ಬೇಕಾದಂತಹ ಅಪೂರ್ವ ವಿಚಾರವನ್ನು ಆ ಶ್ರೀಪಾದರಾಜರು ಹೇಳ್ಕೊಂಡು ಹೋಗುತ್ತಾರೆ. ಅಂತಹ ಒಂದು ಅಪೂರ್ವವಾದ ಸಾಧನೆಯನ್ನು ಮಾಡಿದವರು ಶ್ರೀಪಾದರಾಜರು. ಅವರ ಬಗ್ಗೆ ಹೇಳಬೇಕಾಗಿದೆ ಹೇಳಿದರೆ ಸ್ವತಃ ತಿರುಪತಿಯ
ಆ ಪೂಜೆಯನ್ನು ಕೂಡ ತನ್ನ ಶಿಷ್ಯನಿಗೆ ದಾರೆಯಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಶಿಷ್ಯನಿಗೆ ಒಂದು ಒಳ್ಳೆ ಅನುಗ್ರಹ ಆಗಲಿ ಎಂಬ ಕಾರಣಕ್ಕೋಸ್ಕರ ದಾರೆಯಲ್ಲಿ ಕೊಟ್ಟವರು ಶ್ರೀಪಾದರಾಜರು. ಅಂದಾಗಿ ಅಂತಹ ಶ್ರೀಪಾದರಾಜರ ಆರಾಧನೆ ಈ ಪರ್ವಕಾಲ, ಈ ಒಂದು ಅಪೂರ್ವವಾದಂತಹ ಈ ಆರಾಧನೆಯನ್ನ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟವರು ಅದು ಮುಳುಬಾಗಿಲು ಸ್ವಾಮಿಗಳು. ಅಂದಾಗೆ ಅವರಿಗೂ ಅವರ ಈ ಸಾಧನ, ಅವರ ಈ ಒಂದು ಅಪೂರ್ವವಾದ ಆದರ್ಶಪ್ರಾಯವಾದಂತಹ ಒಂದು ಆರಾಧನಾ ಮಹೋತ್ಸವನ್ನ ತೋರಿಸಿಕೊಟ್ಟರು ಅವರಿಗೂ ಕೂಡ ಅವರಿಂದಾಗಿ ಇದೇ ರೀತಿಯಾದಂತಹ ವಿಶೇಷವಾದಂತಹ ಆ ಭಗವಂತನ ಶ್ರೀಪಾದರ ಸೇವೆ ಇದೇ ರೀತಿ ಆಗ್ತಾ ಇರೋ ಈ ಸಮಯದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆದು ಮಾಡಂತ ಹೇಳ್ತಾ ಕೃಷ್ಣ. ತಮ್ಮ ಗುರುಗಳಲ್ಲಿರುವಂತಹ ಒಂದು ವೈಶಿಷ್ಟ್ಯವಾದ ಗುಣದ ಚಿಂತನೆಯನ್ನ ಶ್ರೀಪಾದರಾಜರ ಪದ್ಯದ ಮುಖಾಂತರವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಗುರುಗಳು ಮಧ್ಯದಲ್ಲಿ ತಿಳಿಸಿದರು, ತುಳಸಿಯನ್ನ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ. ನಮ್ದೆಲ್ಲ ಅಲಕ್ಷ್ಯದಿಂದ ತುಳಸಿ ಸಮರ್ಪಣೆ ಆದರೆ ಶ್ರೀಪಾದರದ್ದು ಲಕ್ಷ್ಯದಿಂದ ಲಕ್ಷ ತುಳಸಿ. ಅದು 2 ವರ್ಷಗಳ ಕಾಲ ಅದನ್ನು ಸಮರ್ಪಣೆ ಮಾಡಬೇಕು ಅಂತಂದ್ರೆ ನಮ್ಮ ಮನೆ ಮುಂದೆ ಹಾಕಿರೋ ತುಳಸಿ 2 ದಿನಕ್ಕಿಂತ ಹೆಚ್ಚಿರಲ್ಲ. ಅದರಲ್ಲಿ ಬಿಸಿಲುಗಾಲ ಬಂತು ಅಂದ್ರೆ ನಾವು ನೀರು ಕುಡಿಯೋದಕ್ಕಿಂತ ಅದಕ್ಕೆ ನೀರೇ ಜಾಸ್ತಿ ಹಾಕಿದ್ರು ಕೂಡ ಅದು ಉಳಿಯೋದೇ ಇಲ್ಲ. ಅದರಲ್ಲೂ ಕೂಡ ಅಂತಹ ಯಾವ ಉಡುಪಿಯ ಸಂದರ್ಭದಲ್ಲಿ ಆ ಯಾವ ಸನ್ನಿಧಾನದಲ್ಲಿ 2 ವರ್ಷಗಳ ಕಾಲ ಲಕ್ಷ ತುಳಸಿ ಅರ್ಚನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಗುರುಗಳ ಸಾಧನೆ ಎಂಥದ್ದು ಅಂತ ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವ ಶ್ರೀಪಾದರು ಇಲ್ಲಿಗೆ ಆಗಮಿಸಿದ್ದಾರೆ. ಇವತ್ತು 2 ಪೀಠಗಳ ಸಮಾಗಮ ಆಗಿದೆ. ಆಚಾರ್ಯರ ಪ್ರಥಮ ಪೀಠಗಳ ಸಮಾಗಮ. ಮೊದಲನೆಯದು ಅಷ್ಟಮಠಗಳ ಪ್ರಥಮ ಪೀಠವಾದಂತಹ ಹೃಷಿಕೇಶ ತೀರ್ಥರ ಮಠದ ಆ ಸಮಾಗಮ. ಅದೇ ರೀತಿಯಾಗಿ ಪದ್ಮನಾಭ ತೀರ್ಥರ ಪೀಠದ ಸಮಾಗಮ ಇಲ್ಲಾಗಿದೆ. 2 ಹಸ್ತಪ್ರತಿಗಳ ಸಮಾಗಮ. ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರು ಹೃಷಿಕೇಶ ತೀರ್ಥರು ಇಡೀ ಸರ್ವಮೂಲ ಗ್ರಂಥಗಳ ಆ ಒಂದು ಹಸ್ತಪ್ರತಿ ಇಂದಿಗೂ ಪಲಿಮಾರು ಮಠದಲ್ಲಿ ನಾವು ನೋಡಲಿಕ್ಕೆ ಸಿಗತ್ತೆ. ಅದೇ ರೀತಿಯಾಗಿ ಶ್ರೀಪಾದರಾಜ ಮಠದಲ್ಲಿ ಪದ್ಮನಾಭ ತೀರ್ಥರು ಬರೆದಂತಹ ಗೀತಾಭಾಷ್ಯದ ಹಸ್ತಪ್ರತಿಯನ್ನು ಕೂಡ ನಾವು ನೋಡಲಿಕ್ಕೆ ಸಿಗತ್ತೆ. ಆ ರೀತಿಯಾಗಿ ಹಸ್ತಪ್ರತಿಗಳ ಸಮಾಗಮ. ನಾವು ವಿದ್ಯೆಯನ್ನು ಉಳಿಸಬೇಕು, ವಿದ್ಯೆಯನ್ನು ಬೆಳೆಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಹೊರಟಂತಹ 2 ಪೀಠಗಳು ಇವತ್ತು ಶ್ರೀಪಾದಂಗಳವರು ಇಲ್ಲಿಗೆ ಆಗಮಿಸಿದ್ದಾರೆ. ನೆಲಮಂಗಲದ ಹತ್ತಿರದಲ್ಲಿ ಪರವಿದ್ಯಾಮಾನ್ಯ ಅನ್ನುವಂತಹ ಹೊಸದಾದ ಗುರುಕುಲವನ್ನ ಶ್ರೀಪಾದಂಗಳವರು ಇನ್ನು ಕೆಲವೇ ದಿನಗಳಲ್ಲಿ ಸ್ಥಾಪನೆ ಮಾಡಲಿಕ್ಕಿದ್ದಾರೆ. ಅವರಲ್ಲಿರುವಂತಹ ವಿದ್ಯೆಗೆ ಇರುವ ಮಾನ್ಯತೆ, ಗುರುಗಳ ಹೆಸರೇ ವಿದ್ಯಾಮಾನ್ಯ ತೀರ್ಥರು ಅಂಥೇಳಿ ಅವರು ಕೊಟ್ಟಂತಹ ವಿದ್ಯೆಗೆ ಮಾನ್ಯತೆ ಅದು ಇದು ಪ್ರದರ್ಶನ ಮಾಡುತ್ತಾ ಇದೆ. ಯೋಗದೀಪಿಕಾ ಅನ್ನುವಂತಹ ಗುರುಕುಲವನ್ನ ಪಲಿಮಾರಿನಲ್ಲಿ ತಾವು ಸ್ಥಾಪನೆಯನ್ನ ಮಾಡಿದ್ದಾರೆ. ಶ್ರೀಪಾದರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ನಮ್ಮೆಲ್ಲರನ್ನ ಕುರಿತಾಗಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂತಪಾಶತರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ದೇತೀರ್ಥಾಖ್ಯತರಣೀಃ ಭಾಸತಾನ್ನೋ ಹೃದಂಬರೆ ಪತವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧೈ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತ್ರೀನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಸಮಸ್ತ ಗುರುಭ್ಯೋ ನಮಃ. ಎರಡು ಅಪೂರ್ವವಾದ ವಾಹಿನಿಗಳು. ಒಂದು ವ್ಯಾಸ ಸಾಹಿತ್ಯದ ವಾಹಿನಿ, ಇನ್ನೊಂದು ದಾಸ ಸಾಹಿತ್ಯದ ವಾಹಿನಿ. ಆ ಎರಡೂ ವಾಹಿನಿಗಳ ಉಗಮ
ಶ್ರೀಪಾದರಾಜರ ಈ ದೊಡ್ಡ ಸ್ಥಾನ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ. ಧ್ರುವರಾಜರ ಕಥೆಯನ್ನು ಪ್ರಣವಾಚಾರ್ಯರು ಹೇಳಿದ್ದಾರೆ. ಧ್ರುವರಾಜರು ಶ್ರೀಪಾದರಾಜರ ರೂಪದಿಂದ ಭೂಮಿಗೆ ಬಂದಿದ್ದಾರೆ ಅಂತ. ಧ್ರುವರಾಜರ ಕಥೆ ನಾವು ಕೇಳಿದ್ದೇವೆ. ಧ್ರುವರಾಜರು ಮನೆಯಿಂದ ಹೊರಟಾಗ ಏನೂ ಗೊತ್ತಿರಲಿಲ್ಲ, ಪುಟಾಣಿ, ತಪಸ್ಸು ಮಾಡಬೇಕು ಅಂತ ಕಾಡಿಗೆ ಹೊರಟಿದ್ದಾರೆ. ತಪಸ್ಸು ಮಾಡಬೇಕಾದರೆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಆದರೂ ಬೇಕಾ ಬೇಡವಾ? ಮಂತ್ರೋಪದೇಶಗಳು, ಉಪವಾಸ ವೃತಗಳು, ಜಪ ಮಾಡುವ ಕ್ರಮ, ನ್ಯಾಸಕ್ರಮ, ಆಹಾರ ಪದ್ಧತಿ ಇದೆಲ್ಲ ಗೊತ್ತಿರಬೇಕು. ಗೊತ್ತಿಲ್ಲ. ಅಮ್ಮ ಹೇಳಿದ್ಲು ಆರಾಧಯ ಅಧೋಕ್ಷಜ ಪಾದಪದ್ಮ ಅಂತ ಹೊರಟೇ ಬಿಟ್ಟ ಈ ಹುಡುಗ, ಪುಟಾಣಿ. ಆದರೆ ದೈವ ಬೇರೆ ರೀತಿಯಾಗಿತ್ತು. ಅಮ್ಮನ ಆಶೀರ್ವಾದ ಪಡೆದು ಬಂದ ಈ ಕಂದನಿಗೆ ದೇವರು ಒಲಿದ, ಗುರುವಿನ ಮೂಲಕ ಒಲಿದ, ಗುರುವನ್ನು ಕಳಿಸಿಕೊಟ್ಟ. ನಾರದರು ಬಂದರು, ಎಲ್ಲ ಮಾರ್ಗದರ್ಶನ ಮಾಡಿದರು. ಹೇಗೆ ತಪಸ್ಸು ಮಾಡಬೇಕು, ಯಾವ ಜಾಗಕ್ಕೆ ಹೋಗಬೇಕು, ಹೇಗೆ ನಿಲ್ಲಬೇಕಾ, ಒಂದು ಕಾಲಲ್ಲಿ ನಿಲ್ಲಬೇಕಾ, ಆಹಾರ ಹೇಗೆ, ಅದೆಲ್ಲ ಭಾಷ್ಯ ಆಚಾರ ಪದ್ಧತಿಗಳೆಲ್ಲ ತಿಳಿಸಿಕೊಟ್ಟು ಮನಸ್ಸಿಗೆ ಬೇಕಾದ ಮಾರ್ಗದರ್ಶನವನ್ನು ಮಾಡಿ ಕೊನೆಗೆ ತನ್ನ ಕೈಯನ್ನು ಧ್ರುವನ ತಲೆಯ ಮೇಲಿಟ್ಟು ಉಪದೇಶ ಮಾಡಿ, ವಾಸುದೇವ ದ್ವಾದಶಾಕ್ಷರ ಮಂತ್ರ, ಮೋಕ್ಷ ಬೀಜ, ಭಗವಂತನಿಗೆ ಇಷ್ಟವಾದ ಮಂತ್ರ, ಅದೆಲ್ಲ ಉಪದೇಶ ಮಾಡಿದರು. ಧ್ರುವನಿಗೆ ಮುಂದಿನ ದಾರಿ ಸುಗಮ ಆಯಿತು. ನಮ್ಮದೆಲ್ಲ ಭಸ್ಮಾಸುರರ ಕೈ, ಇದ್ದದೆಲ್ಲ ಭಸ್ಮ ಆಗಿ ಹೋಗುತ್ತೆ ಅಷ್ಟೇ. ನಾರದರ ಕೈ ಅದು ಅಮೃತ ಬೀಜ, ಅಮೃತಮಯವಾದ್ದು. ಭಗವಂತನ ಪಾದವನ್ನು ಮುಟ್ಟಿದ ಹಸ್ತ ಧ್ರುವನ ತಲೆ ಮೇಲೆ ಇಟ್ಟರೆ ಧ್ರುವನಿಗೆ ಭಗವಂತನ ಸಾಕ್ಷಾತ್ಕಾರದಲ್ಲಿ ಪರ್ಯವಸಾನ ಆಯಿತು. ಧ್ರುವ ದೇವರನ್ನು ಒಲಿಸಿಕೊಂಡ, ಭಗವಂತನ ದರ್ಶನ ಆಯಿತು. ನಾರದರಿಂದಾಗಿ ಧ್ರುವನ ಸಾಧನೆ ಅದು ಪಕ್ವವಾಯಿತು, ಬೆಳೆಯಿತು, ಫಲ ನೀಡಿತು. ಇದು ಒಂದು ಇತಿಹಾಸ. ಇನ್ನೊಂದು ಇತಿಹಾಸಕ್ಕೆ ನಾವು ಬಂದರೆ, ನಾರದರಿಂದ ಮಾರ್ಗದರ್ಶನ ಪಡೆದ ಧ್ರುವ ಶ್ರೀಪಾದರಾಜರಾಗಿ ಭೂಮಿಗೆ ಬಂದರು. ಎಂತಹ ಸಾಧನೆ! ಧ್ರುವನ ಸಾಧನೆ ನಾವು ನೋಡ್ತೇವೋ ಇಲ್ಲವೋ ಗೊತ್ತಿಲ್ಲ. ಆಕಾಶದಲ್ಲಿ ಧ್ರುವನನ್ನು ನೋಡಲಿಕ್ಕೆ ಅವಕಾಶ ಉಂಟೋ ಇಲ್ಲವೋ ಗೊತ್ತಿಲ್ಲ. ಮೊಬೈಲ್ ಒತ್ತಿದರೆ ಧ್ರುವ ಕಾಣಿಸುವುದಿಲ್ಲ. ಆದರೆ ಶ್ರೀಪಾದರಾಜರ ಸಾಧನೆ ಎಷ್ಟು ದೊಡ್ಡದು ಅಂತಂದರೆ, ಧ್ರುವ ಸಾಧನೆ ನೀವು ಎಲ್ಲಿಯೇ ನೋಡಿ ಆ ಧ್ರುವರಾಜರ, ಶ್ರೀಪಾದರಾಜರ ವೈಭವ ನಾವು ನೋಡಿಯೇ ನೋಡ್ತೇವೆ. ರಂಗವಿಠಲನ ವೈಭವ ನೋಡಿಯೇ ನೋಡ್ತೀವಿ. ಶ್ರೀಪಾದರಾಜರು ವ್ಯಾಸರಾಜರನ್ನು ಉದ್ಧಾರ ಮಾಡಿದರು. ವ್ಯಾಸರಾಜರ ಮೂಲಕ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಎತ್ತಿ ಹಿಡಿದರು. ವ್ಯಾಸರಾಜರು ಪುರಂದರದಾಸರನ್ನು ದಾಸಶ್ರೇಷ್ಠರನ್ನಾಗಿ ಮಾಡಿದರು. ಅವರ ಮೇಲೆ ತಲೆ ಮೇಲೆ ಕೈ ಇಟ್ಟರು. ಪುರಂದರದಾಸರು ಅಷ್ಟೇ. ಅವರು ಒಬ್ಬ ವಣಿಕ್, ವ್ಯಾಪಾರಿಯವರು, ಬಿಸಿನೆಸ್ ಮ್ಯಾನ್, ಶುದ್ಧ ವೈಶ್ಯ ಜೀವನ ಅವರದ್ದು. ದುಡ್ಡು ಸಂಗ್ರಹ ಮಾಡಿದರು ಅಷ್ಟೇ. ಏನು ಸಂಸ್ಕಾರ ಇಲ್ಲ. ಅಮ್ಮನಿಂದಾಗಿ ಧ್ರುವರಾಜರು ಪರಿವರ್ತನೆ ಆದರೆ, ಸರಸ್ವತಿ ಬಾಯಿಯರಿದ ಹೆಂಡತಿಯಿಂದ ಪರಿವರ್ತನೆ ಆದರು. ನವಕೋಟಿ ನಾರಾಯಣ ತಿರುಗಿ ನಿಂತರು. ಎಲ್ಲದಕ್ಕೂ ತುಳಸಿ ದಳ ಹಾಕಿದರು. ಈ ಪ್ರಪಂಚಕ್ಕೆ ಬಂದರು. ಈ ಪ್ರಪಂಚಕ್ಕೆ ಬಂದರೆ ಹೇಗೆ ಸಾಧನೆ ಮಾಡಬೇಕು ಗೊತ್ತಿಲ್ಲ. ಬರೀ ವ್ಯಾಪಾರದಲ್ಲೇ ಮುಳುಗಿದವರು. ವ್ಯಾಪಾರದಲ್ಲಿ ಮುಳುಗಿರತಕ್ಕಂತಹವರು ಅವರಿಗೆ ದಾಸದೀಕ್ಷೆಯನ್ನು ಕೊಡಿಸಿದರು. ಪುರಂದರದಾಸರಾದರು. ಒಳ್ಳೆಯ ವೇದಾಂತಗಳನ್ನೆಲ್ಲ ಕಲಿಸಿಕೊಟ್ರು. ಯಾರು ಕಲಿಸಿಕೊಟ್ಟದ್ದು? ವ್ಯಾಸರಾಜರು. ವ್ಯಾಸರಾಜರಿಗೆ ಎಲ್ಲಿಂದ ಬಂತು? ಶ್ರೀಪಾದರಾಜರಿಂದ. ಶ್ರೀಪಾದರಾಜರು ಯಾರು? ಧ್ರುವ. ಧ್ರುವನಿಗೆ ಎಲ್ಲಿಂದ ಬಂತು? ನಾರದರಿಂದ. ನಾರದರಿಗೆ ಅದೇ ನಾರದರು ಮತ್ತೆ ಪುರಂದರದಾಸರಾಗಿ ಬಂದಾಗ ನಾರದರಿಂದ ಪಡೆದ ಧ್ರುವ ವಿದ್ಯೆ ಅದು ಶ್ರೀಪಾದರಾಜರ ಮೂಲಕ ಮತ್ತೆ ಅದೇ ನಾರದರಿಗೆ ಪುರಂದರದಾಸರಿಗೆ ಬಂತು ಅಂತಂದರೆ ಇದು ಸೈಕಲ್. ಅಂದರೆ ಅವರು ಕೊಟ್ಟದ್ದನ್ನು ಅವರಿಗೇ ನೀಡಿ ಈ ಪ್ರಪಂಚದಲ್ಲಿ ದಾಸ ಸಾಹಿತ್ಯ ನದಿ ಹರಿಯುವ ಹಾಗೆ ಮಾಡಿದ ದೊಡ್ಡ ಹೆಸರು
ಅದು ಶ್ರೀಪಾದರಾಜ. ಹಾಗಾಗಿ ರಾಜರು ಅನ್ನುವ ಕೀರ್ತಿ ಅದು ಇವತ್ತೂ ಉಜ್ವಲವಾಗಿರತಕ್ಕಂಥದ್ದು, ಜ್ವಲಿಸುವಂಥದ್ದು. ದಿನ ಬೆಳಗಾದರೆ ಜಗಳ ನಮಗೆ, ಕರ್ನಾಟಕ ತಮಿಳುನಾಡು, ಕಾವೇರಿ ನಮಗೆ ಕಾವೇರಿ ನಮಗೆ ಅಂತ ಕಾವು ಏರ್ತಲೇ ಇರ್ತದೆ. ಈ ಕಾವೇರಿಯ ಪ್ರವಾಹ ತಮಿಳುನಾಡಿಗೆ ಕೊಡುವವರು ನಾವು ಕನ್ನಡದವರು ಅನ್ನೋದನ್ನು ನಾವು ಮರೆಯಬಾರದು. ಅದು ದೊಡ್ಡ ಪುಣ್ಯ ನಮಗಿದೆ. ಕಾವೇರಿಯನ್ನು ಕೊಟ್ಟಿದ್ದೇವೆ. ಶ್ರೀಪಾದರಾಜರು ಆಲೋಚನೆ ಮಾಡಿದರು, ಈ ಕಾವೇರಿ ಶಾಂತ ಆಗಬೇಕಾದ್ರೆ ನಾವೇನು ಮಾಡಬೇಕು? ಒಬ್ಬ ರಾಜನ ಜವಾಬ್ದಾರಿ ನೋಡಿ. ರಾಜನಿಗೆ ಅವನಿಗೆ ಎಲ್ಲ ರಾಜ್ಯಗಳು ಅವನ ಹತೋಟಿಯಲ್ಲಿರುವಂಥದ್ದು. ಹಾಗಾಗಿ ಎಲ್ರಿಗೂ ನ್ಯಾಯ ಕೊಡಬೇಕು. ಅವನು ರಾಜ ಅಂತ ಹೇಳೋದು. ಒಂದು ವರ್ಗಕ್ಕೆ ಮಾತ್ರ ನ್ಯಾಯ ಕೊಟ್ಟರೆ ಅದು ಅನ್ಯಾಯ. ಅದು ಬರೀ ಗೋವು ಕೊಲ್ಲುವವರಿಗೆ ಮಾತ್ರ ನ್ಯಾಯ ಕೊಟ್ಟರೆ ಅವನನ್ನು ಮುಖ್ಯಮಂತ್ರಿ ಅಂತ ಕರೀಲಿಕ್ಕೆ ಯೋಗ್ಯ ಅಲ್ಲ. ಅವನು ಎಲ್ರಿಗೂ ನ್ಯಾಯ ಕೊಡಬೇಕು. ಆವಾಗ ಅವನನ್ನು ರಾಜ ಅಂತ ಗೌರವಿಸುವಂಥದ್ದು. ಶ್ರೀಪಾದರಾಜರನ್ನು ನಾವು ಯಾಕೆ ಗೌರವಿಸ್ತೇವೆ ರಾಜ ಅಂತಂದರೆ ಎಲ್ರಿಗೂ ನ್ಯಾಯ ಕೊಡುವವರು. ತಮಿಳ್ನಾಡಲ್ಲಿ ಹೋಗಿ ಕೂತರು. ತಮಿಳ್ನಾಡಲ್ಲಿ ಕೂತು ತಮಿಳ್ನಲ್ಲೇ ಹಾಡು ಮಾಡಿದರೆ ಆ ತಮಿಳಿಗೇನೇ ಹೋಗಿ ಸೇರ್ತಿತ್ತು. ತಮಿಳ್ನಾಡಿಗೆ ಹೋಗಿ ಮಲಗಿದ ದೇವರ ಮುಂಭಾಗದಲ್ಲಿ ಕನ್ನಡದ ಕಂಪನ್ನು ಹರಿಸಿ ಆ ಕಾವೇರಿಯನ್ನು ಹರಿಸಿದ ಋಣಕ್ಕೆ ಕನ್ನಡದ ಕಾವೇರಿಯನ್ನು ಮತ್ತೆ ಹರಿಸಿರತಕ್ಕ ದೊಡ್ಡ ಹೆಸರು ಶ್ರೀಪಾದರಾಜರು. ಹಾಗಾಗಿ ಆ ಮಲಗಿದ ದೇವರು ರಂಗನಾಥ ಎದ್ದು ಕೂತು ನರಸಿಂಹನಾಗಿ ಇಲ್ಲಿ ಮೆರೀತಾ ಇದ್ದಾನೆ. ಈ ಜಾಗದಲ್ಲಿ ಶ್ರೀಪಾದರಾಜರ ದೊಡ್ಡ ಪುಣ್ಯ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಮಗ ಇಬ್ಬರು ಸೇರಿ ನಮ್ಮ ಸಮಾಜಕ್ಕೆ ದೊಡ್ಡ ಸಾಧನೆಯ ಪಥವನ್ನು ತೋರಿಸಿದ್ದಾರೆ. ವಾಯುಸ್ತುತಿಯನ್ನು ಕೊಟ್ಟು, ಅದೇ ರೀತಿ ಶ್ರೀ ಮಧ್ವವಿಜಯವನ್ನು ಕೊಟ್ಟು ನಮ್ಮ ಈ ಪಥವನ್ನು ಸುಗಮವನ್ನಾಗಿ ಮಾಡಿದ್ದಾರೆ. ನಮಗೆಲ್ಲ ಹೆಮ್ಮೆ ಇದೆ. ಏನು ಅಂತಂದರೆ ವಾಯುಸ್ತುತಿ ಒಂದೇ ನಮ್ಮಲ್ಲಿ, ಮಧ್ವವಿಜಯ ಒಂದೇ ಇಡೀ ಮಾತರಲ್ಲಿ. ಎರಡನೇ ಮಧ್ವವಿಜಯ ಬರಲೇ ಇಲ್ಲ. ಬೇರೆ ಬೇರೆ ವಿಜಯಗಳು ತುಂಬ ಬಂತು. ಒಂದಕ್ಕೆ ಒಂದು ಕಾಂಟ್ರವರ್ಸಿ ಇರತಕ್ಕಂತಹ ವಿಜಯಗಳು ಬಂತು. ಕಾಂಟ್ರವರ್ಸಿ ಇಲ್ಲದೆ ಇರತಕ್ಕ ಒಂದೇ ವಿಜಯ ಇರುವುದು ಮಧ್ವವಿಜಯ ಮಾತ್ರ. ಅದು ಮಾತರಿಗೆ ಮಾತ್ರ ದಿನನಿತ್ಯ ಪಾರಾಯಣ ಮಾಡುವ ಮಧ್ವವಿಜಯ. ಅದರಲ್ಲಿಯೂ ಕೂಡ ಎಲ್ರಿಗೂ ಹೇಳಲಿಕ್ಕಾಗಲ್ಲ, ಕಷ್ಟಪಡ್ತೇವೆ ನಾವು. ವಾಯುಸ್ತುತಿ ಹೇಳಲಿಕ್ಕಿಲ್ಲ. ಶ್ರೀಪಾದರಾಜರ ದೊಡ್ಡ ಕಾರುಣ್ಯ, ಎಲ್ರಿಗೂ ವಾಯುಸ್ತುತಿ ಪಾರಾಯಣ ಮಾಡಿದ ಪುಣ್ಯ ಬರಬೇಕು, ಎಲ್ರಿಗೂ ಸುಮಧ್ವ ವಿಜಯ ಪಾರಾಯಣ ಮಾಡಿದ ಪುಣ್ಯ ಬರಬೇಕು. ಅದಕ್ಕೆ ಮಧ್ವನಾಮವನ್ನು ಕೊಟ್ಟು ಆ ಇಬ್ಬರು ಪಂಡಿತಾಚಾರ್ಯರೇನು ಕೊಟ್ಟರು ಆ ದೊಡ್ಡ ಸಾಧನೆಯ ಪದವನ್ನು ತೋರಿಸಿದವರು ಶ್ರೀಪಾದರಾಜರು. ಎಂಥ ಮಾತು ಕೇಳುವಾಗಲೇ ನಮಗೆ ಆ ಭಕ್ತಿದ್ರೇಕ ಆಗಬೇಕು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಎಂಥ ಮಾತು, ಎಂಥ ಮಾತು ಕೇಳುವಾಗಲೇ ನಿದ್ದೆ ಬರುವವನು ಎದ್ದು ಕೂಡ್ತಾನೆ. ಅಂತಹ ಸಾಹಿತ್ಯ ಶ್ರೀಪಾದರಾಜರದ್ದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಜಯ ಜಯ ಅಲ್ಲಿಂದ ಪ್ರಾರಂಭ, ಅದು ಮಧ್ವ ವಿಜಯ, ಇದು ಜಯ ಜಯ. ಅಂದರೆ ವಿಜಯದ್ದೇ ಪ್ರತಿಬಿಂಬ ಇದು. ಅದು ಒಂದು ವಿಜಯ ಆದರೆ ಇದು ಜಯ ಜಯ, ಡಬ್ಬಲ್ ಜಯ ಇದು ಅಂತ ವಿವರಿಸ್ತಾರೆ. ನಮಗೆ ಎರಡೂ ಜಯ ಬೇಕು. ಎರಡು ಜಯ ಅಂತಂದರೆ ವ್ಯಾಸ ಸಾಹಿತ್ಯದ ಜಯ, ಅದೇ ರೀತಿ ದಾಸ ಸಾಹಿತ್ಯದ ಜಯ, ಎರಡೂ ಜಯ ನಮಗೆ ಬರಬೇಕು. ಜಯ ಜಯ ಅಂತ ಶ್ರೀಪಾದರಾಜರು ಹೇಳಿದರು. ನಮಗೆ ಎರಡರಲ್ಲಿಯೂ ಪರಾಜಯ ಇತ್ತು. ವೇದ ವಾಂಗ್ಮಯ ಅನಾದಿ ಕಾಲದಿಂದ ಹರಿದು ಬಂದಿತ್ತು. ಅದು ಭಗವತ್ಪರವಾದ ವಾಂಗ್ಮಯ ಇತ್ತು. ಅದಕ್ಕೆ ಅಖಿಲ ಸಂಕರತಾಕರ ಅಂತ ಸಾಂಕರ್ಯ ತುಂಬಿ ಆ ಉಪಾಸನೆಯ ಮಾರ್ಗನೇ ಕೆಟ್ಟು ಹೋಗಿತ್ತು. ಆಮೇಲೆ ಮತ್ತೆ ಪುನಃ ಈ ವ್ಯಾಸ ಸಾಹಿತ್ಯ ಬಂತು. ಅದರಲ್ಲಿಯೂ ಕೂಡ ಕಲುಷಿತ ಆಗಲಿಕ್ಕೆ ಶುರುವಾಯಿತು. ಗಂಗೆಗೆ ಕಲುಷಿತ ಡ್ರೈನೇಜ್ ನೀರು ಬಿಟ್ಟ ಹಾಗೇನೆ ಇವತ್ತು ದುಃಖದ ವಾತಾವರಣ. ಅಂಕಿತ ಇದ್ದ ಹಾಡನ್ನೇ ಹಾಡಬೇಕು ಅಂತ ಇರುವಾಗ ಈಗ ಅದಕ್ಕೆ ಅಂಕೆ ಹಾಕುವವರೇ ಇಲ್ಲ. ಹಾಗಾಗಿ ಹಾಡುಗಳು ಮುಂದುವರಿತಾ ಇದೆ. ನಾವೆಲ್ಲ ದಿನ ಈ ಮಧ್ವನಾಮವನ್ನು ಪಾರಾಯಣ ಮಾಡ್ತಾ ಜಯ ಜಯ. ನಮ್ಮ ವ್ಯಾಸ ಸಾಹಿತ್ಯನೂ ಶುದ್ಧ ಇರಬೇಕು, ದಾಸ ಸಾಹಿತ್ಯನೂ ಶುದ್ಧವಾದಿರಬೇಕು. ಶ್ರೀಪಾದರಾಜರು ಕೊಟ್ಟ ಆ ಪರಂಪರೆಯಲ್ಲಿ ಬಂದ ಈ ವಾಹಿನಿ ಶುದ್ಧವಾಗಲಿ ಅಂತ ಹೇಳಲಿಕ್ಕೆ ಅವರು ಶ್ರೀಪಾದರಾಜರು 2 ಬಾರಿ ಜಯ ಜಯ ಅಂತ ಹೇಳಿ ನಮ್ಮ ವ್ಯಾಸ ಸಾಹಿತ್ಯದ ವಾಹಿನಿಯು ದಾಸ ಸಾಹಿತ್ಯದ ವಾಹಿನಿಯು ಅದು ಕಲುಷಿತ ಆಗಬಾರ್ದು, ಶುದ್ಧ ಆಗಬೇಕು. ವ್ಯಾಸ ಸಾಹಿತ್ಯದ ವ್ಯಾಸರಾಜರ ವ್ಯಾಸತ್ರಯ ಅದನ್ನೂ ಕಲುಷಿತಗೊಳಿಸ್ತಕ್ಕಂಥ ಬೇರೆ ಬೇರೆ
ವ್ಯಾಖ್ಯಾನಗಳು ಖಂಡನೆ ಆಭಾಸಗಳು ಬಂದಿವೆ. ಅದು ಕಲುಷಿತಗೊಳಿಸುವಂಥದ್ದು. ಅದೂ ಜಯ ಆಗಬೇಕು. ಅದರೊಟ್ಟಿಗೆ ಇನ್ನೊಂದು ಜಯ ನಮಗೆ ದಾಸ ಸಾಹಿತ್ಯ, ಅದರೊಟ್ಟಿಗೂ ಕೂಡ ಬೇರೆ ಬೇರೆ ಹಾಡನ್ನು ತೂರಿಸಿ ತುಂಬಿಸ್ತಾರೆ. ಅಲ್ಲಿಯೂ ನಮಗೆ ಜಯ ಸಿಗಬೇಕು. ಎರಡು ಜಯ ಸಿಗಬೇಕಾದ್ರೆ ಎಲ್ಲ ನಾವು ಹೆಣ್ಮಕ್ಕಳು, ಗಂಡಸರು, ಮಕ್ಕಳು, ದೊಡ್ಡವರು, ವೃದ್ಧರು ಎಲ್ಲ ದಿನ ಈ ಮದ್ದನಾಮ ಪಾರಾಯಣ ಮಾಡಿದರೆ, ಜಯ 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 ಹೇಳಿದರೆ ಎರಡೂ ವಾಹಿನಿಯಲ್ಲಿಯೂ ನಮಗೆ ಜಯ ಸಿಗಲಿಕ್ಕೆ ಸಾಧ್ಯ ಇದೆ. ಜಯ ಜಯ ಅಂತ ಆರಂಭ ಮಾಡಿದ ಅವ್ರಿಗೆ ಗೊತ್ತು ಮುಂದೆ ಸಮಸ್ಯೆ ಬರುತ್ತೆ ನಿಮಗೆಲ್ಲ. ಜಯ ಜಯ ಆಗಲಿ ಅಂತ. ಜಯ ಜಯ ಅಂತಂದರೆ ಈ ಮೂರು ಅವತಾರಗಳು ಮೂಲ ರೂಪ ಯಾವುದೇ ಇರಲಿ, ಎಲ್ಲಿ ಹೋದರೂ ಜಯ ಜಯ ಜಯ, ಪರಾಜಯದ ಪ್ರಶ್ನೆನೇ ಇಲ್ಲ. ಅನ್ವಯ ವ್ಯತಿರೇಕ ಎರಡು ನೋಡಿದರೂ ಹಾಗೇನೆ ಜಯ ಜಯ ಅಂತ. ಹನುಮದವತಾರ ಇದೆ, ಪರಾಜಯದ ಪ್ರಶ್ನೆನೇ ಇಲ್ಲ. ಎಲ್ಲಿ ಹೋದರೂ ಜಯನೇ. ಹನುಮಂತದೇವರು ಜಯನೇ. ಹನುಮಂತ ದೇವರು ಭೀಮಸೇನ ದೇವರ ಮತ್ತೊಂದು ರೂಪ, ವಾಯುದೇವರ ಮತ್ತೊಂದು ರೂಪ ಭೀಮಸೇನ ದೇವರಾಗಿ ಬಂದರು. ಅವರು ಎಲ್ಲಿರ್ತಾರೆ ಅಲ್ಲಿ ಜಯ, ಎಲ್ಲಿ ಸೂರ್ಯ ಇರ್ತಾರೆ ಅಲ್ಲಿ ಜಯ ಅಲ್ಲ. ಸೂರ್ಯ ಇದ್ದ ಜಯ ಆಯಿತು ಹನುಮಂತ ದೇವರ ಒಟ್ಟಿಗೆ ಇದ್ದಾಗ. ಅದೇ ಸೂರ್ಯ ತಿರುಗಿ ಇನ್ನೊಂದು ಪಕ್ಷಕ್ಕೆ, ವಾಯುದೇವರ ವಿರುದ್ಧ ಪಕ್ಷಕ್ಕೆ ಹೋದಾಗ ಜಯ ಇಲ್ಲ, ಅಲ್ಲಿ ಪರಾಜಯನೇ. ಆಚಾರ್ಯರಾಗಿ ಬಂದರು, ಅಲ್ಲಿಯೂ ಜಯನೇ. ಹಾಗಾಗಿ ಜಯ ಜಯ ಯಾವ ಯಾವ ರೂಪದಲ್ಲಿ ಬರ್ತಾರೆ ಅಲ್ಲೆಲ್ಲ ಜಯನೇ. ಹನುಮದ್ ರೂಪ ಇರಲಿ, ಭೀಮ ರೂಪ ಇರಲಿ, ಮಧ್ವ ರೂಪ ಇರಲಿ, ಯಾವುದೇ ಪರಂಪರೆ ಬರಲಿ ಅಲ್ಲೆಲ್ಲ ಜಯ ಜಯ ಜಯ. ಆದರೆ ಪರಾಜಯದ ಪ್ರಶ್ನೆ ಇಲ್ಲ, ಜಯ ವ್ಯಾಪ್ತವಾದ್ದು. ಹಾಗಾಗಿ ನಾವು ಮನೆಯಲ್ಲಿ ಹನುಮಂತ ದೇವರ ಉಪಾಸನೆ ಮಾಡಿದರೆ, ಭೀಮಸೇನ ದೇವರ ಪ್ರಾರ್ಥನೆ ನಾವು ಮಾಡಿದರೆ, ಮಧ್ವರ ಪ್ರಾರ್ಥನೆಯನ್ನು ನಾವು ಮಾಡಿದರೆ ನಮ್ಮ ಮನೆಯಲ್ಲಿ ಜಯ ಸುನಿಶ್ಚಿತ. ಇವತ್ತೊಂದು ನಾವು ದಿನಾ ಇದನ್ನು ಪ್ರಾರ್ಥನೆ ಮಾಡಬೇಕು. ನಮಗೆ ಎರಡು ಜಯ ಬೇಕು. ನಮಗೆ ಒಂದು ನಮ್ಮದು ಅಧ್ಯಾತ್ಮದ ಜಯ ನಮಗೆ ಬೇಕೇ ಬೇಕು. ಅದರ ಜೊತೆಗೆ ನಾವು ವಾಸ ಮಾಡುವ ಭಾರತ ದೇಶಕ್ಕೆ ಜಯ ಅದು ಬೇಕೇ ಬೇಕು. ಹಾಗಾಗಿ ಎರಡೂ ರೀತಿಯಾದ ಜಯ ನಮಗೆ ರಾಜರು, ಶ್ರೀಪಾದ ರಾಜರು ನಮಗೆ ಕರುಣಿಸಬೇಕು. ಅವರ ಪ್ರಾರ್ಥನೆಯ ಮೂಲಕ ಜಯ ನಮಗೆ ಸಿಗಬೇಕಾದ್ದು. ಉಗ್ರಗಾಮಿಗಳಿಗೆ ಸಿಂಧೂರದ ವಿರುದ್ಧವಾಗಿ ಹೋರಾಟ ಈ ದೇಶದಲ್ಲಿ ನಡೆಯುವಾಗ ಹಣೆಗಳಲ್ಲಿ ಸಿಂಧೂರ ಅದು ಮೆರೀಬೇಕು. ಅದರ ವಿರೋಧ ಮಾಡುವವರೆಲ್ಲ ನೆಲಕಚ್ಚಬೇಕು. ಹಾಗಾಗಿ ಜಯ ಅನ್ನುವಂಥದ್ದು ಬೇಕೇ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಜಯ ಜಯ ಈ ಶಬ್ದದಿಂದ ನಾವು ದಿನಾ ಅನುಸಂಧಾನ ಮಾಡಬೇಕು. ಜಗತ್ರಾಣ ಅಂತ ಉಪಾಸನೆ ಮಾಡಬೇಕು. ಜಗತ್ತಿಗೆ ತ್ರಾಣ ಕೊಡುವವರು ವಾಯುದೇವರು. ಅವರು ತ್ರಾಣ ಕೊಡುವಾಗ ಜಗತ್ತು ಅಂತ ದಾಸರು, ಶ್ರೀಪಾದರಾಜರು ಒಳ್ಳೆಯ ಶಬ್ದ ಬಳಸಿದ್ದಾರೆ. ಜಗತ್ರಾಣ ಅಂತ. ಎಲ್ಲೆಲ್ಲಿ ಬಲ ಇದೆ ಆ ಬಲ ಕೊಡುವವರು ವಾಯುದೇವರು. ಜಗತ್ರಾಣ, ಇಡೀ ಜಗತ್ತಿಗೆ ತ್ರಾಣ. ತ್ರಾಣ ಅಂದರೆ ಶಕ್ತಿ, ಶಕ್ತಿಯನ್ನು ಕೊಡುವವರು. ನೀವು ಉದಾಹರಣೆ ಕೊಡಬೇಕು ಅಂತಂದರೆ, ದುರ್ಯೋಧನ ಅಷ್ಟು ಬಲಿಷ್ಠನಾಗಿದ್ದ. ಭೀಮಸೇನ ದೇವರು ಎದುರು ನಿಂತು ಯುದ್ಧ ಮಾಡಬೇಕಾಗಿದ್ದರೆ ಅವರಿಗೆ ಎಷ್ಟು ತಾಕತ್ತಿರಬೇಕು. ಅವರಿಗೆ ತಾಕತ್ತು ಎಲ್ಲಿಂದ ಬಂತು? ಒಂದು ರೂಪದಿಂದ ವಾಯುದೇವರು ದುರ್ಯೋಧನನ ಒಳಗೆ ಕೂತದ್ರಿಂದ ಆ ದುರ್ಯೋಧನನಿಗೆ ಅಷ್ಟು ಶಕ್ತಿ ಬಂತು. ಅವರಿಗೆ ಗದಾ ಯುದ್ಧ ಮಾಡಿ ಭೀಮಸೇನ ದೇವರ ಎದುರು ಒಂದು 4 ಕ್ಷಣ ಒಂದು ಫೋಟೋಗೆ ಫೋಸ್ ಕೊಡಬೇಕಾಗಿದ್ದರೆ ಆ ಶಕ್ತಿ ಎಲ್ಲಿಂದ ಬಂತು? ಜಗತ್ರಾಣ. ದುರ್ಯೋಧನನ ಒಳಗೆ ನಿಜವಾಗಿ ದುರ್ಯೋಧನ ಕಲಿ, ಅವನು ವಿರೋಧಿ, ಅವನನ್ನು ಸಂಹಾರ ಮಾಡಬೇಕಾದ್ದು. ಆದರೂ ಬಲಾಧಾನ ಮಾಡಿ ಅವನಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸಿ ಕೊನೆಗೆ ಗದಾ ಪ್ರಹಾರ ಮಾಡಿದರು. ಆ ದುರ್ಯೋಧನನಂತಹ ಕಲಿಗೂ ಕೂಡ ಶಕ್ತ್ಯಾದಾನ ಮಾಡಿದ ದೊಡ್ಡ ಶಕ್ತಿ ಅಂತಂದರೆ ಜಗತ್ರಾಣ. ಅಂಥವನಿಗೂ ಬಲ ತುಂಬುತ್ತಾರೆ. ನೀವು ಚಿಂತೆ ಮಾಡಬೇಡಿ ರೀ. ಆ ಹಂತಕರು, ತಾಲಿಬಾನ್ನವರು, ಅವರೂ ಇಷ್ಟು ಬಲಿಷ್ಠರಾಗಿದ್ದಾರಾ ಅಂತ ಚಿಂತೆ ಮಾಡಬೇಡಿ. ಯಾಕೆಂದರೆ ದುರ್ಯೋಧನನೂ ಬಲಿಷ್ಠನಾಗಿದ್ದ, ಮಾಡಬಾರದ ಕೆಲಸ ಮಾಡಿದ್ದ. ಅವರಿಗೆ ಶಕ್ತಿ ತುಂಬಿದ್ದೇ ಈ ಪ್ರಾಣದೇವರು, ವಾಯುದೇವರು. ಹಾಗಾಗಿ ತಾಲಿಬಾನುಗಳಿಗೇನು ಶಕ್ತಿ ತುಂಬಿದ್ದಾರೆ, ಇದೆಲ್ಲ ಪಾಪ ಕೆಲಸ ಮಾಡಿ ಅವರು ಮಾಡುವ ಅನ್ಯಾಯ ಇಡೀ ಜಗತ್ತಿಗೆ ಕಾಣಬೇಕು ಅಂತ ಇವತ್ತು ವಾಯುದೇವರು ಮತ್ತೊಂದು ರೂಪದಿಂದ ಬಂದು ಅಲ್ಲಿ ಹೇಗೆ ದುರ್ಯೋಧನನನ್ನು ನೆಲಕಚ್ಚಿಸಿದರೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಕೂಡ ನೆಲಕಚ್ಚಿಸಲಿಕ್ಕೆ ಮತ್ತೊಂದು ರೂಪದಿಂದ ಅವರು ಬಂದೇ ಬರ್ತಾರೆ. ಜಗತ್ರಾಣ, ಜಗತ್ತನ್ನು ರಕ್ಷಣೆ ಮಾಡುವರು. ನೋಡಿ, ನಮ್ಮಲ್ಲಿ ಬಿರುಕು ಹುಟ್ಟಿಸಬೇಕು ಅಂತ ಬಂದರು. ದೈವಶಕ್ತಿ ದೊಡ್ಡದು ನೋಡಿ.
ಅವರಲ್ಲಿಯೇ ಬಿರುಕು ಬಂತು ನೋಡಿ. ಬಲೂಚಿಸ್ತಾನ ಅದು ಪ್ರತ್ಯೇಕವಾಯಿತು ಅಂತಂದರೆ ಪಾಕಿಸ್ತಾನ ಒಡೆಯಿತು ಅಂದರೆ ಪಾಕಿಸ್ತಾನದಲ್ಲಿಯೂ ಬಿರುಕು ಬಂತು. ಇದು ಸರ್ವನಾಶದ ಕಾಲ. ಆ ಜಗತ್ರಾಣ ಹೇಗೆ ಪಾಪಿಗಳಿಗೆ ರಕ್ಷಣೆ ಕೊಡ್ತಾರೆ, ರಕ್ಷಣೆ ಅಲ್ಲ, ಅವರಿಗೆ ಬಲ ತುಂಬಿಸಿ ಮಾಡುವ ಅನ್ಯಾಯಗಳನ್ನೆಲ್ಲ ನೋಡಿ ಜನ ಅವರನ್ನು ವಿರೋಧಿಸಲಿ ಅಂತಲೇ ಆ ಶಕ್ತಿಯನ್ನು ಆಧಾನ ಮಾಡಿದ್ದು. ಜಗದೊಳಗೆ ಸುತ್ರಾಣ. ಅಲ್ಲಿ ನೋಡಿ ಶಬ್ದ ಹೇಳುವ ಮೊದಲು ತ್ರಾಣ ಅಂತ ಮಾತ್ರ ಹೇಳಿದರು, ಜಗತ್ರಾಣ ಅಂತ ಹೇಳಿದರು. ಇಲ್ಲಿ ಹೇಳುವಾಗ ಸುತ್ರಾಣ ಸುಶಬ್ದವನ್ನು ಬಳಸಿದರು. ಜಗದೊಳಗೆ ಸುತ್ರಾಣ. ಸು ಅಂದರೆ ಒಳ್ಳೆಯವರು, ಒಳ್ಳೆಯವರಿಯನ್ನು ರಕ್ಷಣೆ ಮಾಡ್ತಾರೆ. ಯಾರನ್ನು ರಕ್ಷಣೆ ಮಾಡ್ತಾರೆ? ಬಲ ಎಲ್ರಿಗೂ ತುಂಬ್ತಾರೆ, ಆದರೆ ರಕ್ಷಣೆ ಮಾಡೋದು ಯಾರನ್ನು? ಸು. ಯಾರು ಒಳ್ಳೆಯವರಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾರೆ, ಕೆಟ್ಟವರನ್ನು ರಕ್ಷಣೆ ಮಾಡುವುದಿಲ್ಲ. ಹಾಗಾಗಿ ದುರ್ಯೋಧನನ ಪಕ್ಷವನ್ನು ನೆಲಕಚ್ಚಿಸಿದರು, ರಾವಣನ ಪಕ್ಷವನ್ನು ಮಣ್ಣು ಮುಕ್ಕಿಸಿದರು. ಅದೇ ರೀತಿ ಆಚಾರ್ಯರ ಸಿದ್ಧಾಂತವನ್ನು ವಿರೋಧ ಮಾಡುವವರನ್ನು ನೆಲಕಚ್ಚಿಸ್ತಾರೆ. ಹಾಗಾಗಿ ಸುತ್ರಾಣ, ಯಾರು ಒಳ್ಳೆಯವರೋ ಅವರನ್ನು, ತ್ರಾಣ ರಕ್ಷಣೆ ಮಾಡುವವರು ವಾಯುದೇವರು. ಕೆಟ್ಟವರನ್ನು ಎಂದೂ ರಕ್ಷಣೆ ಮಾಡುವುದಿಲ್ಲ, ಅವರನ್ನು ವಿರೋಧಿಸ್ತಾರೆ. ಸುತ್ರಾಣ. ಹಾಗಾಗಿ ನಾವು ಒಳ್ಳೆಯವರಾದರೆ ನಮಗೆ ತ್ರಾಣ, ಬಲವನ್ನೂ ಕೊಡ್ತಾರೆ, ರಕ್ಷಣೆನೂ ಮಾಡ್ತಾರೆ. ಬಲ ಅಂದರೆ ಎರಡು ಬಲಗಳು, ಒಂದು ಒಳಗಿನ ಬಲ, ಒಂದು ಹೊರಗಿನ ಬಲ, ಒಂದು ಮನೋಬಲ, ಒಂದು ದೇಹದ ಬಲ. ಎರಡು ಬಲ. ಈ ಎರಡು ಬಲನೂ ಪೂರ್ಣವಾಗಿರುವುದು ವಾಯುದೇವರಲ್ಲಿ. ದೇಹ ಬಲ ವಜ್ರಗಾತ್ರ ಅವರದು, ಅವರನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ಮುಷ್ಟಿಯಿಂದ ಇಡೀ ಲಂಕೆಯನ್ನು ಪುಡಿ ಪುಡಿ ಮಾಡಿದ್ದಾರೆ. ಕೈಲಿ ಆಯುಧನೇ ಹಿಡ್ಕೊಂಡಿಲ್ಲ. ನಮ್ಮ ದೇವರು ಕೃಷ್ಣ ಕುರುಕ್ಷೇತ್ರದಲ್ಲಿ ಮಾತ್ರ ಆಯುಧ ಹಿಡ್ಕೊಂಡಿಲ್ಲ, ಬೇರೆ ಕಡೆಯಲ್ಲಿ ಹಿಂಗೆ ಹಿಡ್ಕೊಂಡಿದ್ದ, ಶಂಖಚಕ್ರ ಎಲ್ಲ ಹಿಡ್ಕೊಂಡು ಹೋಗ್ತಿದ್ದ, ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಹೋಗಿದ್ದ. ಆದರೆ ಎಂದೂ ಆಯುಧ ಹಿಡಿಯದಿದ್ದವರು ಹನುಮಂತ ದೇವರು. ಅದು ಮತ್ತೆ ನಾವು ಕೊಟ್ಟದ್ದು ಗದೆ ಅಷ್ಟೇ ಹೊರತು ಅವರ ಗದೆ ಹಿಡಿದ ಉಲ್ಲೇಖ ಎಲ್ಲಿಯೂ ಇಲ್ಲ. ಉಂಟಾ? ಹನುಮಂತ ದೇವರು ವಾಯುದೇವರು ಹಿಡ್ಕೊಂಡಿದ್ದಾರೆ, ಹನುಮಂತ ದೇವರು ತಾತ್ಪರ್ಯದಲ್ಲಿಲ್ಲ. ಹಾಗಾಗಿ ಆಯುಧ ಹಿಡ್ಕೊಂಡಿಲ್ಲ ಹನುಮಂತ ದೇವರು. ಯಾಕೆಂದರೆ ಯಸ್ಯ ಮುಷ್ಟಿಶ್ಚ ದೃಷ್ಟಿಶ್ಚ ಅಂತ ವಾದಿರಾಜರು ಹೇಳಿದ ಹಾಗೇನೆ ಅವರ ಮುಷ್ಟಿ ಅಷ್ಟು ಪ್ರಬಲವಾಗಿರ್ತಕ್ಕಂಥದ್ದು. ಅಂತಹ ಹನುಮಂತ ದೇವರು ಬಲ ಅಂದರೆ ಅದ್ಭುತವಾದ ಬಲ. ಹಾಗಾಗಿ ನಾವು ದುರ್ಬಲರಂತ ಅನಿಸಿಕೊಂಡಾಗ, ದೇಹ ಜರ್ಜರಿತ ಅಂತ ಅನಿಸಿಕೊಂಡಾಗ ಆ ಹನುಮಂತ ದೇವರನ್ನು ನಾವು ಸ್ಮರಣೆ ಮಾಡಿದರೆ ಅವರು ಸುತ್ರಾಣ, ನಮಗೆ ಒಳ್ಳೆಯ ದೇಹ ಬಲವನ್ನು ನೀಡುತ್ತಾರೆ. ಬರೀ ದೇಹ ಬಲ ಹಿಡ್ಕೊಂಡು ಏನು ಮಾಡೋದು? ಒಳಗಿನ ಆತ್ಮಬಲನೂ ಬೆಳೆಯಬೇಕು. ನಾಯಮಾತ್ಮ ಬಲಹೀನೇನ ಲಭ್ಯ. ಆತ್ಮಬಲ ಇಲ್ಲದಿದ್ದರೆ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬಲವನ್ನು ನೀಡುವವರು ಹನುಮಂತ ದೇವರು, ವಾಯುದೇವರು. ಹಾಗಾಗಿ ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸದ್ದಾಮ, ಅಖಿಲ ಗುಣ ಸತ್ ಧಾಮ. ಅಖಿಲ ಗುಣ ಸತ್ ಅಂದರೆ ಭಗವಂತ, ಆ ಭಗವಂತನ ಮನೆ ಬ್ರಹ್ಮಧಾಮ. ವಾಯುದೇವರು, ಹನುಮ, ಭೀಮ, ಮಧ್ವ ಇದೆಲ್ಲ ಧಾಮ, ಮನೆ. ಅಖಿಲ ಗುಣ ಸದ್ದಾಮ, ಅಖಿಲ ಗುಣಗಳುಳ್ಳ, ಸತ್ ಅಂದರೆ ನಿರ್ದೋಷನಾದ ಭಗವಂತನಿಗೆ ಧಾಮ, ಅದು ವಾಯುದೇವರು. ಎಂಥ ಭಾಗ್ಯ ನೋಡಿ! ಭಗವಂತ ಇಡೀ ಆಧಾರ ನಿಲಯ, ಅಂಥ ಭಗವಂತನಿಗೆ ಆಶ್ರಯ ವಾಯುದೇವರು. ನಮ್ಮ ವಾಯುದೇವರು, ನಮ್ಮ ಹನುಮ, ನಮ್ಮ ಭೀಮ, ನಮ್ಮ ಮಧ್ವಾಚಾರ್ಯರು ಅಂತಂದರೆ ಅವರು ಎಷ್ಟು ದೊಡ್ಡವರು ಅಂತ ನಾವು ಅನುಸಂಧಾನ ನಾವು ಮಾಡಬೇಕಾದ್ದು. ಅಖಿಲ ಗುಣ ಸದ್ದಾಮ ಅಂತ. ಅಷ್ಟೇ ಅಲ್ಲ, ಅಖಿಲ ಗುಣ ಉಳ್ಳವನು ಸತ್, ಅವರಿಗೆ ಧಾಮ ಅಷ್ಟೇ ಅಲ್ಲ, ಅದರ ಜೊತೆಗೆ ಮಧ್ವನಾಮ ಅಂತ ಅದನ್ನು ಹೇಳ್ತಾ, ಮಧ್ವನಾಮ ಮಧ್ವನಾಮ ಅಂತ. ಮಧ್ವ ಅಂದರೆ ಆಚಾರ್ಯರ ಹೆಸರು, ನಾಮ ಮಧ್ವ ಎಂಬ ಹೆಸರೂ ಉಳ್ಳವರು. ಕನ್ನಡ ಸಂಸ್ಕೃತಗಳ ನಾಮ, ಇಂಗ್ಲೀಷಿನ ನೇಮ್ ಎರಡು ಒಂದೇ. ಮನೇಲಿ ನೋಡಿ ಬರೀರಿ, ಅದಷ್ಟೇ. ನಾಮ, ನೇಮ್ ಎರಡು ಒಂದೇ. ಆದರೆ ಸಂಸ್ಕೃತದಲ್ಲಿ ಆಗುವಾಗ ಇನ್ನೂ ಸ್ವಲ್ಪ ಅರ್ಥ ವಿಶೇಷ ಇದೆ. ನಾಮ ಅಂತಂದರೆ ಅದು ನಾಮನ್ ಶಬ್ದ, ಅದು ಮನ ಅಂದರೆ ಜ್ಞಾನ, ಅಮನ್ ಅಂದರೆ ಅಜ್ಞಾನ, ನಾ ಅಂದರೆ ಅಜ್ಞಾನವನ್ನು ಹೋಗಲಾಡಿಸುವುದು ಅಂತ ಅರ್ಥ. ಒಬ್ಬರದ್ದು ಪರಿಚಯ ನಮಗೆ ಇರುವುದಿಲ್ಲ. ನಿಮ್ಮ ಹೆಸರೇನು ಅಂತ ಕೇಳ್ತೇನೆ, ಹೆಸರು ಹೇಳ್ತೀರಿ,
ನಿಮ್ಮ ಅಜ್ಞಾನ ಹೋಯಿತು. ನೀವು ಯಾರು ಅಂದರೆ ನಾರಾಯಣಾಚಾರ್ಯರು ಯಾವತ್ತೂ ನಾವು ಹೇಳ್ತಾ ಇರ್ಬೋದು. ಅಂದರೆ ಒಬ್ಬನ ಬಗ್ಗೆ ಇರುವ ಅಜ್ಞಾನ ಅದನ್ನು ಪರಿಹಾರ ಮಾಡುವಂತಹದ್ದು ನಾಮನ್. ಮನ್ ಅಮನ್ ಅಂದರೆ ಅಜ್ಞಾನ, ನಾಮನ್ ಅಂದರೆ ಅಜ್ಞಾನವನ್ನು ದೂರ ಮಾಡೋದು. ಅದಕ್ಕೋಸ್ಕರ ಈ ನಾಮ ಅಂತ ಹೆಸರು ಬಂದದ್ದು. ನಮ್ಮದೆಲ್ಲ ಜ್ಞಾನ ಇದ್ರೇನು ಅಜ್ಞಾನ ಇದ್ರೇನು, ವಾಯುದೇವರದು ಮಧ್ವರ ಜ್ಞಾನ ಇರಬೇಕು. ಮಧ್ವನಾಮ ಅದು ಏನು ಅಂತಂದರೆ ಮಧ್ವರ ಬಗ್ಗೆ ವಾಯುದೇವರ ಬಗ್ಗೆ ಇರುವ ಅಜ್ಞಾನವನ್ನು ಪರಿಹಾರ ಮಾಡುವಂತಹದ್ದು ಶ್ರೀಪಾದರಾಜರು ಮಾಡಿದ ಈ ಮಧ್ವನಾಮ. ಅಂದರೆ ಪೂರ್ತಿಯಾದ ಪರಿಚಯವನ್ನು ನಮಗೆ ನೀಡುತ್ತದೆ. ಆ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ. ಆಚಾರ್ಯರ ಹೆಸರು ಬಾಯಿ ತುಂಬ ನಾವು ಹೇಳಬೇಕಾದ್ದು. ಈ ದುಂಬಿ ಇದೆ, ಆ ದುಂಬಿ ನಮಗೆ ಕಿರಿಕಿರಿ ಆಗಿರ್ಬೋದು, ಆದರೆ ಆ ದುಂಬಿ ಭಗವಂತನ ಒಂದು ವಿಚಿತ್ರವಾದ ಸೃಷ್ಟಿ. ದೇವರು ಎಂಥ ಶಕ್ತಿ ಕೊಟ್ಟಿದ್ದಾನೆ ಅದಕ್ಕೆ ಅಂತ ಅಂದರೆ, ಆ ದುಂಬಿ ಪುಷ್ಪಕ್ಕೆ ಹೋಗಿ ಕೂಡುತ್ತೆ. ನಾವು ಪುಷ್ಪದಲ್ಲಿ ಕೂಡುವುದಿಲ್ಲ, ಪುಷ್ಪದ ಹತ್ತಿರ ಹೋದರೆ ಸಾಕು ಆ ಪುಷ್ಪ ಪುಡಿ ಪುಡಿಯಾಗಿ ಇರ್ತದೆ. ಆ ದುಂಬಿ ಪುಷ್ಪದ ಮೇಲೆ ಕೂತಿರ್ತದೆ, ಆ ಪುಷ್ಪಕ್ಕೇನು ಪೆಟ್ಟಾಗುವುದಿಲ್ಲ. ಅದರ ಮಧ್ಯದಲ್ಲಿ ಮಕರಂದ ಇರ್ತದೆ, ತನ್ನ ನಾಲಿಗೆಯಿಂದ ಆ ಮಕರಂದವನ್ನು ಹೀರ್ತದೆ. ಅದಕ್ಕೆ ಯಾರಿಗೂ ಹೇಳಿಕೊಟ್ರು? ಯಾವ ಮೆಡಿಕಲ್ ಕಾಲೇಜಿಗೆ ಹೋಗಿದೆ, ಯಾವ ನರ್ಸಿಂಗ್ ಕಾಲೇಜಿಗೆ ಹೋಗಿದೆ? ನಮ್ಮಲ್ಲಿ ಆದರೆ ದುಡ್ಡು ಕೊಟ್ಟು ಸಾವಿರ ಲಕ್ಷ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಇಂಜೆಕ್ಷನ್ ಕೊಡೋದಕ್ಕೆ ನಾವು ಅಭ್ಯಾಸ ಮಾಡ್ತೇವೆ. ಅದರಲ್ಲೂ ಎಷ್ಟು ಪೇಷಂಟ್ಸ್ ಆಯ್ತಾರೋ ಗೊತ್ತಿಲ್ಲ. ಆದರೆ ಆ ದುಂಬಿ ಯಾವ ಮೆಡಿಕಲ್ ಕಾಲೇಜಿಗೂ ಹೋಗಿದೆ, ಯಾವ ನರ್ಸಿಂಗ್ ಕಾಲೇಜಿಗೂ ಹೋಗದೆ, ಒಂದು ಪುಷ್ಪದ ಮಧ್ಯ ರಸ ಅಲ್ಲಿ ಇದೆ ಅಂತ ಪತ್ತೆ ಹಚ್ಚಬೇಕು, ನಾಡಿ ಸಿಗ್ಬೇಕು ಅದಕ್ಕೆ. ಅದರ ಮೇಲೆ ನನ್ನ ನಾಲಿಗೆಯನ್ನು ಹಾಕಬೇಕು, ಅದೇ ಜಾಗಕ್ಕೆ, ಎಲ್ಲೆಲ್ಲಿಯೋ ಅಲ್ಲ, ಹಾಕಿ ಆ ರಸವನ್ನು ಮಾತ್ರ ಇರಬೇಕು, ಪೆಟ್ಟಾಗಬಾರ್ದು. ನಮಗೊಂದು ಇಂಜೆಕ್ಷನ್ ಕೊಟ್ಟರೆ 4 ದಿವಸ ರೆಸ್ಟ್ ಬೇಕು. ಅದು ಹಾಗಿಲ್ಲ, ಆ ಪುಷ್ಪಕ್ಕೆ ಏನೂ ಪೆಟ್ಟಾಗದೆ ಅದರ ರಸವನ್ನು ಹೀರುವ ಶಕ್ತಿ ದೇವರು ಸೃಷ್ಟಿ ಮಾಡಿದ ಮೊದಲನೇ ಮೆಡಿಕಲ್ ಸ್ಟೂಡೆಂಟ್ ಆ ದುಂಬಿ. ಮೊದಲನೇದ್ದು ಅದು 100% ಸಕ್ಸಸ್. ಅದು ಚೆನ್ನಾಗಿರುವಂಥದ್ದು. ಆ ರಸವನ್ನು ಹೀರ್ತದೆ, ಆ ರಸವನ್ನು ಹೀರಿ ಒಂದು ಕಡೆ ಸಂಗ್ರಹಿಸ್ತದೆ. ಅದಕ್ಕೆ ಜೇನು ಅಂತ ಹೇಳ್ತಾರೆ, ಮಧು ಅಂತ, ಜೇನು ಅಂತ ಹೇಳ್ತಾರೆ. ಅದು ಮೆಡಿಸಿನ್. ಅದು ನಮಗೆ ಹೂವನ್ನು ತಿಂದರೆ ಮೆಡಿಸನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದರ ಸಾರವನ್ನು ಹೀರಿದ ಮೇಲೆ ಅದನ್ನು ಒಟ್ಟು ಸೇರಿಸಿದರೆ ಅದು ಒಳ್ಳೆಯ ಮೆಡಿಸಿನ್, ರೋಗ ಪರಿಹಾರ ಮಾಡುತ್ತೆ, ಒಳ್ಳೆಯ ಟಾನಿಕ್, ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ, ಕುಡಿಯುವಾಗ ರುಚಿಯೂ ಇರ್ತದೆ. ಇದು ಭ್ರಮರ ಕೊಡ್ತಕ್ಕಂತಹ ಒಂದು ಮಾಡುವ ಒಂದು ದೊಡ್ಡ ಉಪಕಾರ ನಾವು ಸೃಷ್ಟಿಯಲ್ಲಿ ನಾವು ನೋಡ್ತೇವೆ. ಈಗ ಪ್ಲಾಸ್ಟಿಕ್ ಪುಷ್ಪಗಳಿವೆ, ಹಾಗಾಗಿ ಪ್ಲಾಸ್ಟಿಕ್ ದುಂಬಿಗಳೇ ತುಂಬಿದೆ, ಅಲ್ಲಿ ಜೇನು ಇಲ್ಲ, ಯಾವುದೂ ಇಲ್ಲ. ಜೇನು ಸಿಗಬೇಕಾದ್ರೆ ಪ್ರಕೃತಿ ಸ್ಥಳಕ್ಕೆ ಹೋಗಬೇಕಾದ್ದು. ನಮ್ಮ ಆಚಾರ್ಯರಿಗೆ ಮಧ್ವ ಅಂತ ಹೆಸರು. ಯಾಕೆ ಅಂತಂದರೆ ಅವರು ದುಂಬಿಯ ಹಾಗೇನೆ, ದುಂಬಿ ಹೇಗೆ ಬೇರೆ ಬೇರೆ ಪುಷ್ಪಗಳಿಗೆ ಹೋಗಿ ಆ ಪುಷ್ಪಗಳಿಗೆ ಪೆಟ್ಟಾಗದೆ ಅದರ ಸಾರವನ್ನು ಹಿಡ್ಕೊಂಡು ಹೇಗೆ ಬಂದು ಜೇನನ್ನು ಸಂಗ್ರಹಿಸಿತೋ, ಹಾಗೇ ನಮ್ಮ ಆಚಾರ್ಯರು ಬೇರೆ ಬೇರೆ ಗ್ರಂಥಗಳು, ಋಗಾದಿಗಳು, ಪಂಚರಾತ್ರಾದಿಗಳು, ಮಹಾಭಾರತಾದಿಗಳು, ಮೂಲ ರಾಮಾಯಣ, ಇಂಥ ಅಪರೂಪದ ಗ್ರಂಥಗಳು, ತಂತ್ರ ಗ್ರಂಥಗಳು, ಅದಕ್ಕೆಲ್ಲ ಸುತ್ತಾಡಿ ಭ್ರಮರದ ಹಾಗೆ ಸುತ್ತಾಡಿ 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 ಅದರ ಮಧ್ಯದ ಸಾರ ಭಾಗ, ಹೃದಯದ ಭಾಗ, ಅದು ಮುಖ್ಯವಾದ ಪ್ರಮೇಯ, ಅದನ್ನು ಹೀರಿ ಅದನ್ನು ಒಟ್ಟು ಸೇರಿಸಿ ಮಾಡಿದ ಗ್ರಂಥನೇ ಅದು ಜೇನಿನ ಹಾಗೆ ಇರುವ ಅದು ಸರ್ವಮೂಲ ಗ್ರಂಥ. ಹಾಗಾಗಿ ಅವರಿಗೆ ಮಧ್ವ ಅಂತ ಅವರಿಗೆ ಹೆಸರು. ಮಧುವಿನ ಹಾಗೆ, ಮಧು ಅಂದರೆ ಜೇನು, ಜೇನು ಹೇಗೆಯೋ ಹಾಗೆ ವಾ ಅಂದರೆ ಶಾಸ್ತ್ರ ಅದನ್ನು ಯಾರು ಕೊಟ್ಟರೋ ಅದು ಮಧ್ವ. ಆದರೆ ಜೇನ್ನೊಣ ಕೊಟ್ಟ ಜೇನು ಅದು ಹೇಗೆ ರೋಗ ಪರಿಹಾರಕ, ಆರೋಗ್ಯಪ್ರದ, ಸುಖಪ್ರದ, ಅದೇ ರೀತಿ ಆನಂದ ತೀರ್ಥರೆಂಬಂತಹ ಭ್ರಮರ ಮಧ್ವರು ಕೊಟ್ಟಿರತಕ್ಕಂತಹ ಸರ್ವಮೂಲ ಗ್ರಂಥಗಳೂ ಕೂಡ ಅದು ರಸಮಯವಾಗಿರ್ತಕ್ಕಂಥದ್ದು, ಸಾರಭೂತವಾದ್ದು, ಸರ್ವ ಗ್ರಂಥಗಳ ಸಾರ ಸರ್ವಸ್ವ ತುಂಬಿದ್ದು. ಅದು ಅಪ್ರಾಮಾಣಿಕ ಅಲ್ಲ, ಅದರಲ್ಲಿ ಯಾವ ಸೈಡ್ ಇಫೆಕ್ಟೂ ಇಲ್ಲ. ಪೂರ್ಣವಾದ ಪರಿಪೂರ್ಣವಾದ ಭಗವಂತನ ಅನುಗ್ರಹಕ್ಕೆ ಕಾರಣವಾದ ಮೋಕ್ಷವನ್ನು ಕೊಡತಕ್ಕ ಗ್ರಂಥವನ್ನು ಕೊಟ್ಟವರಾದ್ರಿಂದಲೇ ಮಧ್ವ. ಆ ಮಧ್ವನಾಮ ಅದನ್ನು ದಿನಾ ನಾವು ಪಾರಾಯಣ ಮಾಡಿದರೆ ಮೋಕ್ಷ ಗ್ಯಾರಂಟಿ ಅಂತ ಶ್ರೀಪಾದರಾಜರು ವಿವರಿಸ್ತಾ ಇದರಲ್ಲಿ ಹನುಮ, ಭೀಮ, ಮಧ್ವರ ವೈಭವವನ್ನು ವಿವರಿಸಿದ್ದಾರೆ. ಆ ಪರಂಪರೆಯಲ್ಲಿ ಬಂದ ಸ್ವಾಮಿಗಳ ಸಾಧನೆ ದೊಡ್ಡ ಸಾಧನೆ. ರಾಜರ ಪರಂಪರೆಯಲ್ಲಿ ಬಂದವರು ರಾಜರಾಗಿಯೇ ಆಳ್ತಾರೆ. ನಾನು ಮೊದಲು ಬಂದಿದ್ದೆ ಒಂದು ಸಲ, ವಿಜ್ಞಾನ ನಿಧಿಗಳ ಕಾಲ, ನಮ್ಮ ಸ್ವಾಮಿಗಳದ್ದೇ ವ್ಯವಸ್ಥೆ. ಆವಾಗ ನಾನು ಹೇಳಿದ್ದೆ, ನಾನು ಊರಿನ ಮಠದಲ್ಲಿ ವಾಸ ಮಾಡಿದ್ದೆ, ನಾನು ಹೇಳಿದೆ ನಾನು ಇಲ್ಲಿರಬೇಕು ಅಂತ.
ಆಗ ಸ್ವಾಮಿಗಳು ಹೇಳಿದರು, ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಹೋಗಿ ಬನ್ನಿ ಅಷ್ಟೇ, ಇಲ್ಲೇ ಇರಿ ಅಂತ ಹೇಳಿದರು. ಅವ್ರು ಯಾಕೆ ಸದ್ಯಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಯಾಕೆಂತಂದರೆ ಇವತ್ತು ನಾವು ಇಲ್ಲಿ ಬಂದರೆ ಇದು ಅಯೋಧ್ಯೆಯನ್ನಾಗೇ ಮಾಡಿದ್ದಾರೆ ಸ್ವಾಮಿಗಳವರು. ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ, ಎಷ್ಟು ಭವನಗಳು, ಎಷ್ಟು ವಸತಿ ವ್ಯವಸ್ಥೆಗಳು ಎಲ್ಲ ಸಮೃದ್ಧಿಯನ್ನಾಗಿ ಮಾಡಿದ್ದಾರೆ. ಅವತ್ತೊಂದು ಕಾಡಿನ ಹಾಗೆ ಇದ್ದರೆ ಇವತ್ತು ಒಂದು ನಾಡಿನ ಹಾಗೆ ಇದರ ಪೂರ್ತಿ ಬಣ್ಣವನ್ನು ಪರಿವರ್ತನೆ ಮಾಡಿ ಎಲ್ರಿಗೂ ಬರಲಿಕ್ಕೆ, ಎಲ್ರಿಗೂ ಸಾಧನೆ ಮಾಡುವವರಿಗೆ ಅನುಕೂಲಕರವಾಗಿ ಈ ಕ್ಷೇತ್ರವನ್ನು ಮಾಡಿಸಿದ್ದಾರೆ. ಅವ್ರದ್ದು ಹಾಗೇನೆ ಸಾಧನೆ, ಇವ್ರದ್ದು ಹಾಗೇನೆ ಸಾಧನೆ, ಅವ್ರದ್ದು ಹಾಗೇನೆ ಆರಾಧನೆ ಅಂತಂದರೆ ಒಂದು ದಿನದ ಆರಾಧನೆ ಅಲ್ಲ, ವರ್ಷ ಇಡೀ ಮಾಡುವ ಆರಾಧನೆ. ಇವರು ಮಾಡುವ ಆರಾಧನೆಯೂ ಹಾಗೆ ಶ್ರೀಪಾದರಾಜರ ಆರಾಧನೆ, ರಾಜರ ಆರಾಧನೆ ಅಂದರೆ ಒಂದು ದಿನದ ಆರಾಧನೆ ಅಲ್ಲ, ತಿಂಗಳುಗಟ್ಟಲೆ ಮಾಡುವ ಆರಾಧನೆ. ಅದರಲ್ಲಿ ಸ್ವಾಮಿಗಳನ್ನೆಲ್ಲ ಕರೆಸಬೇಕು, ಎಲ್ಲ ವಿದ್ವಾಂಸರೂ ಬರಬೇಕು, ಎಲ್ಲ ಸಂಗೀತ ಗಾಯಕರು ಬರಬೇಕು, ಎಲ್ಲ ಭಜನಾ ಮಂಡಳಿಗೆ ಬರಬೇಕು, ಎಲ್ಲರೂ ಬರಬೇಕು. ಒಬ್ಬ ರಾಜ ಅಂತಂದರೆ ಅಲ್ಲಿಗೆ ಎಲ್ಲ ಪ್ರಜೆಗಳು ಹೇಗೆ ಬರಬೇಕು, ರಾಜ ಅಂತಂದರೆ ಎಲ್ಲ ವಿದ್ವಾಂಸರು ಹೇಗೆ ಬರಬೇಕು, ಎಲ್ಲರೂ ಬರಬೇಕು. ಹಾಗೆ ಶ್ರೀಪಾದರಾಜರ ಹತ್ರ ಎಲ್ಲರನ್ನೂ ಸೇರಿಸುವ ಇದೊಂದು ಮಿನಿ ಕುಂಭಮೇಳ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಆ ಕುಂಭಮೇಳದಲ್ಲಿ ಆನಂದಪಟ್ಟರು. ಕುಂಭಮೇಳದಲ್ಲಿ 65 ಕೋಟಿ ಜನ ಸೇರಿತ್ತು. ಆ 65 ಕೋಟಿ ಜನದಲ್ಲಿ ಯಾರಿಗೆ ಸಿಕ್ಕಿದ್ರು ಜೈ ಶ್ರೀರಾಮ್ ಹೇಳಿದ್ರೆ ಗುಮ್ಮ ಆಗ್ತಿರ್ಲಿಲ್ಲ. ಅದಕ್ಕೆ ಉತ್ತರವಾಗಿ ಜೈ ಶ್ರೀರಾಮ್ ಹೇಳೋರೇ ಸಿಗ್ತಿದ್ರು. ಒಂದು ರೀತಿ ನೋಡಿದರೆ ಆ 65 ಕೋಟಿ ಜನ ಭಾಗವಹಿಸಿದ ಆ ಉತ್ತರ ಪ್ರದೇಶದ ತ್ರಿವೇಣಿಯ ಆಚೆ ಈಚೆ ಪಾರ್ಶ್ವ ಹಿಂದೂ ರಾಷ್ಟ್ರ ಆಗಿತ್ತು ನಮ್ಮ ದೇಶ. ಮತ್ತೊಮ್ಮೆ ಇಡೀ ಭಾರತ ಹಿಂದೂ ರಾಷ್ಟ್ರ ಆಗಲಿ, ಅದಕ್ಕೆ ಈ ಗುರುಗಳ ಆರಾಧನೆ ಅದಕ್ಕೆ ಮೂಲವಾಗಲಿ. ನಮ್ಮ ಸ್ವಾಮಿಗಳು ಬೃಹತಿ ಸಹಸ್ರ ತುಂಬ ಪ್ರಿಯರು. ಅದನ್ನು ಹೋಮ ಮಾಡಿಸ್ತಲೇ ಇದ್ದರು. ಅದರ ಯಂತ್ರಗಳನ್ನು ಮಾಡಿಸಿ ಅದನ್ನು ಪೂಜೆ ಮಾಡಲಿಕ್ಕೆ ಅಂತ ಕೊಡ್ತಿದ್ರು. ಅದ್ರ ಬೆಳ್ಳಿದ್ದು ಕೊಡ್ತಿದ್ರು, ತಾಮ್ರದ್ದು ಕೊಡ್ತಿದ್ರು. ಅದು ಬೇರೆ ಬೇರೆ ನೋಡಿ ನೋಡಿ ಅವ್ರ ಪೂಜೆಗೆ ಅನುಕೂಲವಾಗಿ ಮಾಡ್ತಿದ್ರು. ಅದು ಬೃಹತಿ ಸಹಸ್ರ ದೊಡ್ಡ ಮಂತ್ರ. ಹೆಸರೇ ಹೇಳುವಾಗೆ ಬೃಹತಿ, ಅದು ಚಿಕ್ಕದಲ್ವೇ ಅಲ್ಲ, ದೊಡ್ಡದು. ಅದಕ್ಕಿಂತ ದೊಡ್ಡದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ವಾಯುದೇವರಿಗೆ ತುಂಬ ಇಷ್ಟವಾದಂತಹ ಮಂತ್ರ 1000 ಮಂತ್ರಗಳು. 1000 ಮಂತ್ರ ಅಂತಂದರೆ ಅದರಲ್ಲಿ 36 ಅಕ್ಷರದ ಮಂತ್ರ. ಬೃಹತಿ ಅಂದರೆ ಛಂದಸ್ಸದು 36 ಅಕ್ಷರದ ಮಂತ್ರ. ಅದು ಸ್ವರ ವ್ಯಂಜನ ಅಂತ ಇಟ್ಕೊಂಡ್ರೆ 72 ಅಕ್ಷರ. ಅಂದರೆ 1000 ಅಂತಂದರೆ 72,000 ಅಕ್ಷರಗಳು. ನಮ್ಮ ಹೃದಯದಲ್ಲಿ, ಶರೀರದಲ್ಲಿ 72,000 ನಾಡಿಗಳು. ನಮ್ಮ ಡಾಕ್ಟ್ರುಗಳಿಗೆ ಒಂದು ಚಾಲೆಂಜ್, ಅವ್ರಿಗೆ ಎಲ್ಲಿ ಸಿಗುತ್ತೆ 72,000 ನಾಡಿಗಳು? ಎಷ್ಟು ಹುಡುಕಿದ್ರೂ ಸಿಗುವಂತಹದ್ದಲ್ಲ. ಅದು ಜ್ಞಾನಿಗಳ ಉಪಾಸನೆ ಮಾಡಿದರೆ ಮಾತ್ರ ಸಿಗುವಂತಹದ್ದು. ಅಂತಹ 72,000 ನಾಡಿಗಳಲ್ಲಿ ಭಗವಂತನ 72,000 ರೂಪಗಳು, ಸ್ತ್ರೀ ಪುರುಷ ರೂಪದಿಂದ ಭಗವಂತ ಇದರಲ್ಲಿ ತುಂಬಿದ್ದಾನೆ. ಒಂದು 1000 ಮಂತ್ರದ ಸಾರ ಸಂಗ್ರಹಣೆ ವಿಷ್ಣು ಸಹಸ್ರನಾಮ. ಹಾಗಾಗಿ ಆ ವಿಷ್ಣು ಸಹಸ್ರನಾಮ, ಬೃಹತಿ 1000 ಮಂತ್ರಗಳು, ನಮ್ಮ ಶರೀರದಲ್ಲಿರುವ ನಾಡಿಗಳು, ಒಂದಕ್ಕೊಂದು ಈ ಅಧ್ಯಾತ್ಮದ ಸಂಬಂಧ ಬೆಳೆದಿರತಕ್ಕಂಥದ್ದು. ಈ ಬೃಹತಿ ಸಹಸ್ರದ ಉಪಾಸನೆ ನಾವು ಮಾಡಬೇಕು ಅಂತ ನಮ್ಮ ಹತ್ರ ಆ ಸ್ವಾಮಿಗಳು ತುಂಬ ರೀತಿಯಿಂದ ಅದನ್ನು ಪ್ರಯೋಗ ಮಾಡಿಸಿದ್ದಾರೆ. ಅದನ್ನು ಶ್ರದ್ಧೆಯಿಂದ ನಾವು ಮಾಡಿದರೆ ಕೈ ತುಂಬ ಬರ್ತದೆ. ಅಷ್ಟೇ ಅಲ್ಲ, ಕೈ ತುಂಬ ಹಿಡ್ಕೊಂಡು ಹೋಗ್ಲಿಕ್ಕೂ ಬೇಕಾದಷ್ಟು ಕೊಡತಕ್ಕಂತಹ ದೊಡ್ಡ ಮಂತ್ರಗಳ ಅದನ್ನು ಪ್ರಚಾರಕ್ಕೆ ತಂದ ಈ ಸ್ವಾಮಿಗಳ ಈ ಪರಂಪರೆಯನ್ನು ನಾನು ಪ್ರೀತಿಯಿಂದ ಅಭಿನಂದನೆ ಮಾಡ್ತಾ, ಸ್ವಾಮಿಗಳ ಮೂಲಕ ಅವರು ಹೇಗೆ ಈ ಕ್ಷೇತ್ರವನ್ನು ಉದ್ಧಾರ ಮಾಡ್ತಾ ಇದ್ದರು, ನಮ್ಮ ಸ್ವಾಮಿಗಳವರು ಕೂಡ ಈ ಕ್ಷೇತ್ರವನ್ನು ಬೆಳೆಸ್ತಲೇ ಇದ್ದಾರೆ. ಅವ್ರದ್ದು ಸ್ನೇಹಜೀವಿ. ಎಲ್ಲರೂ ಬರಬೇಕು, ಎಲ್ಲರೂ ಬರಬೇಕು. ಆ ಇನ್ವಿಟೇಷನ್ ನೋಡಿದರೆ ಗೊತ್ತಾಗುತ್ತೆ. ಮಧ್ವ ಮತದ ಯಾವುದಾದ್ರೂ ಒಂದು ಸ್ವಾಮಿಗಳು ಮಿಸ್ ಆಗಿದ್ದಾರಾ ಅಂತ ನೋಡಿ. ಆಗಲಿಲ್ಲ ಅಂತಂದರೆ ಅದು ಸ್ವಾಮಿಗಳ ದೊಡ್ಡ ಸಾಧನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಹೀಗೇ ಚೆನ್ನಾಗಿ ಬೆಳೆಯಲಿ, ಇಡೀ ದೇಶಕ್ಕೆ ಒಳ್ಳೆಯದಾಗಲಿ. ನಮ್ಮ ಶ್ರೀಪಾದರಾಜರು ಹೇಗೆ ರಾಜರು ಶ್ರೀಪಾದ ರಾಜರಾದರು, ಅದೇ ರೀತಿಯಾಗಿ ಇವತ್ತಲ್ಲ ನಾಳೆ ನಮ್ಮ ಭಾರತ ಅದು ವಿಶ್ವಗುರು ಸ್ಥಾನಕ್ಕೆ ಬರಲಿ ಅಂತ ಹಾರೈಸ್ತಾ, ಎಲ್ರಿಗೂ ದೇವರು ಒಳ್ಳೆಯದು ಮಾಡ್ತೀನಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣ. ಪರಮ ಪೂಜ್ಯ ಶ್ರೀ ವಿದ್ಯಾದೇಶತೀರ್ಥ ಶ್ರೀಪಾದಗಳವರು ತಮ್ಮ ದಿವ್ಯ ಸಂದೇಶವನ್ನು ನೀಡ್ತಾ ಒಂದು ಮಾತು ಹೇಳಿದರು. ಮಧ್ವನಾಮವನ್ನು ಶ್ರೀಪಾದರಾಜರು ಜಗತ್ತಿಗೆ ಒಂದು ದೊಡ್ಡ ಕೊಡುಗೆಯನ್ನು ನಮಗೆ ನೀಡಿದ್ದಾರೆ, ಅದರ ಬಗ್ಗೆ ನಮಗೆ ಎಚ್ಚರಿಕೆ ಬೇಕು ಅಂತ. ಬಹಳ ಸುಂದರವಾದ ಮಾತು. ಭಾಗವತಕ್ಕೆ ಫಲಶ್ರುತಿಯನ್ನು ಹೇಳುವಾಗ
ಇನ್ಯಾವ ಪುರಾಣಗಳಿಗೂ ಅಂತಹ ಫಲಶ್ರುತಿ ಹೇಳಲಿಲ್ಲ ವೇದವ್ಯಾಸದೇವರು. ಭಾಗವತಕ್ಕೆ ಮಾತ್ರ ಹೇಳಿದ್ದು ಗೋ ಸಹಸ್ರ ಫಲಂ ಲಭೇತ್ ಅಂತ. 1000 ಗೋದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಭಾಗವತದ ಒಂದು ಶ್ಲೋಕವನ್ನು ಹೇಳಿದರೆ, ಅರ್ಧ ಶ್ಲೋಕ ಹೇಳಿದರೆ, ಕಾಲು ಶ್ಲೋಕ ಹೇಳಿದರೆ, ಒಂದು ಪದ ಹೇಳಿದರೆ ಭಾಗವತದಲ್ಲಿ 1000 ಗೋದಾನದಷ್ಟು ಪುಣ್ಯ ಬರುತ್ತದೆ ಅಂತ. ಇದು ಭಾಗವತಕ್ಕೆ ಮಾತ್ರ ಮೀಸಲು, ಇನ್ಯಾವ ಪುರಾಣಕ್ಕೂ ಈ ಫಲಶ್ರುತಿಯನ್ನು ಹೇಳಿಲ್ಲ. ಅದು ಬಿಟ್ಟರೆ ಒಂದು ದಾಸ ಸಾಹಿತ್ಯದಲ್ಲಿ ಒಂದು ಕೃತಿಗೆ ಮಾತ್ರ ಇಂತಹ ಫಲ ಹೇಳಿದ್ದುಂಟು. ಅದು ಯಾವುದು ಅಂದರೆ ಅದು ಮಧ್ವನಾಮ ಅನ್ನೋದನ್ನು ನಾವು ಮರೆಯಬಾರದು. ಅದನ್ನೇ ಪೂಜ್ಯ ಶ್ರೀಪಾದರು ಬಹಳ ಸುಂದರವಾಗಿ ಹೇಳಿದರು. ದಾಸರು ಅದಕ್ಕೆ ಫಲಶ್ರುತಿಯನ್ನು ಹೇಳ್ತಾರೆ. ಸೋಮ ಸೂರ್ಯೋಪರಾಗದಲ್ಲಿ ಗೋ ಸಹಸ್ರವನು ಭೂಮಿ ಸುರರಿಗೆ ಸುರ ನದಿ ತಟದಿ ಮುಕುಂದಾರ್ಪಣವೆಂದು ಕೊಟ್ಟ ಫಲಕಧಿಕವೀವುದು. ಒಂದು 1000 ಗೋದಾನದ ಪುಣ್ಯ ಬರೋದಿದ್ದರೆ ಭಾಗವತ ಬಿಟ್ಟರೆ ಅದು ಸ್ತ್ರೀಯರ ಭಾಗವತ ಯಾವುದು, ಸ್ತ್ರೀಯರ ವಾಯುಸ್ತುತಿ ಯಾವುದು ಅಂತಂದರೆ ಅದು ಮಧ್ವನಾಮ ಅನ್ನುವ ಒಳ್ಳೆಯ ಸಂದೇಶವನ್ನು ಪೂಜ್ಯ ಶ್ರೀಪಾದರು ನೀಡಿದ್ದಾರೆ. ಇನ್ನೊಂದು ನಾವು ವೈಶಿಷ್ಟ್ಯ, ಪೂಜ್ಯ ಪಲಿಮಾರು ಶ್ರೀಪಾದರು ಇವತ್ತು ಬಂದಿದ್ದಾರೆ ಅಂದರೆ ಶ್ರೀಪಾದರಾಜರ ವೈಭವೋತ್ಸವ ಪೂರ್ಣ ಆಯಿತು ಅಂತ ಅರ್ಥ. ಯಾಕೆಂದರೆ ಅವರು ಏನು ಮುಟ್ಟಿದ್ರು, ಏನು ಕಾರ್ಯಕ್ರಮ ಮಾಡಿದ್ರು ಅದು ವೈಭವವೇ. ಎಲ್ಲವೂ ಕೂಡ ವೈಭವೋಪೇತವಾಗಿ ಕೃಷ್ಣನ ಆರಾಧನೆಯನ್ನು ತಮ್ಮ ಪರ್ಯಾಯದಲ್ಲಿ ನಡೆಸಿದ ಮಹಾನುಭಾವರು. ಒಂದೇ ಒಂದು ದೃಷ್ಟಾಂತ ಕೊಡಬೇಕಾದ್ರೆ 100 kg ಬಂಗಾರದಲ್ಲಿ ಕೃಷ್ಣನ ಗೋಪುರಕ್ಕೆ ಒಂದು ಹೊದಿಕೆಯನ್ನು ಹೊದಿಸಿದ ಒಂದು ದೊಡ್ಡ ಕೀರ್ತಿ ಪರ್ಯಾಯದಲ್ಲಿ ಅದು ಪೂಜ್ಯ ಶ್ರೀಪಾದರು. ಅವರು ಪರ್ಯಾಯಕ್ಕೆ ಮುಂಚೆ ಸಂಕಲ್ಪ ಮಾಡಿದರು, ಯಾವ ರೀತಿಯಲ್ಲಿ ಕೃಷ್ಣನಿಗೆ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಕೃಷ್ಣನಿಗೆ ಅಲಂಕಾರ ಮಾಡಲಿಕ್ಕೆ ಹೊರಟ್ರೆ ಇವತ್ತು ಹಾಕಿದ ಪುಷ್ಪ ನಾಳೆ ತೆಗೆದು ಬಿಡ್ತಾರೆ, ನಿರ್ಮಾಲ್ಯ ಆಗುತ್ತೆ. ಇವತ್ತು ಹಾಕಿದ ಆಭರಣ ಅದು ನಾಳೆ ತೆಗಿಲೇಬೇಕು. ಇವತ್ತು ಹಾಕಿದ ವಜ್ರ ವೈಡೂರ್ಯಗಳ ಸರ ಅದು ನಾಳೆ ತೆಗಿಲೇಬೇಕು. ಎಲ್ಲ ತೆಗೆದು ಹಾಕಿಬಿಡ್ತೇವೆ. ಆದರೆ ಪರ್ಯಾಯ ಮುಗಿದ್ರು ನಿರಂತರ ಕೃಷ್ಣನಿಗೆ ಒಂದು ಅಲಂಕಾರ ಯಾರೂ ತೆಗಿಬಾರದು. ಅದು ಯಾವುದು ಅಂದರೆ ಕೃಷ್ಣನ ಗೋಪುರದಲ್ಲಿ ಒಂದು ಬಂಗಾರದ ಅಲಂಕಾರವನ್ನು ಮಾಡಿಟ್ರೆ ಅದು ಯಾರೂ ತೆಗೆಯೋದಿಲ್ಲ, ಅದು ನಿರ್ಮಾಲ್ಯ ಆಗೋದೇ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಸುವರ್ಣದ ಗೋಪುರವನ್ನು ಶ್ರೀಪಾದರು ನಿರಂತರ ಕೃಷ್ಣನಿಗೆ ಆ ಪೂಜೆಯನ್ನು ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಂತಹ ವೈಭವವನ್ನು ನಡೆಸಿದವರು. ನಿನ್ನೆ ಅವರು ಮುಳುಬಾಗಿಲಿಗೆ ಬರಬೇಕಾದ್ರೆ ಭಾರೀ ಮಳೆ, ರಾತ್ರಿ ಪೂಜ್ಯ ಶ್ರೀಪಾದರು ರಾತ್ರಿ ಬರಬೇಕಾಗಿತ್ತು ಬೆಂಗಳೂರಿಂದ. ಆದರೆ ಆ ಮಳೆ ತುಂಬ ಮಳೆ ಆದ್ದರಿಂದಾಗಿ ಬರಲಿಕ್ಕಾಗಲೇ ಇಲ್ಲ. ಅಂದರೆ ಪಲಿಮಾರು ಸ್ವಾಮಿಗಳು ಎಲ್ಲಿ ಹೋಗ್ತಾರೋ ಅಲ್ಲಿ ಮಳೆ ಬರುತ್ತೆ ಅಂತ, ಅಂದರೆ ದೇಶಕ್ಕೆ ಸುಭಿಕ್ಷೆ ಉಂಟಾಗತ್ತೆ ಅಂತ ಒಂದು ಸೂಚನೆ. ಅದಕ್ಕೆ ಒಂದೇ ಒಂದು ಸೂಚನೆಯಾಗಿ ನಾನು ಹೇಳಬೇಕು ಅಂತಿದ್ದರೆ, ಒಂದೊಮ್ಮೆ ಚೆನ್ನೈಯಲ್ಲಿ ಅವರ ಚಾತುರ್ಮಾಸ್ಯಕ್ಕೆ ಕೂತರು. ನಾವು ಇನ್ನೂ ವಿದ್ಯಾರ್ಥಿಗಳಾಗಿದ್ವಿ, ಅವರಲ್ಲಿ ಓದ್ತಾ ಇದ್ವಿ. ಆಗ ಚೆನ್ನೈಯಲ್ಲಿ ಚಾತುರ್ಮಾಸ್ಯ ಕೂತಾಗ ಸುಮಾರು 8 ವರ್ಷ ಮಳೆ ಬಂದಿರಲಿಲ್ಲ ಚೆನ್ನೈಯಲ್ಲಿ. ನೀರಿಗೆ ತುಂಬ ಅಭಾವ, ದೇವರ ಪೂಜೆ ಮಾಡಲಿಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ಶುದ್ಧವಾದ ನೀರಿಲ್ಲ. ಚೆನ್ನೈಯಲ್ಲಿ ಬಹಳ ಸಮಸ್ಯೆ ಆಗಿತ್ತು. ಆಗ ಚಾತುರ್ಮಾಸ್ಯಕ್ಕೆ ಪೂಜ್ಯ ಶ್ರೀಪಾದರು ಕೂತಾಗ ಎಲ್ಲ ಭಕ್ತರು ಬಂದು ಅವರನ್ನು ಪ್ರಾರ್ಥನೆ ಮಾಡಿದರು, ಮಳೆ ಬಂದಿಲ್ಲ ಸ್ವಾಮಿ, ಏನಾದರೂ ಒಂದು ಮಳೆ ಬರುವ ಹಾಗೆ ಮಾಡಬೇಕು ಅಂತ. ಮಳೆ ಕೊಡೋದು ವರುಣದೇವರು, ನಾವಲ್ಲ. ಆದ್ದರಿಂದ ದೇವರಲ್ಲಿ ವರುಣನ ಒಳಗೆ ಪ್ರೇರಣೆ ಮಾಡುವ ಭಗವಂತ ಇದ್ದಾನೆ, ಅವನನ್ನು ನಾವು ಪ್ರಾರ್ಥನೆ ಮಾಡೋಣ, ಅದಕ್ಕೆ ಹೀಗೆ ಮಾಡೋಣ ಅಂಥೇಳಿ 1000 ಎಳನೀರಿನಿಂದ ಆಚಾರ್ಯರ ಕರಾರ್ಚಿತ ರಾಮದೇವರಿಗೆ ಅಭಿಷೇಕ ಮಾಡಿದ್ರು. ಅಭಿಷೇಕ ಮಾಡಿ ಇನ್ನೇನು ಅಭಿಷೇಕ ಮುಗಿಯಿತು, ಮಹಾಪೂಜೆ ನಡೀತಾ ಇದೆ. ನೋಡಿ, ವರುಣದೇವರು ತಿರ್ಗಾ ಮತ್ತೆ ಆರಂಭ ಆಯಿತು. ವರುಣದೇವರ ಪೂಜೆ, ಅಲ್ಲಿ ರಾಮದೇವರ ಪೂಜೆ ಆಯಿತು. ಇನ್ನೇನು ಪೂಜೆ ಮುಗಿದಿದೆ, ಮಳೆ ಶುರುವಾಯಿತು. ನೋಡಿ, ಮುಳುಬಾಗಿಲಲ್ಲೂ ಮಳೆ ಶುರುವಾಯಿತು. ಆದ್ದರಿಂದ ಅದು ನಿಲ್ಲೇ ಇಲ್ಲ. ಕೊನೆಗೆ ಎಷ್ಟು ಅಂದರೆ ಚಾತುರ್ಮಾಸ್ಯ ಮುಗೀತಾ ಬಂತು, ಮಳೆ ನಿಲ್ಲಿಲ್ಲ. ಮತ್ತು ಚಾತುರ್ಮಾಸ್ಯ ಮುಗೀತು, ಊರಿಗೆ ಹೊರಟಾಯಿತು ಸ್ವಾಮಿಗಳು, ಸೀಮೋಲ್ಲಂಘನ ಆಯಿತು, ಆದರೂ ಮಳೆ ನಿಲ್ಲಿಲ್ಲ. ಮತ್ತು ಊರ ಜನಗಳೆಲ್ಲ ಅವರನ್ನು ಹುಡ್ಕೊಂಡ್ಬಂದರು. ಚಾತುರ್ಮಾಸ್ಯ ಮುಗಿಸಿ ಉಡುಪಿಗೆಲ್ಲ ಹೊರಟಿದ್ರು. ಹೋದರು, ಸ್ವಾಮಿ ಮಳೆ ನಿಂತೇ ಇಲ್ಲ, ಮದ್ರಾಸಿಡಿ ಆ ಸೊಂಟದ ತನಕ ನೀರು ಬಂದಿದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಮನೆ ಒಳಗೆಲ್ಲ ನೀರು ಬಂದುಬಿಟ್ಟಿದೆ, ಮಳೆ ಜಾಸ್ತಿ ಆಯಿತು, ಅದರಿಂದ ಬಹಳ ಕಷ್ಟ ಇದೆ, ಏನಾದರೂ ಮಾಡಿ ಮಳೆ ನಿಲ್ಲಿಸಬೇಕು. ಆ ಪೂಜ್ಯ ಶ್ರೀಪಾದರು ಹೇಳಿದರು, ನಮ್ಮ ಪೀಠದಲ್ಲಿ ನರಸಿಂಹದೇವರು ಇದ್ದಾರೆ, ಆಚಾರ್ಯರು ಪೂಜೆ ಮಾಡಿದ ಕಾಂತಾವರ ಮಠದ ನರಸಿಂಹದೇವರು. ಆ ನರಸಿಂಹದೇವರಿಗೆ ಚಿತ್ರಾನ್ನ ನೈವೇದ್ಯ ಮಾಡಿದರೆ, ಅತಿವೃಷ್ಟಿ ಆದರೆ, ತುಂಬ ಮಳೆಯಾಗಿ ದೇಶದಲ್ಲಿ ಅನಾವೃಷ್ಟಿ ಆದರೆ ವೃಷ್ಟಿಯನ್ನೂ ಆಗತ್ತೆ, ಮತ್ತು ತುಂಬ ವೃಷ್ಟಿಯಾದರೂ ಅದನ್ನು ನಿಲ್ಲಿಸುವ ಸಾಮರ್ಥ್ಯ ನರಸಿಂಹದೇವರಿಗಿದೆ ಅಂಥೇಳಿ ಪೂಜ್ಯ ಶ್ರೀಪಾದರು ಹೇಳಿದರು. ಅವ್ರ ಬಗ್ಗೆ ಹೇಳುವಾಗಲೇ ಮಳೆ ಬರ್ತಾ ಇದೆ ನೋಡಿ. ಹಾಗಾಗಿ ಮಳೆಯ ಕಥೆ ಅಂತಹ ಅಪೂರ್ವವಾದ ಒಂದು ಚಿಂತನೆ. ಮತ್ತು ಎಲ್ಲ ಭಕ್ತರು ಬಂದು ಪ್ರಾರ್ಥನೆ ಮಾಡಿದರು. ಆಮೇಲೆ ಪೂಜ್ಯ ಶ್ರೀಪಾದರು ನರಸಿಂಹದೇವರ ಪೂಜೆ ಮಾಡಿದ ಮೇಲೆ ಆ ಮಳೆ ನಿಲ್ತು. ಇವತ್ತು ಆ ಚಾತುರ್ಮಾಸ್ಯವನ್ನು ಚೆನ್ನೈ ಜನ ನೆನಪಿಸಿಕೊಳ್ತಾರೆ. ಯಾಕೆ ಅಂದರೆ ಅದು ರಾಮದೇವರ ಮಹಿಮೆ, ಎಲ್ಲಿ ರಾಮದೇವರಿದ್ದಾರೆ ಅಲ್ಲಿ ವೈಭವ ಅಂತ. ಹಾಗಾಗಿ ಪೂಜ್ಯ ಶ್ರೀಪಾದರು ಬರುವಾಗಲೂ ಮಳೆ, ಬಂದ ಮೇಲೂ ಮಳೆ. ಹಾಗಾಗಿ ಇಂತಹ ವೃಷ್ಟಿಯಿಂದ
ನಮಗೊಂದು ಒಳ್ಳೆಯ ಸೂಚನೆ ಏನು ಅಂದರೆ ನಮ್ಮ ಭಾರತ ದೇಶಕ್ಕೆ ಜಯ ಇದೆ ಅನ್ನೋದನ್ನು ಜಯ ಜಯ ಜಗತ್ರಾಣ ಅನ್ನೋದರಲ್ಲಿ ಪೂಜ್ಯ ಶ್ರೀಪಾದರು ನಮಗೆ ತಿಳಿಸಿ ಅನುಗ್ರಹಿಸಿದ್ದಾರೆ. ಅಂತ ಪೂಜ್ಯ ಶ್ರೀಪಾದರು ನಮ್ಮ ಪೂರ್ವಾಶ್ರಮದ ಹೆಸರು, ಅವರ ಹೆಸರು ಜಯಾನೇ. ಆದ್ದರಿಂದ ಜಯರಾಜನೇ ಬರಬೇಕು ಅಂಥೇಳಿ ಶ್ರೀಪಾದರಾದರು ಅವರನ್ನು ಕೂಡಿಸಿದ್ದಾರೆ. ಆದರೆ ಮುಂದೆ ಜಯ ಉಂಟಾಗಬೇಕು, ಅದಕ್ಕೆ ಏನೇನು ಬೇಕು ಅದೆಲ್ಲವನ್ನು ಕೂಡ ಪೂಜ್ಯ ಶ್ರೀಪಾದರ ಬಲ ಮತ್ತು ಅವರ ಸಹಕಾರ ಇದ್ದರೆ ಅಂತಹ ಜಯ ಸಿಗಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಪೂಜ್ಯ ಪಲಿಮಾರು ಶ್ರೀಪಾದರು ಕೃಷ್ಣನ ರಾಮದೇವರ ಪ್ರಸಾದವನ್ನು ಶ್ರೀಪಾದಂಗಳವರಿಗೆ ನೀಡ್ತಾ ಇದ್ದಾರೆ. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೇನ ಮೃತತ್ವಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯ ಬಿಭ್ರಾಜತೆ ತತ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ಯತಯ ಶುದ್ಧ ಸತ್ವಾಃ. ಇನ್ನು ಕಾರ್ಯಕ್ರಮ ಮುಗ್ದಿಲ್ಲ, ಹೊರಗಡೆ ಮಳೆ ಬರ್ತಾ ಇದೆ, ಹಾಗಾಗಿ ಒಂದು 5 ನಿಮಿಷ ಕೂತ್ಕೊಳ್ಳಿ. ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಇದೆ. ಎಲ್ಲರೂ ಕೂಡಬೇಕು. ಒಂದು 5 ನಿಮಿಷಗಳ ಕಾರ್ಯಕ್ರಮ. ಪರಮ ಪೂಜ್ಯ ಶ್ರೀಪಾದಂಗಳವರು ವಿಶೇಷವಾಗಿ ಇವತ್ತು ಶ್ರೀಪಾದರಾಜರಿಗೆ ಸಂತೋಷವಾಗುವಂತೆ ಶ್ರೀಪಾದರಾಜರ ವೈಭವದ ಉತ್ಸವವನ್ನು ಮಾಡುವ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಪಲಿಮಾರು ಉಭಯ ಶ್ರೀಪಾದಂಗಳವರು ಬಂದದ್ದು ತುಂಬ ಸಂತೋಷವಾಗಿದೆ. ಅಂತಹ ಸಂತೋಷಪಟ್ಟ ಪೂಜ್ಯ ಶ್ರೀಪಾದಂಗಳವರು 2 ಅನುಗ್ರಹ ಸಂದೇಶವನ್ನು ನೀಡಿ ಅವರಿಗೆ ಶ್ರೀಪಾದರಾಜರ ಒಂದು ಶೇಷವಸ್ತ್ರವನ್ನು ಅರ್ಪಿಸಬೇಕು ಅಂತ ಅವರಲ್ಲಿ ಕೇಳಬೇಕು. ಮತೀರ್ಥನೇಂ ಶ್ರೀವ್ಯಾಸರಾಜ ಪೂಜಿತಂ ಧ್ಯಾಯಂತಂ ಮನಸಾಂತಸಂ ಅಜರಣಂ ಶ್ರೀಪಾದರಾಜಂ ಗುರುಂ. ಶ್ರೀಪಾದರಾಜರ ವೈಭವೋತ್ಸವದ ಈ ಸುಸಂದರ್ಭದಲ್ಲಿ ಪಲಿಮಾರು ಉಭಯ ಶ್ರೀಪಾದಗಳವರು ಇಲ್ಲಿ ಆಸೀನರಾಗಿದ್ದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ. ಇಂತಹ ಕಾರ್ಯಕ್ರಮ ಇದು ಶ್ರೀಪಾದರಾಜರ ಇಚ್ಛೆಯಿಂದಲೇ ನಡೆಯುತ್ತಿರುವಂಥದ್ದು. ನಾವು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಕೇವಲ ಕೆಲವೇ ದಿವಸಗಳಲ್ಲಿ ಹಮ್ಮಿಕೊಂಡಿದ್ದು, ಆದರೂ ಇದಕ್ಕೆಲ್ಲರೂ ಶ್ರೀಪಾದರಾಜರ ಮೇಲಿನ ವಿಶೇಷವಾದ ಗೌರವದಿಂದ ಈ ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ತಾವೆಲ್ಲರೂ ಬಹಳ ಆದರದಿಂದ ಬಂದಿದ್ದೀರಾ. ತಮಗೆ ಶ್ರೀಮಠದ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀಪಾದರಾಜರು ಮಾಡಿದಂತಹ ಮಧ್ವನಾಮ ಹಾಗೂ ತಾವು ಕೊಟ್ಟಂತಹ ವ್ಯಾಸರಾಜರಂತಹ ಕೊಡುಗೆಯನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಂತಹ ಮಹಾನುಭಾವರು. ವ್ಯಾಸ ಸಾಹಿತ್ಯವನ್ನು ವ್ಯಾಸರಾಜರ ಮುಖಾಂತರ ಹಾಗೂ ದಾಸಾಹಿತ್ಯವನ್ನು ಕೂಡ ವ್ಯಾಸರಾಜರ ಮುಖಾಂತರ, ಪುರಂದರದಾಸರ ಮುಖಾಂತರ ಇಡೀ ದೇಶಕ್ಕೆ ವಿಸ್ತರಿಸಿದಂತಹ ಮಹಾನುಭಾವರು ಶ್ರೀಪಾದರಾಜರು. ಶ್ರೀಪಾದರಾಜರು ಮಾಡಿದಂತಹ ಮಧ್ವನಾಮದ ಬಗ್ಗೆ ವಿಶೇಷವಾಗಿ ತಾವು ಉಪನ್ಯಾಸವನ್ನು ನೀಡಿ ತಾವು ಅನುಗ್ರಹ ಸಂದೇಶವನ್ನು ನೀಡಿದ್ದೀರಾ. ಈ ಒಂದು ಮಧ್ವನಾಮದ ಮಹತ್ವ, ಇಲ್ಲಿ ಬರುವಂಥ ಭಕ್ತರು ತಮ್ಮ ಸಮಸ್ಯೆಗಳನ್ನ ನಮ್ಮೊಂದು ಎಷ್ಟೋ ಸಲ ತೋಡ್ಕೊಂಡಿರ್ತಾರೆ. ಅವರಿಗೆ ನಾವು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಕೆಲವು ಸಲ ಶ್ರೀಪಾದರಾಜ ನುಡಿಸಿರ್ತಾರೆ, ಶ್ರೀಪಾದರಾಜ ಮಾಡಿದಂತಹ ಮಧ್ವನಾಮವನ್ನು ನೀವು ಪಾರಾಯಣ ಮಾಡಿ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಕೆಲವು ದಿವಸ ಆದಮೇಲೆ ಅವರೆಲ್ಲ ಬಂದು ನಮಗೆ ನಾವು ಹೇಳಿದ್ರಿ ಮಧ್ವನಾಮ ಪಾರಾಯಣ ಮಾಡುವಂಥ ನಮ್ಗೆ ಈ ಕೆಲಸ ಆಯಿತು, ನಮ್ಗೆ ಮನೆ ಆಯಿತು, ಇದಾಯಿತು, ಲೌಕಿಕವಾಗೂ ಹೇಳ್ತಿದ್ದಾರೆ, ಪಾರ್ಥಿಕವಾಗೂ ಅವರಿಗೆ ಈ ಒಂದು ಫಲದ ಅನುಭವ ಸಿಕ್ಕಿದೆ. ಹೀಗಾಗಿ ಎಷ್ಟೋ ಜನ ಇದರ ಫಲವನ್ನು ಪಡೀತಾ ಇದ್ದಾರೆ. ಪ್ರತ್ಯಕ್ಷವಾಗಿ ಇದನ್ನು ನಾವು ನೇರವಾಗಿ ಅವ್ರ ಮುಖಾಂತರ ತಿಳಿತಾ ಇದ್ವಿ. ಮಧ್ವನಾಮಕ್ಕೆ ಎಷ್ಟು ಶಕ್ತಿ ಇದೆ, ಅದು ಆಚಾರ್ಯರ ಒಂದು ಮಹತ್ವ. ಇದನ್ನು ಶ್ರೀಪಾದರಾಜರು ಮಧ್ವಾಚಾರ್ಯರ ಬಗ್ಗೆ ಇರುವಂತಹ ಗೌರವ, ಅವರಲ್ಲಿ ಮಾಡಿದಂತಹ ವಿಶೇಷವಾದ ಸೇವೆಯಿಂದ ಈ ಫಲ ಸಿಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಪಡೆಯೋದಕ್ಕೆ ಮಧ್ವನಾಮವನ್ನು ವಿಶೇಷವಾಗಿ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು. ಐಹಿಕವಾಗೂ ಸಿಗ್ತದೆ, ಪಾರತ್ರಿಕವಾಗೂ ಸಿಗುವಂತಹ ಕೇವಲ ಮಂತ್ರ ಅಂದರೆ ಇದು ಮಧ್ವನಾಮ. ಇಂತಹ ಮಧ್ವನಾಮ ಹಾಗೂ ಬೇಕಾದಷ್ಟು ದೇವರ ನಾಮಗಳನ್ನು ಶ್ರೀಪಾದರು ರಚನೆ ಮಾಡಿಕೊಟ್ಟಿದ್ದಾರೆ. ಸಾಹಿತ್ಯ ಹಾಗೂ ವ್ಯಾಸ ಸಾಹಿತ್ಯದ ಮುಖಾಂತರ ಭಗವಂತನ ಸೇವೆಯನ್ನು ವಿಶೇಷವಾಗಿ ಮಾಡಿದಂತಹ ಶ್ರೀಪಾದರಾಜರ ಸ್ಮರಣೆ ಮಾಡುವುದು ಅವರ ವೈಭವೋತ್ಸವದ ಒಂದು ಮುಖ್ಯ ಉದ್ದೇಶ. ಹೀಗಾಗಿ ಎಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಇದರ ಫಲವನ್ನು ಪಡಿಬೇಕು ಅಂತ ಹೇಳಿ ತಿಳಿಸ ನಾರಾಯಣ ಸ್ಮರಣೆ ಮಾಡ್ತಾರೆ. ಶ್ರೀಮಠದ ಪರವಾಗಿ ಅನಂತಾನಂತ ವಂದನೆಗಳನ್ನು ತಿಳಿಸ್ತಾ, ಇನ್ನೊಂದು ವೈಶಿಷ್ಟ್ಯ, ಪ್ರಯಾಗ ಕ್ಷೇತ್ರದಲ್ಲಿ ಮಧ್ವನವಮಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ ಗುರುಗಳು. ಈ ಯಾವ ಕುಂಭಮೇಳದ ಸಂದರ್ಭದಲ್ಲಿ ಬಂದಂತಹ ಯಾವ ಮಧ್ವನವಮಿಯನ್ನು ಪ್ರಯಾಗದ ಆ ಊರು ಮಧ್ಯದಲ್ಲಿರುವಂತಹ ನಗರದ ಮಧ್ಯದಲ್ಲಿ ಓಣಿಯಲ್ಲಿ ಹೋಗಿ
ಮಧ್ವಾಚಾರ್ಯರ ಭಾವಚಿತ್ರವನ್ನು ಇಟ್ಟು ಮೆರವಣಿಗೆ ಮಾಡಿದ ಮಹಾಪುರುಷರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಶ್ರೀಪಾದರಾಜರು ನೀಡಿದಂತಹ ಹನುಮಂತ ಮತ್ತು ಮಧ್ವರ ಹಾಗೂ ಭೀಮಸೇನ ದೇವರ ಚಿಂತನೆಯನ್ನು ಮತ್ತಷ್ಟು ಪುಷ್ಟಿಗೊಳಿಸುವ ಉದ್ದೇಶದಿಂದ ಹರಿದ್ವಾರ ಕ್ಷೇತ್ರದಲ್ಲಿ ಶ್ರೀಪಾದರು ಶ್ರೀಮಠದ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಹರಿದ್ವಾರ ಕ್ಷೇತ್ರದಲ್ಲಿ 32 ಅಡಿ ಉದ್ದದ ಪ್ರಾಣದೇವರ ಪ್ರತಿಷ್ಠೆ, ಕುರುಕ್ಷೇತ್ರದಲ್ಲಿ 32 ಅಡಿ ಉದ್ದದ ಭೀಮಸೇನ ದೇವರು, ಅದೇ ರೀತಿಯಾಗಿ ಪಾಜಕ ಕ್ಷೇತ್ರದಲ್ಲಿ 32 ಅಡಿ ಉದ್ದದ ಮಧ್ವಾಚಾರ್ಯರನ್ನು ಪ್ರತಿಷ್ಠೆ ಮಾಡಿದ ಮಹದೊಡ್ಡದಾದಂತಹ ಕೀರ್ತಿ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರದ್ದು. ಪ್ರಾರ್ಥನೆ ಮಾಡಿದರು ಪಾಕಿಸ್ತಾನ ನಿರ್ಮೂಲ ಆಗಬೇಕು ಅಂತ ಹೇಳಿ. ಅದು ಪಾಕಿಸ್ತಾನ ಅಲ್ಲ, ಅದು ಪಾಕಿಸ್ತಾನವೇ. ಅದು ನಿರ್ಮೂಲ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಇಬ್ಬರು ಬಂದರು, ಒಂದು ದುರ್ಗಾದೇವಿ, ಇನ್ನೊಂದು ನರಸಿಂಹದೇವರು. ದುರ್ಗಾದೇವಿ ಅಂದರೆ ಕರೆಂಟ್ ಹೋಯಿತು. ಮಹಾತಮಸ್ಸಿಗೆ ಅಭಿಮಾನಿಯಾದವಳು ದುರ್ಗಾದೇವಿ. ದುರ್ಗೆಯೇ ಮಹಾದುಷ್ಟ ಜನ ಸಂಹಾರಿ ಅಂತ ಮೊದಲು ಆಕೆಗೆ ಬಂದು, ಅದಾದಮೇಲೆ ಬೆಳಕು ಬಂತು. ಮಹಾ ತಿಮಿರ ದ್ಯುತಿ, ಅದಕ್ಕೆ ಭಾಸ್ಕರ ಯಾರು ಅಂತಂದ್ರೆ ನರಸಿಂಹದೇವರು. ಇಬ್ಬರು ಬಂದು ಗುರುಗಳ ಮಾತನ್ನು ಸಮ್ಮತಿಗೊಳಿಸಿದ್ದಾರೆ. ದುಷ್ಟರು ನಾಶ ಆಗ್ತಾರೆ. ಗುರುಗಳ ಪ್ರಾರ್ಥನೆ ಮಾಡೋದಕ್ಕಿರುವಂತಹ ಸಂಕಲ್ಪವನ್ನು ಭಗವಂತ ಈಡೇರಿಸ್ತಾನೆ ಅನ್ನೋದನ್ನು ಸದ್ಯದಲ್ಲಿ ಶ್ರೀಪಾದರು ತೋರಿಸಿಕೊಟ್ಟಿದ್ದಾರೆ. ಶ್ರೀಮಠಕ್ಕೆ ಹಾಗೂ ಪಲಿಮಾರು ಮಠಕ್ಕಿರುವ ವಿಶೇಷವಾದ ಬಾಂಧವ್ಯ. ಹರಿದ್ವಾರಕ್ಕೆ ನಾವು ಯಾವಾಗೇ ಹೋದರೂ ಕೂಡ ಪಲಿಮಾರು ಮಠದಲ್ಲಿ ಉಳುಕೊಂಡು ಇವತ್ತು ಆ ಪಲಿಮಾರು ಮಠದ ಆ ಒಂದು ವಿಶೇಷವಾದ ಬಾಂಧವ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲಿಯೇ ಹೋದರೂ ಕೂಡ ಆದರದಿಂದ ಆ ಮಠದವರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅದಕ್ಕೂ ಕೂಡ ಚಿರುಣಿಯಾಗಿ ಮಠ ಯಾವಾಗಲೂ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತಾ ಪ್ರಾತಃ ಕಾಲದ ಈ ಯಾವ ಸಭೆಯನ್ನು ಮುಟುಕುಗೊಳಿಸ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಎಲ್ಲರೂ ಕೂಡ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಜರ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ.